ನಮಸ್ತೆ, ಹ್ಯಾಪಿ ಮಾರ್ನಿಂಗ್ ಆಲ್ ಆಫ್ ಯು. ಎಕ್ಸಲೆಂಟ್ ಮಾರ್ನಿಂಗ್. ಜೈ ಗುರುದೇವ್, Happy ಎಲ್ಲರಿಗೂ morning, ಸ್ವಾಗತ. sir. Good morning, sir. Happy Good morning. morning, sir. Jai Gurudev. Happy Happy morning, sir. Happy morning, sir. Very good morning. Good morning, Good morning, sir. sir. Good morning, sir. Good morning, Guruji. Namaste. Good morning, Guruji. Happy morning. ಬಹಳ ದಿನ Jai Gurudev, ನಂತರ Jai meeting. Gurudev. Morning, Guruji. ನಮಸ್ತೆ, ನಮಸ್ತೆ ಆಲ್ ಆಫ್ ಯು. ಹ್ಯಾಪಿ ಮಾರ್ನಿಂಗ್. Sir, ನೀವು ಕಾಣಿಸ್ತಿಲ್ಲ sir. Happy morning. Happy morning, sir. Happy morning, Guruji. Happy morning, sir. Happy morning, Guruji. ನಮಸ್ತೆ, ನಮಸ್ತೆ ಆಲ್ ಆಫ್ ಯು. ಹ್ಯಾಪಿ ಮಾರ್ನಿಂಗ್. Happy morning, Guruji. Good morning, Guruji. Happy morning, sir. ಮಾಡ್ಬಿಟ್ಟಿದ್ದೀರಾ? ವಾಟ್? Happy Good morning, sir. Happy morning, sir. Happy morning, sir. ರೈಟ್, ಸೊ ಲೆಟ್ಸ್ ಸ್ಟಾರ್ಟ್. ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಹ್ಯಾಪಿ ಮಾರ್ನಿಂಗ್. ವೆಲ್ಕಮ್ ಆಲ್ ಆಫ್ ಯು ಫಾರ್ ದಿಸ್ ವಂಡರ್ಫುಲ್ ಅಮೇಝಿಂಗ್ 3 days. 3 daysನ ಒಂದು ನ್ಯೂ ಇಯರ್ ಪ್ರೊಡಿಕ್ಷನ್ಸ್. ಸೊ ಈಗ ನಾವು ಇಯರ್ ಎಂಡಿಂಗ್ ಬಂದುಬಿಟ್ಟಿದ್ದೀವಿ. ಇವಾಗ 2025 ನೋಡ್ತಾ ನೋಡ್ತಾ ಇನ್ನೇನು 4-5 ಡೇಸಲ್ಲಿ ಮುಗಿದೇ ಹೋಗುತ್ತೆ ಅಲ್ವಾ? ಸೊ ನೆಕ್ಸ್ಟ್ ಏನಾಗುತ್ತೆ, ನಮಗೆ ಹೊಸ ವರ್ಷ ಬರುತ್ತೆ. ಸೊ 2026. ಸೊ ಈ 2026 ಈ ವರ್ಷ ಯಾವ ಥರ ಇರುತ್ತೆ ಆ್ಯಂಡ್ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ನಿಮಗೆ ಯಾವ ಥರ ಒಂದು ಸಪೋರ್ಟಿವ್ ಆಗಿರುತ್ತೆ, ನಿಮ್ಮ ಎನರ್ಜೀಸ್ ಹೇಗಿರುತ್ತೆ 2026ನೇ ಇಸ್ವಿನಲ್ಲಿ, ಆ ವರ್ಷದಲ್ಲಿ, ಆ್ಯಂಡ್ ಯಾವ ಥರ ನಿಮ್ಮನ್ನು ನೀವು ಅಲೈನ್ ಮಾಡ್ಕೋಬೇಕು, ಪ್ರಿಪೇರ್ ಮಾಡ್ಕೋಬೇಕು, ಜೊತೆಗೆ ರೆಮಿಡೀಸ್ ಏನು ರೆಮಿಡೀಸ್ ಮಾಡ್ಬೋದು ಅಂತ ಕೂಡ ತಿಳ್ಕೊಳ್ಳೋಣ. ಸೊ 3 days ಕ್ಲಾಸ್ ಇರುತ್ತೆ ಆ್ಯಂಡ್ ಇವತ್ತು ನಾಳೆ ನಾಡಿದ್ದು ಸೇಮ್ ಲಿಂಕ್ ಇರುತ್ತೆ ಆ್ಯಂಡ್ ಇದೇ ಟೈಮಲ್ಲಿ ಅಟೆಂಡ್ ಮಾಡ್ತೀರಾ. 1 hour ಕ್ಲಾಸ್ ಇರುತ್ತೆ. ಸೊ ಲೆಟ್ಸ್ ಲರ್ನ್. ಓಕೆ, ಸೊ ಟೆಲ್ ಮಿ ಆಲ್ ಆಫ್ ಯು, ಆರ್ ಯು ಆಲ್ ರೆಡಿ? ಎಷ್ಟು ಜನ ರೆಡಿ ಇದ್ದೀರಾ ಕಲೀಲಿಕ್ಕೆ, ನಿಮ್ಮ ಹೊಸ ವರ್ಷವನ್ನು ತಿಳ್ಕೊಳ್ಳೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ? Ready, sir. Yes, ಗೋಳೆ. ಓಂ ಶ್ರೀ ಗುರುಭ್ಯೋ ನಮಃ. Guruji. Fitness day ಗೋಳೆ. Happy Ready? Ready, sir. Ready, sir. ಗಂಟೆ ಆವಾಗ ಆಗ್ತದೆ. ಏನು ಗುಡಿಸ್ತು? ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆಫ್ ಯು ಜಾಯ್ನಿಂಗ್ ಇನ್. ಐ ರಿಯಲಿ ಅಪ್ರಿಷಿಯೇಟ್. ನೋಡಿ, ಇಟ್ಸ್ ಅ ಫ್ರೀ ಕ್ಲಾಸ್. ಇದೊಂದು ಫ್ರೀ ಕ್ಲಾಸ್ ಥರ ತೊಗೊಳ್ತಾ ಇರೋದು ನಾನು, ಸೊ ದ್ಯಾಟ್ ಎಲ್ಲರಿಗೂ ಹೆಲ್ಪ್ ಆಗಲಿ, ಕಲೀಲಿ ಅಂತ ಹೇಳ್ಬಿಟ್ಟು. ಅರ್ಥ ಆಗ್ತಾ ಇದೆಯಾ? ಸೊ ಲೆಟ್ಸ್ ಲರ್ನ್. ಯಾವ ಥರ ಒಂದು ನ್ಯೂ ಇಯರ್ನ ಅರ್ಥ ಮಾಡ್ಕೊಳ್ಳೋಣ, ಪ್ರೊಡಿಕ್ಷನ್ಸ್ ಇದೆಲ್ಲ ತಿಳ್ಕೊಳ್ಳೋಣ. ಸೊ ಇಟ್ಸ್ ಅ ಫ್ರೀ ಕ್ಲಾಸ್ ಇರೋದ್ರಿಂದ ನೀವು ಸೇಮ್ ಲಿಂಕ್ ಇರುತ್ತೆ, ನಾಳೆ ಕೂಡ ನಾಡಿದ್ದು ಕೂಡ ಶೇರ್ ಮಾಡ್ಬೋದು ಮ್ಯಾಕ್ಸಿಮಮ್ ಪೀಪಲ್ಗೆ, ಸೊ ದ್ಯಾಟ್ ಅವರು ಕೂಡ ಅಟೆಂಡ್ ಮಾಡಿ ಕಲ್ತ್ಕೊಳ್ಳಿ. ಓಕೆ, ಇಲ್ಲ ಅಂದರೂ ಕೂಡ ಇದರ ವಿಡಿಯೋ ನಿಮಗೆ ಯೂಟ್ಯೂಬಲ್ಲಿ ಬರುತ್ತೆ, ಅದನ್ನು ನೋಡಿ ಮತ್ತೆ ನೀವು ತಿಳ್ಕೊಬೋದು, ಅರ್ಥ ಮಾಡ್ಕೋಬೋದು. ಜೊತೆಗೆ ಬೇರೆಯವ್ರಿಗೂ ಶೇರ್ ಮಾಡಿ, ನಿಮ್ಮ ಬ್ರದರ್, ಸಿಸ್ಟರ್, ಫ್ರೆಂಡ್ಸ್, ಫ್ಯಾಮಿಲಿ ಪೀಪಲ್ಗೆ ಶೇರ್ ಮಾಡಿ, ಸೊ ದಟ್ ಅವರು ಅವರ ಒಂದು ನೆಕ್ಸ್ಟ್ ಇಯರ್ನ ಒಂದು ಪ್ಲ್ಯಾನ್ ಮಾಡ್ಕೋದು, ಪ್ರಿಪೇರ್ ಆಗ್ಬೋದು, ಕೆಲವು ರೆಮಿಡೀಸ್ನ ಮಾಡ್ಬೋದು, ನಿಮಗೂ ಕೂಡ ಬ್ಲೆಸ್ಸಿಂಗ್ ಸಿಗುತ್ತೆ, ಥ್ಯಾಂಕ್ ಯು ಹೇಳ್ತಾರೆ. ಓಕೆ, ಎಸ್. ಸೊ ಪ್ರೇಯರೊಂದಿಗೆ ಶುರು ಮಾಡೋಣ. ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್. ಬುಕ್ಕು ಪೆನ್ ಎಲ್ಲ ರೆಡಿ ಇಟ್ಕೊಳ್ಳಿ, ವಾಟರ್ ಬಾಟಲ್ ರೆಡಿ ಇಟ್ಕೊಳ್ಳಿ, ಬರ್ಕೊಳ್ಳೋದಿರುತ್ತೆ, ಕ್ಯಾಲ್ಕುಲೇಷನ್ ಇರುತ್ತೆ. ಸಿಟ್ ಸ್ಟ್ರೈಟ್, ಕ್ಲೋಸ್ ಯುವರ್ ಐಸ್, ಕಣ್ಣು ಮುಚ್ಕೊಳ್ಳಿ. ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡಿ, ಬ್ರೀದ್ ಇನ್ ಮಾಡಿ, ಬ್ರೀದ್ ಔಟ್ ಮಾಡಿ. 3 ಬಾರಿ ದೀರ್ಘವಾದ ಉಸಿರಾಟವನ್ನು ಮಾಡಿ. ಫೋಕಸ್ ಮಾಡಿ ನಿಮ್ಮ ಉಸಿರಿನ ಮೇಲೆ. ಇನ್ಹೇಲ್ ಮಾಡ್ತಾ ಪಾಸಿಟಿವ್ ಎನರ್ಜಿ ಒಳಗಡೆ ತಗೊಳ್ತಾ ಇದ್ದೀರಾ, ಬ್ಲೆಸ್ಸಿಂಗ್ಸ್ನ, ಆಪರ್ಚುನಿಟೀಸ್ನ. ಪ್ರತಿಯೊಂದು ಇನ್ಹೇಲ್ ಮಾಡ್ತಾ ಇದ್ದೀರಾ, ಎಕ್ಸೇಲ್ ಮಾಡ್ತಾ ನೆಗೆಟಿವ್ಸ್, ವರೀಸ್, ಪ್ರಾಬ್ಲಮ್ಸ್ ಎಲ್ಲ ಆಚೆ ಹಾಕ್ತಾ ಇದ್ದೀರಾ. ಬ್ರೀದ್ ಇನ್ ಮಾಡಿ, ಬ್ರೀದ್ ಔಟ್ ಮಾಡಿ. 2 ಕೈನ ಜೋಡಿಸಿ ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ಮುಂದೆ ಇಮ್ಯಾಜಿನ್ ಮಾಡಿ ನಿಮ್ಮ ಮಾತಾ ಪಿತಾ, ಗುರುಗಳು, ನಿಮ್ಮ ಇಷ್ಟ ದೇವರು, ಮನೆ ದೇವ್ರನ್ನೆಲ್ಲ ನೆನಪಿಸ್ಕೊಳ್ತಾ ಮನಸ್ಸಲ್ಲೇ ಪ್ರೇ ಮಾಡ್ಕೊಳ್ಳಿ.
ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ಳಿ. ಈ ಒಂದು ಕ್ಲಾಸಿಂದ, ಕಲಿಕೆಯಿಂದ ನನ್ನ ಹೊಸ ವರ್ಷಕ್ಕೆ ಪ್ರತಿಯೊಂದು ಕಲಿಯೋ ಥರ, ನಾಲೆಜ್ನ ಗಳಿಸೋ ಥರ, ಏನು ಪ್ರಿಪ್ರೇಷನ್, ಚೇಂಜಸ್, ಅಲೈನ್ಮೆಂಟ್ ಮಾಡ್ಕೋಬೇಕು, ಅದಕ್ಕೆಲ್ಲದಕ್ಕೂ ಆಶೀರ್ವಾದ ಮಾಡಿ, ಬ್ಲೆಸ್ಸಿಂಗ್ಸ್ ಕೊಡಿ ಅಂತ ಹೇಳಿ ಪ್ರೇ ಮಾಡ್ಕೊಳ್ಳಿ. ಪಾದಚರಣ ಸ್ಪರ್ಶ ಮಾಡ್ತಾ ಬ್ಲೆಸ್ಸಿಂಗ್ ಪಡ್ಕೊಳ್ಳಿ, ಆಶೀರ್ವಾದವನ್ನು ಪಡ್ಕೊಳ್ಳಿ. ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ ಈ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿರೋದಕ್ಕೆ. ಗಣೇಶನ ಆರಾಧನೆ ಮಾಡ್ತಾ, ಸರಸ್ವತಿ ಆರಾಧನೆ ಮಾಡ್ತಾ, ಇವತ್ತಿನ ಕಲಿಕೆ ನಾಲೆಜ್ ಸಿದ್ಧಿಯಾಗಲಿ ಅಂತೇಳಿ ಪ್ರೇ ಮಾಡ್ತಾ, ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ, ಜೆಂಟ್ಲಿ ಸ್ಲೋಲಿ ಓಪನ್ ಯುವರ್ ಐಸ್. ಎಸ್, ರೈಟ್. ಸೊ 2025 ಈ ವರ್ಷ ನೋಡ್ತಾ ನೋಡ್ತಾ ಹಾಗೆ ತುಂಬ ಬೇಗ ಮುಗೀತು ಅಂತ ನನಗಂತೂ ಅನ್ನಿಸ್ತು. 2025 ವೆರಿ ರೀಸೆಂಟ್ಲಿ ಏನೋ ನಾನು 2025ನ ಪ್ರಿಡಿಕ್ಷನ್ ಲಾಸ್ಟ್ ಇಯರಲ್ಲೂ ಮಾಡಿದ್ದೆ. 2025 ಇಯರ್ ಹೇಗಿರುತ್ತೆ ಅಂತೇಳಿ ಒಂದು ಪ್ರಿಡಿಕ್ಷನ್ನ ಕ್ಲಾಸ್ ಕಂಡಕ್ಟ್ ಮಾಡಿದ್ದೆ ಅಂತ ಅನ್ನಿಸ್ತು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎಷ್ಟು ಬೇಗ ನಾನು 2026 ಬಗ್ಗೆ ಪ್ರಿಡಿಕ್ಷನ್ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಎಷ್ಟು ಜನಕ್ಕೆ ಅನಿಸ್ತಾ ಇದೆ ಬೇಗ ಮುಗೀತು ಸರ್ ಈ ವರ್ಷ ಅಂತ? ನಾನು 14 ಬ್ಯಾಚ್ ಜಾಯಿನ್ ಆದಾಗಿಂದ ವರ್ಷ ಯಾವ ರೀತಿ 20ನೇ ಬ್ಯಾಚ್ ಟೆಲ್ ಮಿ, ಈ 2025 ಇಯರ್ ಹೇಗಿತ್ತು ನಿಮಗೆ? ಹೌ ವಾಸ್ ಇಟ್? ಸೂಪರ್ ಕಲಿಯೋದಾಯ್ತು, ತುಂಬಾ ಚೆನ್ನಾಗಿತ್ತು ಈ ವರ್ಷ. ಸೊ 11 ಬರ್ತಾ ಇದೆ ಇವಾಗ. ಜಸ್ಟ್ ಫಾರ್ ಫ್ಯೂ ಸೆಕೆಂಡ್, 1 ಮಿನಿಟ್ ತನಕ ಮೆಡಿಟೇಟ್ ಮಾಡ್ತಿರಂತೆ, ವಿಜುವಲೈಸ್ ಮಾಡ್ತಿರಂತೆ, ನಿಮ್ಮ ವಿಶ್ನ ಮ್ಯಾನಿಫೆಸ್ಟ್ ಮಾಡ್ತಿರಂತೆ. ಮಿನಿಟ್ ಆಫ್ ಮ್ಯಾನಿಫೆಸ್ಟೇಷನ್. ಸೊ ಕ್ಲೋಸ್ ಯುವರ್ ಐಸ್, ರೈಟ್ ಹ್ಯಾಂಡ್ ಆನ್ ಯುವರ್ ಹಾರ್ಟ್. ನನ್ನ ಜೊತೆ ರಿಪೀಟ್ ಮಾಡಿ ನಿಮ್ಮ ಗೋಲ್ಸ್, ನಿಮ್ಮ ಒಂದು ವಿಶಸ್ನ ನೆನಪಿಸ್ಕೊಳ್ತಾ ಹೇಳ್ಕೊಳ್ಳಿ. ಡಿವೈನ್ ಮ್ಯಾಜಿಕ್ ಬಿಗಿನ್ ನೌ. ಡಿವೈನ್ ಮ್ಯಾಜಿಕ್ ಬಿಗಿನ್ ನೌ. Divine magic begin now. 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 ಇಮ್ಯಾಜಿನ್ ಮಾಡಿ, ವಿಜುವಲೈಸ್ ಮಾಡಿ. ಎಸ್, ಡೀಪ್ ಇನ್ಹೇಲ್ ಮಾಡ್ತಾ ಸ್ಲೋಲಿ ಜೆಂಟ್ಲಿ ಓಪನ್ ಯುವರ್ ಐಸ್. ವೆರಿ ಗುಡ್, ಫ್ಯಾಂಟಾಸ್ಟಿಕ್. ನೋಡಿ, ಪ್ರತಿದಿನ 11:11ಗೆ ಫಾರ್ ಫ್ಯೂ ಸೆಕೆಂಡ್ಸ್ ಆರ್ ಅಟ್ಲೀಸ್ಟ್ 1 ಮಿನಿಟ್ ಕ್ಲೋಸ್ ಯುವರ್ ಐಸ್, ವಿಜುವಲೈಸ್ ಮಾಡಿ, ನಿಮ್ಮ ವಿಶಸ್, ನಿಮ್ಮ ಗೋಲ್ಸನ್ನು ಮ್ಯಾನಿಫೆಸ್ಟ್ ಮಾಡಿ. ಓಕೆ, ಚಾಂಟ್ ಮಾಡಿ. ಯಾವಾಗ ಬೇಕಾದ್ರೆ ಯಾವುದಾದ್ರು ಮಂತ್ರ ಚಾಂಟ್ ಮಾಡ್ಬೋದು, ಇಲ್ಲಾಂದರೂ ಡಿವೈನ್ ಮ್ಯಾಜಿಕ್ ಬಿಗಿನ್ ನಾವು ಚಾಂಟ್ ಮಾಡ್ಬೋದು. ಆ್ಯಂಡ್ ಯು ಕ್ಯಾನ್ ಮ್ಯಾನಿಫೆಸ್ಟ್ ವೆರಿ ಫಾಸ್ಟ್. ಓಕೆ, ಸೊ ಶುರು ಮಾಡೋಣ. 2025 ಎಷ್ಟು ಜನ ಅಟೆಂಡ್ ಮಾಡಿದ್ರಿ? ಲಾಸ್ಟ್ ಇಯರ್ ಪ್ರಿಡಿಕ್ಷನ್ ಕ್ಲಾಸನ್ನ ಎಷ್ಟು ಜನ ಅಟೆಂಡ್ ಮಾಡಿದ್ರಿ? ಬೈ ಎನಿ ಚಾನ್ಸ್ ಇಲ್ಲಿ ಅಟೆಂಡ್ ಮಾಡ್ತಿರೋರು, ಲಾಸ್ಟ್ ಇಯರಲ್ಲಿ ಅಟೆಂಡ್ ಮಾಡ್ದಂಥವ್ರು ಯಾರಾದರೂ ಇದ್ದೀರಾ? ಅನ್ಮ್ಯೂಟ್ ಮಾಡಿ ಹೇಳಿ. ಎಸ್ ಗುರುಜಿ, ಅಟೆಂಡ್ ಮಾಡಿದ್ವಿ. 14 ಬ್ಯಾಚ್
ನೀವ್ ಜೊತೆಗೆ ಹೇಳ್ದಂಗೆ ಎಲ್ಲ ನಡೀತಾ 2025 ಇತ್ತು ಗುರುಜಿ. ಪ್ರಿಡಿಕ್ಷನ್ ಮಾಡಿದ್ದೀವಿ ಕೂಡ. ತುಂಬಾ ಚೆನ್ನಾಗಿತ್ತು ಸರ್. ಪ್ರತಿ ಸಲ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೆ ನಮ್ ಚಿಲ್ಡ್ರನ್ಸ್ ಗೆ, ನಮ್ ಹಸ್ಬೆಂಡ್ ಗೆ ಎಲ್ಲ. ನೋಡು ಈ ಸಲ ಗುರುಜಿ ಹೇಳಿ ಈ ತರಾನೇ ನಡೀತಾ ಇದೆ. ಯೂನಿವರ್ಸ್ ನಂಬರ್ 9 ಬಂದಿದೆ. ಎಲ್ಲ ಪಾಸಿಟಿವ್ ರಿಸಲ್ಟ್ಸ್ ಬರುತ್ತೆ. ಯಾರು ಇಷ್ಟು ವರ್ಷ ಏನ್ ಕಷ್ಟ ಪಟ್ಟಿರ್ತಾರೋ ಅವ್ರಿಗೆ ಇವಾಗ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ. ಅದೇ ತರ ನಮ್ ಲೈಫ್ ಅಲ್ಲೂ ನಡೀತಾ ಇದೆ ಗುರುಜಿ. ಇಷ್ಟು ಸೂಪರ್, ವೆರಿ ಗುಡ್. ಇಫ್ ಯು ರಿಮೆಂಬರ್ ಆರ್ ಯೂಟ್ಯೂಬಲ್ಲಿ ಇರ್ಬೋದು ಆ ವಿಡಿಯೋ, ಹೋಗಿ ನೋಡಿದಾಗ ಡೇ 1 ಎಕ್ಸ್ಪ್ಲೈನ್ ಮಾಡಿದೆ 2025 ಬಗ್ಗೆ. ಓಕೆ, ಸೊ 2025 ಅಂದಾಗ 2, 2, 5 ಟೋಟಲ್ ಮಾಡಿದ್ರೆ ಏನು ಬಂತು? 9 ಬರುತ್ತೆ. ಸೊ ಈ ಟೋಟಲ್ 9 ಬರುತ್ತಲ್ವಾ, ಇದನ್ನು ಯೂನಿವರ್ಸಲ್ ಇಯರ್ ಅಂತ ಕರೀತಾರೆ. ಯೂನಿವರ್ಸಲ್ ಇಯರ್ ಅಂದರೆ ಪ್ರಪಂಚಕ್ಕೆಲ್ಲರಿಗೂ 2025 ಅಂದರೆ ಅರ್ಥ ಯೂನಿವರ್ಸ್ನ ವರ್ಷ. 2025 ಕೂಡಿಸಿದ್ರೆ 9 ಬರುತ್ತೆ. ಸೊ ಯೂನಿವರ್ಸಲ್ ಇಯರ್ ಬಂದ್ಬಿಟ್ಟು 9. ಸೊ 9 ಅಂದರೆ ಮಾರ್ಸ್, ಮಂಗಳ. ಸೊ ಮಾರ್ಸ್ನ ಎನರ್ಜಿನ ನೋಡ್ಬೋದು ಅಂತ ಹೇಳಿದ್ವಿ, ಲಾಸ್ಟ್ ಇಯರಲ್ಲಿ ಹೇಳಿದಾಗ ನಾನು ಹೇಳಿದ್ದೆ. ಸೊ 2025 ಇಯರ್ ಲಾಡ್ ಆಫ್ ಡಿಸ್ಟರ್ಬೆನ್ಸ್ ಇರುತ್ತೆ, ಆ್ಯಂಡ್ ಮಿಕ್ಸ್ ರಿಸಲ್ಟ್ಸ್ ಇರುತ್ತೆ, lot of actions and issues, problems, and you can see many calamities ಅಂತಲೂ ಹೇಳಿದ್ದೆ. ಆ್ಯಂಡ್ ಅದೇ ಥರ ನೀವು ನೋಡಿದ್ರೆ 2025ಅಲ್ಲಿ ಸೀಕ್ವೆನ್ಸ್ ಆಗಿ ಒಂದಲ್ಲ ಒಂದು ಘಟನೆಗಳು ನಡೆದಿದೆ. ಫ್ರಮ್ ದ ಬಿಗಿನಿಂಗ್, ಕುಂಭಮೇಳದಿಂದ ಹಿಡಿದು ಅಲ್ಲಿ ಕಾಲು ತುಳಿತದಿಂದ ಹಿಡಿದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕೂಡ ಏನೋ ವಿನ್ ಆದಂಥ ಖುಷಿನಲ್ಲಿ ಅಲ್ಲೂ ಕೂಡ ರಶ್ ಆಗಿ ಅಲ್ಲೂ ಪ್ರಾಬ್ಲಮ್ ಆಯಿತು, ಪ್ಲೇನ್ ಕ್ರ್ಯಾಶ್ ಆಯಿತು, ವಾರ್ ಆಯಿತು, ದೇಶಗಳ ಮಧ್ಯೆ ವಾರ್ ಆಯಿತು, ಆ್ಯಂಡ್ ಸೋ ಮೆನಿ ಕೆಲಾಮಿಟೀಸ್ ಹ್ಯಾಪೆಂಡ್, ಆ್ಯಂಡ್ ಅರ್ಥ್ಕ್ವೇಕ್ ಆಯಿತು, ಫ್ಲಡ್ ಆಯಿತು, ಮೆನಿ ಅದರ್ ಥಿಂಗ್ಸ್ ಹ್ಯಾಪೆಂಡ್, ಆ್ಯಂಡ್ ಫ್ಲೈಟ್ ಇಶ್ಯೂಸ್ ಆಯಿತು. ಲುಕ್ ಅಟ್ ದ ಸೀರೀಸ್, ಹೋಲ್ ಇಯರಲ್ಲಿ ಇಟ್ ವಾಸ್ ಸೀರೀಸ್ ಆಫ್ ಒಂದಲ್ಲ ಒಂದು ಇಶ್ಯೂಸು, ಪ್ರಾಬ್ಲಮ್ಸು, ಬಿಕಾಸ್ 9 ಎನರ್ಜಿ ಅದನ್ನು ನೋಡ್ಬೋದು ನೀವು ಅಂತ ಹೇಳಿದೆ. ಕರೆಕ್ಟಾ? ಸೊ ಮ್ಯಾಕ್ಸಿಮಮ್ ಮ್ಯಾಚ್ ಆಗಿದೆ ಅಲ್ವಾ? ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಹೊಸ ವರ್ಷನ ತಿಳ್ಕೊಳ್ಳೋಣ ಇವಾಗ. 2026 ಬರ್ಕೊಳ್ಳೆಲ್ಲರೂ. ನೋಡಿ, 2026 ಅಂದಾಗ 2 0 ಬಿಟ್ಬಿಡಿ. 2 + 2 + 6 ಮಾಡಿದಾಗ 10 ಬರುತ್ತೆ. 10ನ ಮತ್ತೆ ಕೂಡಿಸಿ 1 ಬರುತ್ತೆ. ಸೊ 1 ಅಂದಾಗ ಇದನ್ನು ಕರೆಯೋಣ ನಾವು ಯೂನಿವರ್ಸಲ್ ಇಯರ್. ಯೂನಿವರ್ಸಲ್ ಇಯರ್ ಅಂದರೆ ಹೋಲ್ ಪ್ರಪಂಚಕ್ಕೆ ಇದು ಯೂನಿವರ್ಸ್ನ ವರ್ಷ 1 ಬಂದಿರುತ್ತೆ. ಸೊ 2026ಇಂದ ಕೂಡಿಸಿದಾಗ 1 ಬಂತು ಅಲ್ವಾ? ಸೊ ಹೋಲ್ ಪ್ರಪಂಚಕ್ಕೆ 2026 ಇದೆ. ಸೊ ಅಂದರೆ ಯೂನಿವರ್ಸಲ್ ಇಯರ್ 1 ಆಯಿತು. 1. ಸೊ 1 ಎನರ್ಜಿ ಹೋಲ್ ಪ್ರಪಂಚಕ್ಕೆ ನೋಡ್ತೀರಾ. ಸೊ ಕ್ವಿಕ್ಕಾಗಿ ಹೇಳ್ತೀನಿ 1 ಎನರ್ಜಿ ಹೇಗಿರುತ್ತೆ, 2026 ಜನರಲಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಟ್ ಡೌನ್ ಮಾಡ್ಕೊಳ್ಳೋರು ನೋಟ್ ಡೌನ್ ಮಾಡ್ಕೊಳ್ಳಿ. ಚಾಟ್ ಬಾಕ್ಸ್ ಸದ್ಯಕ್ಕೆ ಲಾಕ್ ಮಾಡ್ತೀನಿ ನಾನು, ಬರ್ಕೊಳ್ಳಿ. ಸೊ 1 ಅಂದಾಗ ನೋಡಿ, ಸನ್, ಸೂರ್ಯ ಅಲ್ವಾ? ಸೂರ್ಯ ಅಂದಾಗ ಸಕ್ಸಸ್ನ ವರ್ಷ ಇದು, ಗ್ರೋತ್ನ ವರ್ಷ, ಅಚೀವ್ಮೆಂಟ್ನ ವರ್ಷ ಇದು. ಓಕೆ, ಆ್ಯಂಡ್ ಪ್ರೋಗ್ರೆಸ್ನ ವರ್ಷ, ಶುರು, ಸ್ಟಾರ್ಟ್, ಬಿಗಿನಿಂಗ್ನ ವರ್ಷ ಇದು. ಶುರು, ಸ್ಟಾರ್ಟ್, ಬಿಗಿನಿಂಗ್ನ ವರ್ಷ. ಸೊ ಪ್ರಪಂಚಾದ್ಯಂತ ನೀವೇನು ನೋಡ್ಬೋದು, ಸಾಕಷ್ಟು ಏನು ಲಾಸ್ಟ್ ಇಯರು ಅಂದರೆ ಈ ವರ್ಷ, ಹೋದ ವರ್ಷ, 2 ವರ್ಷಗಳಲ್ಲಿ ಏನು ತುಂಬ ಪ್ರಾಬ್ಲಮ್ಸು, ಡಿಸ್ಪ್ಯೂಟ್ಸು, ಅದು ಇದೆಲ್ಲ ನೋಡಿರ್ತೀವಿ. ಸಾಕಷ್ಟು ಸಾರ್ಟ್ ಔಟ್ ಆಗಿ ಬೆಳವಣಿಗೆಯ ಕಡೆ, ಗ್ರೋತ್ನ ಕಡೆಗೆ, ಸಕ್ಸಸ್ನ ಕಡೆಗೆ ಚೇಂಜಸ್ನ ನೋಡ್ಬೋದು. ಓಕೆ, ದಿಕ್ಕು ಬದಲಾವಣೆ ಆಗೋದನ್ನ ನೋಡ್ಬೋದು. ಟುವರ್ಡ್ಸ್ ಗ್ರೋತ್, ಸಕ್ಸಸ್, ಅಚೀವ್ಮೆಂಟ್. ಪ್ರತಿಯೊಬ್ಬರ ಗಮನ, ದೇಶಗಳಾಗಿರ್ಬೋದು, ರಾಜ್ಯಗಳಾಗಿರ್ಬೋದು, ಅವ್ರ ವ್ಯಕ್ತಿಗಳಾಗಿರ್ಬೋದು, ಕಂಪ್ನಿಗಳಾಗಿರ್ಬೋದು, ಸೊ ಅವರೆಲ್ಲರ ಗಮನ ಯಾವ ಕಡೆ ಹೋಗುತ್ತೆ? ಗೋಲ್ ಕಡೆಗೆ, ಅಚೀವ್ಮೆಂಟ್ ಕಡೆಗೆ, ಸಾಧನೆ ಕಡೆಗೆ, ರಿಸಲ್ಟ್ಸ್ನ ಕಡೆಗೆ, ರೈಟ್? ಸೊ 2026 ಇಯರ್ ವಿಲ್ ಬಿ ಅ ಜನರಲಿ ಪ್ರೋಗ್ರೆಸಿವ್ ಇಯರ್ ಆಗಿರುತ್ತೆ. ಸಾಕಷ್ಟು ಗ್ರೋತ್ನ ವರ್ಷ ಆಗಿರುತ್ತೆ, ಅಚೀವ್ಮೆಂಟ್ನ ವರ್ಷ ಆಗಿರುತ್ತೆ, ಸಕ್ಸಸ್ನ ವರ್ಷ ಆಗಿರುತ್ತೆ. ಹೊಸ ಹೊಸ ಕಂಪ್ನಿಗಳು ಹುಟ್ಕೊಳ್ಳೋವಂಥದ್ದು ಸಾಧ್ಯತೆಗಳು ನೋಡ್ತೀರಾ. ಹೊಸ ಹೊಸ ಪ್ರಾಜೆಕ್ಟ್ಸ್ ಹುಟ್ಕೊಳ್ಳೋದು ಸಾಧ್ಯತೆಗಳು ನೋಡ್ತೀರಾ. ತುಂಬ ಒಂದು ಬೆಳವಣಿಗೆ, ಸಕ್ಸಸ್ಸು, ಅಚೀವ್ಮೆಂಟ್ಸ್ನ ನೋಡ್ತೀರಾ. ಓವರಾಲ್ ಗ್ಲೋಬಲಿ. ಓಕೆ, ಅಂದರೆ ಅರ್ಥ ಏನಿವಾಗ? ಸರ್, ಓವರಾಲ್ ಪ್ರಪಂಚಕ್ಕೆ ಒಂದು
ಒಳ್ಳೆ ವರ್ಷ, ಸಕ್ಸಸ್ ವರ್ಷ, ಗ್ರೋತ್ ವರ್ಷ, ಅಚೀವ್ಮೆಂಟ್ನ ವರ್ಷ ಅಂದರೆ ನಾನು ಅದರಲ್ಲಿ ಏನು ಮಾಡ್ಕೋಬೇಕು? ಈಗ ನೋಡಿ, ಹರಿಯೋ ನೀರು ಕಡೆಗೆ ನಾನು ಜೊತೆಗೆ ಈಜ್ಕೊಂಡು ಹೋಗ್ಬಿಟ್ರೆ ಫಾಸ್ಟಾಗಿ ಹೋಗ್ತೀನಿ, ಕರೆಕ್ಟಾ? ಗಾಳಿ ಬೀಸಬೇಕಾದ್ರೆ ನಾನು ಜೊತೆಗೆ ಹೋಗ್ಬಿಟ್ರೆ ಈಸಿಯಾಗಿ ಮೂವ್ ಆಗ್ತೀನಿ. ಸೊ ಈಗ 2026 ವರ್ಷ ಪ್ರೋಗ್ರೆಸಿವ್ ಅಚೀವ್ಮೆಂಟ್ ಸಕ್ಸಸ್ನ ವರ್ಷ ಆಗಿದೆ ಅಂದರೆ ನಾನು ಕೂಡ ಜನರಲಾಗಿ ತಿಳ್ಕೊಬೇಕಪ್ಪ ಏನಪ್ಪ ಅಂತ ಹೇಳಿದ್ರೆ ಈ ವರ್ಷ ಒಳ್ಳೆ ವರ್ಷ ಆಗಿರುತ್ತೆ, ಗ್ರೋತ್ನ ವರ್ಷ ಆಗಿರುತ್ತೆ, ಅಚೀವ್ಮೆಂಟ್ನ ವರ್ಷ ಆಗಿರುತ್ತೆ. ನಾನು ಕೂಡ ಎಫರ್ಟ್ ಹಾಕಿ ಇನ್ನಷ್ಟು ಹಾರ್ಡ್ ವರ್ಕ್ ಮಾಡಿ ಆ್ಯಂಡ್ ಗೋಲ್ ಕಡೆಗೆ ಕೆಲಸ ಮಾಡಿದ್ರೆ, ಶ್ರಮ ಹಾಕಿದ್ರೆ ನಾನು ಜೊತೆಗೆ ಬೆಳಿಬೋದು, ಸಕ್ಸಸ್ ಪಡಿಬೋದು, ಅಚೀವ್ಮೆಂಟ್ ಮಾಡ್ಬೋದು. ಇದು ಜನರಲ್ ಆಗಿ ನೀವು ತಿಳ್ಕೊಬೇಕು. ಓಕೆ, ಕ್ಲಿಯರ್? ಅರ್ಥ ಆಯ್ತಾ? ಚಾಟ್ ಬಾಕ್ಸಲ್ಲಿ ಹಾಕಿ ಎಸ್ ಅಂತ ಅನ್ಮ್ಯೂಟ್ ಮಾಡಿ ಹೇಳಿ ಎಷ್ಟು ಜನಕ್ಕೆ ಇದು ಅರ್ಥ ಆಯಿತು. Yes, sir. Clear, sir. 26 is a achievement year. ನಾವು ಅನ್ಕೊಂಡಿದ್ದೆಲ್ಲ ಎಸ್ ಸರ್. One Surya King. ಡನ್. ಸೊ ನಾವು ಪ್ರಿಡಿಕ್ಷನ್ ಮಾಡೋಂಥದ್ದು ನೋಡಿ, ನ್ಯೂಮರಾಲಜಿ ಪ್ರಕಾರ ಮಾಡ್ತೀವಿ, ನಂಬರ್ಸ್ನ ಪ್ರಕಾರ ಮಾಡ್ತೀವಿ. ಸೊ ಇದರಲ್ಲಿ ಎರಡು ಆಸ್ಪೆಕ್ಟ್ನ ಅರ್ಥ ಮಾಡ್ಕೋಬೇಕು ನೀವು. ಒಂದು, ನಂಬರ್ಸ್ನ ಎನರ್ಜಿ ಹೇಗಿರುತ್ತೆ, ಜೊತೆಗೆ ನಿಮ್ಮ ಕರ್ಮ, ಸಂಚಿತ ಕರ್ಮ, ನಿಮ್ಮ ಕರ್ಮಗಳ ಅನುಸಾರವಾಗಿ ನಂಬರ್ಸ್ ಬರೋಂಥದ್ದು. ಓಕೆ, ಸೊ 1 to 9 ನಂಬರ್ಸ್ ಏನು? 1 to 9 ನಂಬರ್ಸ್ ಈಗ ಯಾರು ನ್ಯೂಮರಾಲಜಿ ಕಲ್ತಿರ್ತೀರೋ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ, ಅಥವಾ ಫ್ರೀ ಕ್ಲಾಸ್ ಅಟೆಂಡ್ ಮಾಡಿದವ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ. ಯಾರು ಅಟೆಂಡ್ ಮಾಡಿರಲ್ಲ, ನೆಕ್ಸ್ಟ್ ಟೈಮ್ ಮತ್ತೆ ಕ್ಲಾಸ್ ಬಂದಾಗ ಅಟೆಂಡ್ ಮಾಡಿ, ಅಥವಾ ಅಪ್ಕಮಿಂಗ್ ಮಾಸ್ಟರ್ ಕೋರ್ಸ್ ಬಂದಾಗ ಜಾಯ್ನ್ ಆಗಿ ಮಾಸ್ಟರ್ ಕೋರ್ಸ್ನ ಕಲ್ತ್ಕೊಳ್ಳಿ, ನ್ಯೂಮರಾಲಜಿ ಕೋರ್ಸ್ನ ಕಲ್ತ್ಕೊಳ್ಳಿ. ಸೊ 1 to 9 ನಂಬರ್ಸಲ್ಲಿ ನಂಬರ್ಸ್ ಬರುತ್ತೆ ನಿಮ್ಮ ಒಂದು ಕರ್ಮಗಳ ಅನುಸಾರವಾಗಿ, ನಿಮ್ಮ ಬ್ಲೆಸ್ಸಿಂಗ್ಸ್ನ ಅನುಸಾರವಾಗಿ, ಪೂರ್ವ ಜನ್ಮದ ಕರ್ಮಗಳ ಪ್ರಕಾರ ನಂಬರ್ಸ್ ಬರೋಂಥದ್ದು. ಓಕೆ, ಜೊತೆಗೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ನಂಬರ್ ಎನರ್ಜಿನ ಅರ್ಥ ಮಾಡ್ಕೋಬೇಕು, ಜೊತೆಗೆ ಅಲೈನ್ ಮಾಡ್ಕೋಬೇಕು. ನಮ್ಮ ಒಂದು ಅಲೈನ್ಮೆಂಟ್, ನಮ್ಮ ಜೀವನದ ಕೆಲವು ವಿಚಾರಗಳನ್ನು, ಮೇ ಬಿ ಪ್ರೊಫೆಷ್ನಲ್ ಇರ್ಬೋದು, ಕರಿಯರ್ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ರೈಟ್, ಆ್ಯಂಡ್ ನಮ್ಮ ಗುರಿಗಳಿರ್ಬೋದು, ಇದನ್ನೆಲ್ಲ ಅಲೈನ್ ಮಾಡಿಕೊಂಡು ಅದರ ಪ್ರಕಾರ ನಾವು ಸೆಟ್ ಮಾಡಿಕೊಂಡು ಕೆಲವು ಬದಲಾವಣೆಗಳು ಮಾಡಿಕೊಂಡು ರಿಸಲ್ಟ್ನ ಪಡೆಯುವಂಥದ್ದು. ಅರ್ಥ ಆಗ್ತಾ ಇದೆಯಾ? ರಿಸಲ್ಟ್ನ ಪಡೆಯುವಂಥದ್ದು. ಸೊ ದ್ಯಾಟ್ ಈಸ್ ವೇರ್ ನ್ಯೂಮರಾಲಜಿ ಹೆಲ್ಪ್ ಮಾಡುತ್ತೆ. ಓಕೆ, ದ್ಯಾಟ್ ಈಸ್ ವೇರ್ ನ್ಯೂಮರಾಲಜಿ ಹೆಲ್ಪ್ ಮಾಡುತ್ತೆ. ಈಗ ನೋಡಿ, ಯಾವಾಗ ಪ್ರೋಗ್ರೆಸಿವ್ ಆಗಿರುತ್ತೆ, ಯಾವಾಗ ಒಳ್ಳೆ ಟೈಮ್ ಇರುತ್ತೆ, ಒಳ್ಳೆ ಸಮಯ ಇದ್ದಾಗ ಏನು ಮಾಡಬೇಕು? ಒಳ್ಳೆ ಸಮಯ ಇದ್ದಾಗ ನಾವು ರೆಸ್ಟ್ ಮಾಡಬೇಕಾ? ಹಲೋ, ರೆಸ್ಟ್ ಮಾಡಬೇಕಾ? No, ಏನ್ sir. ಮಾಡ್ಬೇಕು? ಸಮಯ ಇದ್ದಾಗ ಇನ್ನ ಹಾರ್ಡ್ ವರ್ಕ್ ಮಾಡಬೇಕು, ಇನ್ನ ಎಫರ್ಟ್ ಹಾಕಬೇಕು. 4 ಅವರ್ ಮಲ್ಕೊಳ್ಳಿ ಅಷ್ಟೇ, 4 ಅವರ್ ಮಲ್ಕೊಳ್ಳಿ, ಮಿಕ್ಕಿದ ಅವರ್ ಪೂರ್ತಿ ಕೆಲಸ ಮಾಡಿ, ಎಫರ್ಟ್ ಹಾಕಿ. ಒಳ್ಳೆ ಸಮಯ ಇದ್ದಾಗ ಚೆನ್ನಾಗಿ ರಿಸಲ್ಟ್ನ ಪಡ್ಕೊಂಡ್ಬಿಡ್ಬೇಕು. ಎಕ್ಸಾಂಪಲ್ ನೋಡಿ, ಇರುವೆಗಳು, ಪಕ್ಷಿಗಳು. ಇರುವೆಗಳೆಲ್ಲ ಏನು ಮಾಡುತ್ತೆ? ಒಳ್ಳೆ ಬೇಸಿಗೆ ಟೈಮು ಚೆನ್ನಾಗಿರುತ್ತೆ, ವೆದರು, ಹೋಗಿ ಎಲ್ಲ ಗೂಡಲ್ಲಿ ಶೇಖರಣೆ ಮಾಡ್ಕೊಂಡ್ಬಿಡುತ್ತೆ. ಯಾಕೆ? ಮಳೆಗಾಲದಲ್ಲಿ, ಚಳಿಗಾಲದೆಲ್ಲ ಆಚೆ ಬರೋಕ್ಕಾಗೋದಿಲ್ಲ, ಅದಕ್ಕೆ ಆಹಾರ ಸಿಗೋದಿಲ್ಲ ಅಲ್ವಾ? ಬುದ್ಧಿವಂತ ಅಲ್ವಾ ಪ್ರಾಣಿಗಳು, ಪಕ್ಷಿಗಳೆಲ್ಲ? ಸೊ ಏನು ಮಾಡ್ತದೆ ನೋಡಿ, ಒಳ್ಳೆ ಟೈಮ್ ಇರಬೇಕಾದ್ರೆ ಮ್ಯಾಕ್ಸಿಮಮ್ ಕಷ್ಟಪಡುತ್ತೆ, ನೋ ರೆಸ್ಟಿಂಗ್. ಸೊ ಒಳ್ಳೆ ಟೈಮ್ ಇತ್ತು, ಒಳ್ಳೆ ವರ್ಷ ಇತ್ತು, ನೀವು ಪುಟ್ ಮೋರ್ ಎಫರ್ಟ್. ಐ ಟೆಲ್ ಯು ಯಾವಾಗ ನೀವು ರೆಸ್ಟ್ ಮಾಡಬೇಕು. 4 ಅವರಲ್ಲ, 8 ಅವರ್ ಮಲ್ಕೊಳ್ಳಿ, 12 ಅವರ್ ಮಲ್ಕೊಳ್ಳಿ, ಯಾವಾಗ ಅಂತ ಹೇಳ್ತೀನಿ. ಬಟ್ ಯಾವಾಗ ನೀವು ವರ್ಕ್ ಮಾಡಬೇಕು ಆವಾಗ ಎಫರ್ಟ್ ಹಾಕಿ ಕೆಲಸ ಮಾಡಿ ಗ್ರೋತ್ನ ಪಡ್ಕೊಳ್ಳಿ. ದಿಸ್ ಇಸ್ ಮೈ ಸಜೆಷನ್. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ನಂಬರ್ಸ್ನ ಪ್ರಕಾರ, ನ್ಯೂಮರಾಲಜಿಯ ಪ್ರಕಾರ ಹೇಗೆ ನಿಮ್ಮ ಇಯರ್ ನಡೆಯುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ನಾವು ಫಸ್ಟ್ ಅರ್ಥ ಮಾಡ್ಕೊಂಡ್ವಿ 2026ನ ಬಗ್ಗೆ. ಇದು ಜನರಲ್ ಆಗಿ ಹೋಲ್ ಪ್ರಪಂಚಕ್ಕೆ ಯೂನಿವರ್ಸಲ್ ಇಯರ್ ಇದು. ಇದಾದ ನಂತರ ನಾವು ತಿಳ್ಕೊಬೇಕಾಗಿರೋಂಥದ್ದು 1 to 9 ನಂಬರ್ನ ಅರ್ಥ, ಇಯರ್ ಆಫ್ ಸೈಕಲ್. 1 to 9 ಇಯರ್ಸ್ ಇದು ಸೈಕಲ್. ಇದು 1ಇಂದ 9ವರೆಗೂ, 9ಇಂದ ಮತ್ತೆ 1 ಶುರು ಆಗುತ್ತೆ, ಮತ್ತೆ 1ಇಂದ 9ವರೆಗೂ ಹೋಗುತ್ತೆ, 9 ಆದ್ಮೇಲೆ ಮತ್ತೆ 1 ಶುರು ಆಗುತ್ತೆ. ಇಟ್ಸ್ ಅ ಸೈಕಲ್. 1 to 9ನ ಸೈಕಲ್ ಇದು. ಅರ್ಥ ಆಗ್ತಾ ಇದೆಯಾ? ಸೊ ಪರ್ಸ್ನಲ್ ಇಯರ್ ಅಂದ್ರೆ ಏನು ಇದನ್ನು ತಿಳ್ಕೊಳ್ಳೋಣ. ಬರ್ಕೊಳ್ಳೆಲ್ಲರೂ, ಪರ್ಸ್ನಲ್ ಇಯರ್. ಪರ್ಸ್ನಲ್ ಇಯರ್
ಈಗ ನಾನು ಹೇಳಿದೆ ಯೂನಿವರ್ಸಲ್ ಇಯರ್ ಅಂತ ಹೇಳಿದೆ. ಯೂನಿವರ್ಸಲ್ ಇಯರ್ ಅಂದ್ರೇನು? ಜನರಲಿ 2026 ಅಂತ ವರ್ಷ, ಪ್ರಪಂಚಾದ್ಯಂತ ಎಲ್ಲರಿಗೂ 2026 ಸೊ ಹಾಗಂದ್ರೆ ಎಲ್ಲರಿಗೂ ಒಂದೇ ಥರ ಇರುತ್ತಾ? ಇಲ್ಲ. ಓಕೆ, ಯೂನಿವರ್ಸ್ ಇಯರ್ ಈಸ್ 2026. ಸೊ ಜನರಲಿ 2026 ಒನ್ ಇಯರ್ ನೋಡ್ತೀರಾ, ಬಟ್ ಅಟ್ ದ ಸೇಮ್ ಟೈಮ್ ಪ್ರತಿಯೊಬ್ಬರು ಕೂಡ ಬೇರೆ ಬೇರೆ ದಿನಾಂಕದಲ್ಲಿ ಹುಟ್ಟಿರ್ತಾರೆ, ಬೇರೆ ಬೇರೆ ಕರ್ಮಗಳು ಮಾಡ್ತಾರೆ. ಸೊ ಅವರ ಕರ್ಮಾನುಸಾರವಾಗಿ, ಅವರ ಡೇಟ್ ಆಫ್ ಬರ್ತ್ನ ಅನುಸಾರವಾಗಿ ಆ ವರ್ಷ ಹೇಗಿದೆ ಅದರ ಫಲ ಅವ್ರಿಗೆ ಸಿಗುತ್ತೆ. ಐ ರಿಪೀಟ್, 2026 ಇಸ್ ಅ ಜನರಲ್ ಯೂನಿವರ್ಸಲ್ ಇಯರ್, ಬಟ್ 2026 ನಿಮಗೆ ಯಾವ ವರ್ಷ ಆಗಿದೆ, ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ, ನಿಮ್ಮ ಗ್ರಿಡ್ ಪ್ರಕಾರ, ನಿಮ್ಮ ಅಂಕಿಗಳ ಪ್ರಕಾರ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದೇ ಪರ್ಸ್ನಲ್ ಇಯರ್ ಮುಖಾಂತರ. ಸೊ ಅದಕ್ಕೆ ನೀವು ಕಂಡುಹಿಡಬೇಕು ನಿಮ್ಮ ಪರ್ಸ್ನಲ್ ಇಯರ್. ಸರ್ 2026 ಯೂನಿವರ್ಸ್ಗೆ 1 ಆಯಿತು ಸರ್, ಬಟ್ ನನಗೆ ಯಾವ ವರ್ಷ? ಪರ್ಸ್ನಲ್ ಇಯರ್ ನನಗೆ ಯಾವುದಿದೆ? 1 ಇದೆಯಾ, 3 ಇದೆಯಾ, 6 ಇದೆಯಾ, 8 ಇದೆಯಾ, 9 ಇದೆಯಾ, 1 ಇದೆಯಾ, ಯಾವುದಿದೆ ತಿಳ್ಕೋಬೇಕು. ಓಕೆ, ಸೊ ಹೇಗೆ ಅದನ್ನು ಕಂಡುಹಿಡಿಯುವಂಥದ್ದು? ಸೊ ನಿಮ್ಮ ಪರ್ಸ್ನಲ್ ಇಯರ್ನ ಹೇಗೆ ಕಂಡುಹಿಡಿಯುವಂಥದ್ದು ಅದನ್ನು ಹೇಳ್ಕೊಡ್ತೀನಿ ಇವಾಗ. ಸೊ ಎಲ್ಲರೂ ಗಮನ ಕೊಡಬೇಕು. ಅರ್ಥ ಆಗ್ತಾ ಇದೆಯಾ? ಐ ವಾಂಟ್ ಎಲ್ಲರೂ ಗಮನ ಕೊಡಬೇಕು. ಸೊ ಫೋಕಸ್ ಮಾಡಿ, ನಾನು ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಕ್ಲೀನಾಗಿ ಗಮನ ಕೊಡಿ. 500+ ಜನ ಯಾರು ಅಟೆಂಡ್ ಮಾಡ್ತಿದ್ರ ಗಮನ ಕೊಡಿ. ಸೊ ಪರ್ಸ್ನಲ್ ಇಯರ್ ಕಂಡುಹಿಡಿಬೇಕಂತ ಹೇಳಿದ್ರೆ, ಉದಾಹರಣೆಗೆ ಒಂದು ದಿನಾಂಕ ತಗೊಳ್ಳೋಣ. ಹಲೋ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರೂ ಗಮನ ಕೊಡಿ. ಉದಾಹರಣೆಗೆ ಒಂದು ದಿನಾಂಕ ತಗೊಳ್ಳೋಣ, 25/10/1984. ಎಕ್ಸಾಂಪಲ್ 25/10/1984 ಉದಾಹರಣೆಗೆ ಈ ದಿನಾಂಕ ತಗೊಳ್ತಾ ಇದ್ದೀನಿ. ಸೊ ಇದರಲ್ಲಿ ಏನು ಮಾಡ್ಬೇಕು ನಾನು? ಅಬ್ಸರ್ವ್ ಮಾಡಿ. ಸೊ 25/10/1984. ಸೊ ಇದರಲ್ಲಿ ಡೇಟನ್ನು ಹಾಗೆ ಬರ್ಕೋಬೇಕು, ನೀವು ಮಂತನ್ನು ಹಾಗೆ ಬರ್ಕೋಬೇಕು. ಸೊ ನೀವು ನಿಮ್ಮ ಬುಕ್ಕು ಪೆನ್ನು ತೊಗೊಂಡು ಬರ್ಕೊಳ್ಳಿ, ನಿಮ್ಮ ಹುಟ್ಟಿದ ದಿನಾಂಕ ಬರ್ಕೊಳ್ಳಿ. ನಾನು ಉದಾಹರಣೆಗೆ ಇದನ್ನು ತೊಗೊಂಡಿದ್ದೀನಿ, ನೀವು ನಿಮ್ಮ ಡೇಟ್ ಆಫ್ ಬರ್ತ್ ತೊಗೊಳ್ಳಿ. ನಿಮ್ಮ ಡೇಟ್ ಬರ್ಕೊಳ್ಳಿ, ನಿಮ್ಮ ಹುಟ್ಟಿದ ತಿಂಗಳು ಬರ್ಕೊಳ್ಳಿ, ವರ್ಷ ಬರ್ಕೊಳ್ತೀರಾ, ಹುಟ್ಟಿದ ಇಸ್ವಿ ಬರ್ಕೊಳ್ತೀರಾ. ಈಗ ಅದರ ಕೆಳಗಡೆ ನಿಮ್ಮ ಹುಟ್ಟಿದ ದಿನಾಂಕ ಬರ್ಕೊಳ್ಳಿ, ಹುಟ್ಟಿದ ತಿಂಗಳು ಬರ್ಕೊಳ್ಳಿ, ವರ್ಷ ಬಿಟ್ಬಿಡಿ. ನಿಮ್ಮ ಹುಟ್ಟಿದ ವರ್ಷ ಬಿಟ್ಬಿಟ್ಟು 2026ನ ಬರ್ಕೊಳ್ಳಿ. ಐ ರಿಪೀಟ್, ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಡೇಟನ್ನು ಬರ್ಕೊಳ್ತೀರಾ, ಮಂತ್ನ ಬರ್ಕೊಳ್ತೀರಾ, ಇಯರ್ನ ಚೇಂಜ್ ಮಾಡಿ 2026ನ ಬರೀತೀರಾ. ಯಾಕೆ ಅಂದರೆ ನಿಮ್ಮ ಪರ್ಸ್ನಲ್ ಇಯರ್ 2026ಗೆ ಕಂಡುಹಿಡ್ಕೋಬೇಕು. ಸೊ ಅದಕ್ಕೆ 2026ನ ಬರ್ಕೊಳ್ತೀರಾ. ಸೊ ಅಂದರೆ ಅರ್ಥ 25/10/2026 ಅಂತ ಬರ್ಕೊಳ್ತೀರಾ. ಎಕ್ಸಾಂಪಲ್ ನಿಮ್ಮದು, ನಿಮ್ಮ ಹುಟ್ಟಿದ ದಿನಾಂಕ ಬರ್ಕೊಳ್ತೀರಾ, ಹುಟ್ಟಿದ ತಿಂಗಳು ಬರ್ಕೊಳ್ತೀರಾ, ಜೊತೆಗೆ ಇಯರ್ 2026ನ ಬರ್ಕೊಳ್ತೀರಾ. ಇಷ್ಟನ್ನು ಕೂಡಿಸ್ಬೇಕು. 2 5 ಕೂಡಿಸಿದ್ರೆ 7 ಆಗುತ್ತೆ. 7 + 1 8 ಆಗುತ್ತೆ. 0 ಬಿಟ್ಬಿಡೋಣ. 8 + 2 10 ಆಗುತ್ತೆ. 10 + 2 12 ಆಗುತ್ತೆ. 12 + 6 18 ಆಗುತ್ತೆ. ಆ್ಯಂಡ್ 18ರಿಂದ 9 ಬರುತ್ತೆ. ಇಲ್ಲಿ ಬಿಡಿಸಿ ತೋರಿಸಿ ನಾನು. 25ನ 2 + 5 7 ಬಂತು. 10 + 1 + 0 1 ಬಂತು. ಆ್ಯಂಡ್ 2026ಇಂದ 10 ಬಂದು 1 ಬಂತು. ಸೊ 7 1 ಆ್ಯಂಡ್ 9 ಇಷ್ಟನ್ನು ಕೂಡಿಸಿದಾಗ 10, ಇಷ್ಟನ್ನು ಕೂಡಿಸಿದಾಗ 9 ಬರುತ್ತೆ. ಸೊ ಪರ್ಸ್ನಲ್ ಇಯರ್ ಏನು ಬಂತು? 9 ಬಂತು. ಪರ್ಸ್ನಲ್ ಇಯರ್ ಏನು ಬಂತು? 9 ಬಂತು. ಇದೆಲ್ಲವನ್ನು ಕೂಡಿಸ್ಬೇಕು. 2 + 5 + 1 + 0 + 2 + 2 + 6 ಇಷ್ಟು ಅಂಕಿಗಳನ್ನು ಕೂಡಿಸಿದಾಗ ಟೋಟಲ್ ಮಾಡಿದ್ರೆ 9 ಬರುತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಪರ್ಸ್ನಲ್ ಇಯರ್ ಏನು ಬರ್ತಾ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ.
ಆ್ಯಂಡ್ ಕೆಲವರು ಮಾಡಿದಂಥವ್ರು ಚಾಟ್ ಬಾಕ್ಸಲ್ಲೂ ಹಾಕಿ ನಾನು ಕರೆಕ್ಟ್ ಇದೆಯಲ್ಲ ಅಂತ ನೋಡಿ ಹೇಳ್ತೀನಿ. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ, ಹುಟ್ಟಿದ ತಿಂಗಳು 2026 ಇಷ್ಟನ್ನು ಟೈಪ್ ಮಾಡಿ ಕೆಳಗಡೆ ಟೋಟಲ್ ಮಾಡಿ ಸಿಂಗಲ್ ನಂಬರ್ ಏನು ಬರ್ತಾ ಇದೆ PY ಅಂದ್ರೇನು ಸ್ನೇಹಿತರೆ? ಪರ್ಸ್ನಲ್ ಇಯರ್. ಲೆಟ್ ಮಿ ನೋ ಚಾಟ್ ಬಾಕ್ಸಲ್ಲಿ ಕರೆಕ್ಟಾ ಇಲ್ಲ ಅಂತ ಒಂದು 4-5 ಜನದ ನೋಡಿ ಹೇಳ್ತೀನಿ ನಾನು. ಅನೂಪ್ ಅವರೇ 1996 ಬದಲು 2026 ಹಾಕಬೇಕು. ಚೆಕ್ ಮಾಡಿ, ಕರೆಕ್ಟಾಗಿ ಮಾಡಿ. ಎಸ್, ಹೇಮಾವತಿ ಅವರೇ ಪರ್ಸನಲ್ ಇಯರ್ 7 ಬರುತ್ತೆ. ರಜಿಯಾ ಅವರೇ ಕ್ಯಾಲ್ಕುಲೇಷನ್ ಚೆಕ್ ಮಾಡಿ. 2 ಬರುತ್ತಾ? ಎಸ್, ಗುಡ್. ಪರ್ಸನಲ್ ಇಯರ್ 2. ಈಗ ಕೆಲವರು ಬರೀ ಡೇಟ್ ಆಫ್ ಬರ್ತ್ ಹಾಕಿದರೆ ನನಗೆ ಕೆಲಸ ಕೊಡಬೇಡಿ, ನೀವು ಕ್ಯಾಲ್ಕುಲೇಷನ್ ಮಾಡಿ ಅಲ್ವಾ? ನಿಮ್ಗೆ ಹೇಳ್ಕೊಟ್ಟೆ ನಾನು, ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ಕ್ವಿಕ್ಕಾಗಿ ಇನ್ನೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಅಬ್ಸರ್ವ್ ಮಾಡಿ. ಸೊ ಪರ್ಸ್ನಲ್ ಇಯರ್ ಇದು ಡೇಟ್ ಆಫ್ ಬರ್ತ್ 2026 ಹೇಗಿದೆ ಅಂತ ತಿಳ್ಕೊಬೇಕು ನಾವು. ಸೊ ಅದಕ್ಕೆ ಡೇಟ್, ಹುಟ್ಟಿದ ದಿನಾಂಕದಲ್ಲಿ ಡೇಟ್ನ ಹಾಗೆ ಬರ್ಕೊಳ್ಳೋಣ, ಮಂತ್ನ ಹಾಗೆ ಬರ್ಕೊಳ್ಳೋಣ, ಇಯರ್ ಹುಟ್ಟಿದ ವರ್ಷ ತೆಗೆದಾಕ್ಬಿಟ್ಟು 2026ಕ್ಕೆ ನೋಡಬೇಕಲ್ವ. ಸೊ ಅದಕ್ಕೆ 2026ನ ಹಾಕೋಣ. ಸೊ ಇಷ್ಟು ಅಂಕಿಗಳನ್ನು ಕೂಡಿಸ್ಬೇಕು. ಸೊ 25ನ ಕೂಡಿಸಿದ್ರೆ 7 ಬರುತ್ತೆ, 10ನ ಕೂಡಿಸಿದ್ರೆ 1 ಬರುತ್ತೆ, 2026ನ ಕೂಡಿಸಿದ್ರೆ 10 ಬರುತ್ತೆ. ಆ್ಯಂಡ್ ಇಷ್ಟು ಅಂಕಿಗಳು ಕೂಡಿಸಿದಾಗ 7, 1, 10, 7, 1, 10 ಕೂಡಿಸಿದಾಗ 9 ಬರುತ್ತೆ. ಸೊ ಪರ್ಸ್ನಲ್ ಇಯರ್ 9. ಪರ್ಸ್ನಲ್ ಇಯರ್ ಯಾರಿಗೆ? ಈ ಡೇಟ್ ಆಫ್ ಬರ್ತ್ ವ್ಯಕ್ತಿಗೆ. ಈ ಡೇಟ್ ಆಫ್ ಬರ್ತ್ನ ವ್ಯಕ್ತಿಗೆ ಲೆಟ್ಸೆ ಸಮ್ ಆರ್ ಅನ್ನೋ ವ್ಯಕ್ತಿಯ ಒಂದು ಡೇಟ್ ಆಫ್ ಬರ್ತ್ ಅಂದ್ಕೊಳ್ಳೋಣ. ಆರ್ ಅನ್ನೋ ವ್ಯಕ್ತಿಯ ಈ ಡೇಟ್ ಆಫ್ ಬರ್ತ್ಗೆ ಅವರಿಗೆ 2026 ಯಾವ ವರ್ಷ ಆಗಿರುತ್ತೆ? 2026 ಪರ್ಸ್ನಲ್ ಇಯರ್ ಯಾವುದಾಗಿರುತ್ತೆ? 9 ಆಗಿರುತ್ತೆ. 9 ಆಗಿರುತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಪರ್ಸ್ನಲ್ ಇಯರ್ ನೆಕ್ಸ್ಟ್ ಇಯರ್ಗೆ ಯಾವುದು ಬರ್ತಾ ಇದೆ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಟೆಲ್ ಮಿ, ಇದು ಎಷ್ಟು ಜನಕ್ಕೆ ಅರ್ಥ ಆಯಿತು? ಕ್ಲಿಯರ್ ಅಂತ ಚಾಟ್ ಬಾಕ್ಸಲ್ಲಿ ಹಾಕಿ ಅಥವಾ ಎಸ್ ಅಂತ ಅನ್ಮ್ಯೂಟ್ ಮಾಡಿ ಹೇಳಿ ನನಗೆ. ಎಸ್ ಸರ್, ಕ್ಲಿಯರ್ ಸರ್. ಗುರುಜಿ. ಕ್ಲಿಯರ್ ಸರ್. 1 to 9 ಕಲಿಬೇಕು ನಾವು. ಇವತ್ತೊಂದು 3 ಪರ್ಸ್ನಲ್ ಇಯರ್ ಕಲ್ತ್ಕೊಳ್ಳೋಣ. 1, 2, 3 ಕಲ್ತ್ಕೊಳ್ಳೋಣ. ನಾಳೆ ಸೇಮ್ ಟೈಮಲ್ಲಿ 4, 5, 6 ಕಲ್ತ್ಕೊಳ್ಳೋಣ. ನಾಡಿದ್ದು 7, 8 ಮತ್ತು 9ನ ಕಲ್ತ್ಕೊಳ್ಳೋಣ. ಓಕೆ, ಎಸ್. ಸೊ ಶುರು ಮಾಡೋಣ. ಪರ್ಸ್ನಲ್ ಇಯರ್ 1. ಪರ್ಸ್ನಲ್ ಇಯರ್ 1. ಮೈ ಡಿಯರ್ ಸ್ಟೂಡೆಂಟ್ಸ್, ಯಾರ್ದೆಲ್ಲ ಈ ವರ್ಷ ಪರ್ಸ್ನಲ್ ಇಯರ್ 1 ಬರ್ತಾ ಇದೆ? ಯಾರ್ದೆಲ್ಲ ಈ ವರ್ಷ ಅಂದರೆ ನಾನು ಹೇಳ್ತಾ ಇರೋದು 2026, 2026 ಪರ್ಸ್ನಲ್ ಇಯರ್ 1 ಯಾರ್ದೆಲ್ಲ ಬರ್ತಾ ಇದೆ ಅಂಥವರು ಅನ್ಮ್ಯೂಟ್ ಮಾಡಿ ಮೀ ಸರ್ ಅಂತ ಹೇಳಿ, ನಾನು ಅಂತ ಹೇಳಿ, ಅಥವಾ ಚಾಟ್ ಬಾಕ್ಸಲ್ಲೂ ಮೀ ಅಂತ ಹಾಕಿ, ನಾನು ಅಂತ ಹಾಕಿ. ನಂದು ಸರ್. ನಮ್ಮ ಫಾದರ್ ಮೀ ಸರ್. ಮೀ ಗುರೂಜಿ. ಮೀ ಸರ್. ಮೀ ಸರ್. ವಾವ್,
Wow, so many are there. So many are there. I really, really appreciate you. Wow, so many are there. Now listen. ಈ ಕಲಿಕೆ ನಿಮಗೂ ಉಪಯೋಗಿಸ್ಕೊಳ್ಳಿ. ಈಗ ನಿಮ್ಮ ಫ್ಯಾಮಿಲಿಲೂ ನಿಮ್ಮ ಬ್ರದರ್ ಸಿಸ್ಟರ್ಸ್ ಇರ್ತಾರೆ, ನಿಮ್ಮ ಫಾದರ್ ಮದರ್ ಅಥವಾ ನಿಮ್ಮ ಒಂದು ಮಕ್ಕಳು ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ. ಅವರ ಪರ್ಸ್ನಲ್ ಇಯರ್ ಕೂಡ ಏನು ಬರ್ತಾ ಇದೆ ಅಂತ ತಿಳ್ಕೊಂಡು ಅವ್ರಿಗೂ ನೀವು ಸಜೆಸ್ಟ್ ಮಾಡ್ಬೋದು, ಹೆಲ್ಪ್ ಮಾಡ್ಬೋದು. ಅವ್ರಿಗೆ ಯಾವ ಪರ್ಸ್ನಲ್ ಇಯರ್ ಬರ್ತಾ ಇದೆ, ಅವ್ರು ಹೆಂಗಿರ್ತಾರೆ ಈ ವರ್ಷ, ಸೊ ನೀವು ಸ್ವಲ್ಪ ಅವ್ರಿಗೆ ಅಡ್ಜಸ್ಟ್ ಮಾಡ್ಕೋಬೋದು. ಓಕೆ, ಸೊ ಈ ರೀತಿಯಾಗಿ ನ್ಯೂಮರಾಲಜಿಯನ್ನು ಉಪಯೋಗಿಸ್ಕೊಳ್ತೀರಾ ನಿಮ್ಮ ಲೈಫಲ್ಲಿ. ಡನ್. ಸೊ ಪರ್ಸ್ನಲ್ ಇಯರ್ 1 ಬರ್ಕೊಳ್ಳಿ ಎಲ್ಲರೂ. ಪರ್ಸ್ನಲ್ ಇಯರ್ 1 ಯಾರ್ದೆಲ್ಲ ಪರ್ಸ್ನಲ್ ಇಯರ್ 1 ಬರ್ತಾ ಇದೆ, ಮೈ ಡಿಯರ್ ಫ್ರೆಂಡ್ಸ್ ಕೇಳಿಸ್ಕೊಳ್ಳಿ. ನಿಮ್ಮ ವರ್ಷ ಸನ್, ಸೂರ್ಯನ ವರ್ಷ, ವಿಚ್ ಈಸ್ ಅಮೇಝಿಂಗ್. ಅಮೇಝಿಂಗ್ ವರ್ಷ. ಅಮೇಝಿಂಗ್ ವರ್ಷ ಅಂದರೆ ಅಮೇಝಿಂಗ್ ವರ್ಷ ಅಂತ ಹೇಳ್ತೀನಿ ನಾನು. ಸೊ ಪರ್ಸ್ನಲ್ ಇಯರ್ 1 ಬಂದಂಥವ್ರೆಲ್ಲರೂ ಬಲ್ಲೆ 2026. ಯಾಕೆ ಅಂದ್ರೆ ನೋಡಿ, ಯೂನಿವರ್ಸಲ್ ಇಯರು 1 ಇದೆ, ಜೊತೆಗೆ ಪರ್ಸ್ನಲ್ ಇಯರು 1 ಬರ್ತಾ ಇದೆ. ಸೊ 1 ಎನರ್ಜಿ ಹೈ ಇರುತ್ತೆ. ಆ್ಯಂಡ್ ಈ ವರ್ಷ ಕಂಪ್ಲೀಟಾಗಿ ನೀವೇನು ಮಾಡ್ಕೋಬೋದು, ಎರಡೂ ಕೈಯಿಂದ ಏನು ಎಲ್ಲ ಕಡೆಯಿಂದನೂ ಬಾಚ್ಕೋಬೋದು ನೀವು. ಆ ರೀತಿಯಾದಂಥ ವರ್ಷ ಇದು. ಓಕೆ, ಸೊ ಬರ್ಕೊಳ್ಳಿ. ಪರ್ಸ್ನಲ್ ಇಯರ್ 1 ಬಂದಾಗ ನಿಮ್ಮದೇ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿನಲ್ಲಿ ಯಾರದೇ ಬೇಕಾದ್ರೂ ಪರ್ಸ್ನಲ್ ಇಯರ್ 1 ಬರ್ಬೋದು. 2026ಗೆ ಏನು ಅರ್ಥ, ಏನು ಆಟ್ರಿಬ್ಯೂಟ್ಸ್, ಏನು ಗುಣಲಕ್ಷಣಗಳ ನೋಡ್ತೀರಾ ತಿಳ್ಕೊಳ್ಳೋಣ. ಬರ್ಕೊಳ್ಳಿ ಎಲ್ಲರೂ. ಸೊ ಪರ್ಸ್ನಲ್ ಇಯರ್ 1 ಬಂದಾಗ ಕೆಲವ್ರಿಗೆ ಪರ್ಸ್ನಲ್ ಇಯರು 2027ಕ್ಕೆ 1 ಬರ್ಬೋದು, ಅಂದರೆ 2026 9 ಆಗಿರ್ಬೋದು ಕೆಲವರಿಗೆ. ಸೊ 2027 ಪರ್ಸ್ನಲ್ ಇಯರ್ 1 ಬರ್ಬೋದು. ಸೊ ಅದು ಕೂಡ ತಿಳ್ಕೊಳ್ಳಿ. ಸೊ 1 ಇಯರ್ ನೀವು ಕಾದು ನೆಕ್ಸ್ಟ್ ಇಯರ್ಗೆ, ಅದರ ನೆಕ್ಸ್ಟ್ ಇಯರ್ಗೆ ಪ್ರಿಪೇರ್ ಆಗ್ಬೋದು. ಸೊ ಬರ್ಕೊಳ್ಳಿ. ಈಗ ಪರ್ಸ್ನಲ್ ಇಯರ್ 1 ಬಂದಾಗ ಸನ್, ಸೂರ್ಯನ ವರ್ಷ. ಸೊ ನೋಡಿ, ಈಗ ಸೂರ್ಯ ಏನು ಮಾಡ್ತಾನೆ, ಸೂರ್ಯ ಏನಾಗುತ್ತೆ, ಸೂರ್ಯೋದಯ ಆದಂಗೆ ಎಲ್ಲ ಜೀವಿಗಳು ಎದ್ದೇಳುತ್ತೆ ಅಲ್ವಾ. ಸೊ ಎಲ್ಲ ಶುರು ಆಗದೆ ಸೂರ್ಯ ಉದಯದಿಂದ. ಸೊ ಪ್ರಾಣಿ ಪಕ್ಷಿಗಳು, ಗಿಡ ಮರಗಳು, ಬೆಳವಣಿಗೆ, ರೈಟ್, ಫುಡ್ ಕ್ರಿಯೇಷನ್ಸು ಎಲ್ಲನೂ ಶುರು ಆಗದೆ ಸನ್ರೈಸಿಂದ. ಸೊ ಸೂರ್ಯನ ವರ್ಷದಿಂದ ಏನಾಗುತ್ತೆ, ನ್ಯೂ ಬಿಗಿನಿಂಗ್ ಆಗುತ್ತೆ. ಬರ್ಕೊಳ್ಳಿ, ನ್ಯೂ ಬಿಗಿನಿಂಗ್. ಇಟ್ಸ್ ಅ ಇಯರ್ ಆಫ್ ಬಿಗಿನಿಂಗ್. ಯಾರೆಲ್ಲ ಹೊಸದಾಗಿ ಏನಾದರೂ ಪ್ಲ್ಯಾನ್ ಮಾಡ್ತಿದ್ದೀರಾ, ಅಂದರೆ ಬಿಸ್ನೆಸ್ ಮಾಡಬೇಕು, ಜಾಬ್ ಮಾಡಬೇಕು, ಪ್ರಮೋಷನ್ ತೊಗೋಬೇಕು, ಇನ್ಕ್ರಿಮೆಂಟ್ ಪಡ್ಕೋಬೇಕು, ರೈಟ್, ಅಥವಾ ಹೊಸ ಅವಕಾಶಗಳನ್ನ ಪಡ್ಕೋಬೇಕು. ಇಯರ್ ಆಫ್ 1 ಸನ್ ಅಂತ ಬಂದಾಗ ನ್ಯೂ ಆಪರ್ಚುನಿಟೀಸ್. ಏನು ನೋಡ್ತೀರಾ ನೀವು, ಹೊಸ ಅವಕಾಶಗಳು, ನ್ಯೂ ಆಪರ್ಚುನಿಟೀಸ್ ಕಾಯ್ತಾ ಇರುತ್ತೆ ನಿಮಗೋಸ್ಕರ. ನೆಕ್ಸ್ಟ್ ಪರ್ಸ್ನಲ್ ಇಯರ್ 1 ಬಂದಾಗ ಗ್ರೋತ್ ಆ್ಯಂಡ್ ಸಕ್ಸಸ್. 1 ಏನು ಕೊಡುತ್ತೆ, ಗ್ರೋತ್ ಆ್ಯಂಡ್ ಸಕ್ಸಸ್ ಕೊಡುತ್ತೆ, ಅಚೀವ್ಮೆಂಟ್ ಕೊಡುತ್ತೆ. ಗ್ರೋತ್, ಸಕ್ಸಸ್, ಅಚೀವ್ಮೆಂಟ್, ನ್ಯೂ ರಿಲೇಶನ್ಶಿಪ್, ನ್ಯೂ ಬಿಗಿನಿಂಗ್. ಮೇನ್ಲಿ ನಿಮ್ಮ ಪ್ರೊಫೆಷನ್, ಕರಿಯರ್ ಗ್ರೋತನ್ನು ನೋಡ್ತೀರಾ. ಐ ರಿಪೀಟ್, ಪರ್ಸ್ನಲ್ ಇಯರ್ 1 ಬಂದಾಗ ಮೇನ್ಲಿ ನಿಮ್ಮ ಪ್ರೊಫೆಷನ್, ಕರಿಯರ್, ಬಿಸ್ನೆಸ್ ಗ್ರೋತನ್ನು ನೋಡ್ತೀರಾ. ಸೊ 1 ಎನರ್ಜಿ ಅಂದರೆ ಗ್ರೋತ್, ಸಕ್ಸಸ್, ನ್ಯೂ ಆಪರ್ಚುನಿಟೀಸ್, ನ್ಯೂ ಬಿಗಿನಿಂಗ್ನ ಎನರ್ಜಿ ಅಂತ ಅರ್ಥ. ಸೊ ನಿಮಗೆ ಪರ್ಸ್ನಲ್ ಇಯರ್ 1 ಬಂದಿದೆ ಅಂದರೆ ಅರ್ಥ ಮಾಡಿ ಫ್ರೆಂಡ್ಸ್, ಈ ವರ್ಷ ಕಂಪ್ಲೀಟಾಗಿ ಮೇಕ್ ಯೂಸ್ ಆಫ್ ಇಟ್. ನಾನಂತೂ ಇದರ ಒಂದು ಎನರ್ಜಿನ ನಾನು ನೋಡಿದ್ದೀನಿ, ಅನುಭವಿಸಿದ್ದೀನಿ, ಇದರ ರಿಸಲ್ಟ್ಸ್ ಕೂಡ ಪಡೆದಿದ್ದೀನಿ ನಾನು. ಆ್ಯಂಡ್ ಅಮೇಝಿಂಗ್ ರಿಸಲ್ಟ್ಸ್ ಕೊಡುತ್ತೆ ಪರ್ಸ್ನಲ್ ಇಯರ್ 1 ಬಂದಾಗ. ಸೊ ನಾನು ನಿಮ್ಗೆಲ್ಲರಿಗೂ ಹೇಳೋದೇನಪ್ಪ ಅಂತ ಹೇಳಿದ್ರೆ, ಪರ್ಸ್ನಲ್ ಇಯರ್ 1 ಬಂದಾಗಂತೂ 1 ನಿಮಿಷ ವೇಸ್ಟ್ ಮಾಡಬೇಡಿ, 1 ಸೆಕೆಂಡು ವೇಸ್ಟ್ ಮಾಡಬೇಡಿ. ಅರ್ಥ ಆಗ್ತಾ ಇದೆಯಾ? ಮತ್ತೆ ನಿಮಗೆ ಪರ್ಸ್ನಲ್ ಇಯರ್ 1 ಬರಬೇಕಂದ್ರೆ ನೀವೇನು ಮಾಡಬೇಕು, ಇನ್ನೂ 9 ವರ್ಷ ಕಾಯಬೇಕು. ಈಗ ಆಲ್ರೆಡಿ ನಿಮ್ಮ ಏಜು 40+ ಆಗಿದೆ, 50+ ಆಗಿದೆ ಅಂದರೆ ಅಬ್ಬಬ್ಬಾ ಅಂದರೆ ನಿಮಗೊಂದು 2, 3, 4 ಸಾರಿ ಬಂದರೆ ಹೆಚ್ಚು ಪರ್ಸ್ನಲ್ ಇಯರ್ 1. ಇನ್ನೂ ಜಾಸ್ತಿ ಬದುಕ್ತೀರಾ ಅಂದರೆ ಒಂದು 4, 5 ಬರ್ಬೋದು, ಇನ್ನೂ ಜಾಸ್ತಿ ಬದುಕಿದ್ರೆ. ಇಲ್ಲ ಅಂದರೆ ಹಾರ್ಡ್ಲಿ 2, 3 ಪರ್ಸ್ನಲ್ ಇಯರ್ 1 ನೋಡ್ತೀರಾ ಅಷ್ಟೇ ಅಲ್ವಾ. ಸೊ ಮೇಕ್ ಶೋರ್ ದಟ್ ಪರ್ಸ್ನಲ್ ಇಯರ್ 1 ಬಂದಂಥವರು ಈ ಒಂದು ವರ್ಷವನ್ನು ಸದುಪಯೋಗ ಪಡಿಸ್ಕೊಳ್ತೀರಾ.
ಸೊ ಪರ್ಸ್ನಲ್ ಇಯರ್ 1 ಅಂದಾಗ ಇದರ ಎನರ್ಜಿ ನೀವು 1ನೇ ತಾರೀಕಿಂದ ನೋಡಲ್ಲ. ಇದು ಪಾಯಿಂಟ್ಸ್ನ ಬರ್ಕೊಂಬಿಡಿ, ಕೆಲವು ಬೇಸಿಕ್ ಪಾಯಿಂಟ್ಸ್ನ ಹೇಳ್ಬಿಡ್ತೀನಿ, ಬರ್ಕೊಳ್ಳಿ. ಗೋಪಿ ಸರ್ ಹೇಳಿದ್ರು ಪರ್ಸ್ನಲ್ ಇಯರ್ 1 ಶುರು ಆಗುತ್ತಂತೆ 2026ಇಂದ ಅಂದ್ಬಿಟ್ಟು ಡಿಸೆಂಬರ್ 31 ಮುಗಿದಿದ ತಕ್ಷಣ ಕ್ಯಾಲೆಂಡರ್ ತಿರುವಾಗ್ದಂಗೆ ನಿಮ್ಮ ಲೈಫು ಠಕ್ ಅಂತ ಹಿಂಗೆ ದೋಸೆ ತಿರುವಾಗಂಗೆ ಚೇಂಜ್ ಆಗಿಬಿಡೋದಿಲ್ಲ. ತಾಳ್ಮೆ ಇಟ್ಕೊಳ್ಳಿ. ಇದು ಎನರ್ಜಿ, ಇದು ಶಿಫ್ಟ್. ಇದು ಎನರ್ಜಿ ಶಿಫ್ಟ್ ಆಗೋಂಥದ್ದು ಒಂದು ದಿನದಲ್ಲಿ, ಒಂದು ರಾತ್ರಿನಲ್ಲಿ ಟಪಕ್ ಅಂತ ಚೇಂಜ್ ಆಗೋದಿಲ್ಲ. ಇಟ್ಸ್ ಅ ಸ್ಲೋ ಚೇಂಜ್, ಸ್ಲೋ ಪ್ರೋಗ್ರೆಷನ್, ಸ್ಲೋ ಬದಲಾವಣೆನ ನೋಡ್ತೀರಾ. ನಿಮ್ಮ ಎನರ್ಜಿನಲ್ಲಿ, ನಿಮ್ಮ ಲೈಫಲ್ಲಿ ಒಂದು ಸ್ಲೋ ಶಿಫ್ಟನ್ನು ನೋಡ್ತೀರಾ. ಆ ಶಿಫ್ಟ್ ನಿಮಗೆ ಅಷ್ಟು ಕಾಣೋದಿಲ್ಲ, ಬಟ್ ಸ್ಲೋಲಿ ಶಿಫ್ಟ್ ಆಗೋದನ್ನ ನೀವು ಓವರ್ ಅ ಪೀರಿಯಡ್ ಆಫ್ ಟೈಮ್ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ನ್ಯೂಮರಾಲಜಿ ಪ್ರಕಾರ ನ್ಯೂ ಇಯರ್ನ ಇಂಪ್ಯಾಕ್ಟ್ ಅಂದರೆ, ನ್ಯೂ ಇಯರ್ ಅಂದ್ರೇನು, ನ್ಯೂ ಪರ್ಸ್ನಲ್ ಇಯರ್ನ ಇಂಪ್ಯಾಕ್ಟ್ ನೋಡ್ತೀರಾ ನೀವು ಜನವರಿ ಬಿಗಿನಿಂಗಿಂದ ಜನವರಿ ಮಿಡ್, ಜನವರಿ ಎಂಡಿಂಗ್ ಆರ್ ಫೆಬ್ರವರಿ 5th 10th, ಮ್ಯಾಕ್ಸಿಮಮ್ ಫೆಬ್ರವರಿ 15th ಒಳಗಡೆ ನೋಡ್ತೀರಾ. ಅಂದರೆ ನನ್ನ ಪ್ರಕಾರ ಜನವರಿ 1st ವೀಕಿಂದ ಹಿಡಿದು ಫೆಬ್ರವರಿ 2nd ವೀಕ್ 3rd ವೀಕ್ ತನಕ ನಿಮ್ಮ ಒಂದು ಪರ್ಸ್ನಲ್ ಇಯರ್ ಶಿಫ್ಟ್ ಸ್ಲೋಲಿ ಚೇಂಜಸ್ ಆಗುತ್ತೆ. ಅಂದರೆ ಹೊಸ ವರ್ಷದ ಒಂದು 6 ವಾರಗಳು, 6 ವೀಕ್ ಟು 7 ವೀಕ್ಸಲ್ಲಿ ಈ ಒಂದು ಶಿಫ್ಟ್ ಆಗೋದನ್ನು ನೋಡ್ತೀರಾ. ಸೊ ಪೂರ್ತಿ ಇದರ ಪ್ರಭಾವ, ಎನರ್ಜಿ ಯಾವಾಗ ನೋಡೋಕ್ಕೆ ಶುರು ಮಾಡ್ತೀರಾ? ಫೆಬ್ರವರಿ ಎಂಡಿಂಗಿಂದ ನೋಡೋಕ್ಕೆ ಶುರು ಮಾಡ್ತೀರಾ. ಹೊಸ ಪರ್ಸ್ನಲ್ ಇಯರ್ನ ಇಂಪ್ಯಾಕ್ಟ್ನ ನೋಡೋಕ್ಕೆ ಶುರು ಮಾಡ್ತೀರಾ ಫೆಬ್ರವರಿ ಎಂಡಿಂಗಿಂದ. ನೆಕ್ಸ್ಟ್ ಇಯರ್ ಫೆಬ್ರವರಿ ಎಂಡಿಂಗ್ ತನಕ ಇದರ ಪ್ರಭಾವ ನೋಡ್ತೀರಾ. ಓಕೆ, ಸೊ ಕೆಲವರಿಗೆ ಬೇಗನೆ ಶಿಫ್ಟ್ ಆಗೋದನ್ನ ನೋಡ್ಬೋದು, ಕೆಲವರಿಗೆ ಫೆಬ್ರವರಿ ಬಿಗಿನಿಂಗು, ಕೆಲವರಿಗೆ ಫೆಬ್ರವರಿ ಮಧ್ಯ, ಕೆಲವರಿಗೆ ಫೆಬ್ರವರಿ ಮ್ಯಾಕ್ಸಿಮಮ್ ಫೆಬ್ರವರಿ ಎಂಡ್ ಒಳಗಡೆ ಹೊಸ ವರ್ಷದ ಪ್ರಭಾವಗಳನ್ನು ನೋಡ್ಬೋದು. ಕ್ಲಿಯರ್? ಡನ್. ಸೊ ಕ್ಯಾಲೆಂಡರ್ ಚೇಂಜ್ ಮಾಡ್ದಂಗೆ 1ನೇ ತಾರೀಕಿಂದ ನೀವು ಚೇಂಜಸ್ ನೋಡೋಕ್ಕೆ ಸಾಧ್ಯ ಇಲ್ಲ. ಇಟ್ಸ್ ಅ ಸ್ಲೋ ಪ್ರೋಸೆಸ್ ಆಫ್ ಶಿಫ್ಟ್. ಕ್ಲಿಯರ್? ಬರ್ಕೊಳ್ಳಿ. ಈಗ ಪರ್ಸ್ನಲ್ ಇಯರ್ 1 ಬಂದಾಗ ಏನು ಆಟ್ರಿಬ್ಯೂಟ್ಸ್ ಇರುತ್ತೆ, ಏನು ಕ್ವಾಲಿಟೀಸ್ ಇರುತ್ತೆ, ಏನು ಚೇಂಜಸ್ ನೋಡ್ಬೋದು ನೀವು, ಅದನ್ನು ಹೇಳ್ತೀನಿ. ಕ್ವಿಕ್ಕಾಗಿ ಬರ್ಕೊಳ್ಳಿ ಎಲ್ಲರೂ. ಸೊ ಮೊದಲನೇದಾಗಿ ಪರ್ಸ್ನಲ್ ಇಯರ್ 1 ಬಂದಾಗ ಈ ವರ್ಷ ನೀವು ನೋಡ್ಬೋದು ಮಲ್ಟಿಫೋಲ್ಡ್ ಬೆಳವಣಿಗೆ. ಈಗ ನೋಡಿ, ಯಾರಿದ್ದೀರಾ ಪರ್ಸ್ನಲ್ ಇಯರ್ 9 ಅಂದರೆ, ಇವಾಗೆಲ್ಲ ಯಾರೆಲ್ಲ ಪರ್ಸ್ನಲ್ ಇಯರ್ 1 ಬರುತ್ತೆ ನೆಕ್ಸ್ಟ್ ಇಯರ್ ಅಂತ ಹೇಳಿದ್ರಲ್ವಾ, 9 ಇವಾಗ ನಿಮ್ಗಿನ್ನ ನಡೀತಾ ಇದೆ, ಪರ್ಸ್ನಲ್ ಇಯರ್ 9 ನಡೀತಾ ಇದೆ. ಇಟ್ಸ್ ಅ ಪ್ಲ್ಯಾನಿಂಗ್ನ ವರ್ಷ. ಸೊ ಪ್ಲ್ಯಾನ್ ಮಾಡ್ಕೊಳ್ಳಿ, ಪ್ರಿಪೇರ್ ಮಾಡ್ಕೊಳ್ಳಿ. ಇನ್ನೂ ನಿಮ್ಮ ಹತ್ರ ಟೈಮ್ ಇದೆ. ಓಕೆ, ಇನ್ನೂ ಒಂದು 10-15 ದಿನ 1 ತಿಂಗಳವರೆಗೂ ಟೈಮ್ ಇದೆ. ಸೊ ಎಷ್ಟು ನೀವು ಪ್ಲ್ಯಾನ್ ಮಾಡ್ತೀರಾ, ಪ್ರಿಪೇರ್ ಆಗ್ತೀರಾ ಹೊಸ ಬದಲಾವಣೆಗೆ, ಗ್ರೋತ್ಗೆ, ಚೇಂಜ್ಗೆ, ಸಕ್ಸಸ್ಗೆ. ಸೊ ಪರ್ಸ್ನಲ್ ಇಯರ್ 1 ಬಂದಾಗ ಟೇಕ್ ಅ ಸ್ಟೆಪ್. ಏನಾದರೂ ಒಂದು ಸ್ಟೆಪ್ ತೊಗೊಳ್ಳಿ. ಹೊಸ ಬಿಸ್ನೆಸ್ ಮಾಡಬೇಕಾ, ಹೋಗಿ ರಿಜಿಸ್ಟರ್ ಮಾಡಿಸ್ಬಿಡಿ, ಶುರು ಆಗಿಬಿಡಿ. ಒಂದು ಬೀಜ ಹಾಕ್ಬಿಡಿ, ಶುರು ಆಗಲಿ. ಅದ್ರ ಪಾಡಿಗೆ ಅದು ಗ್ರೋತ್ ಆಗುತ್ತೆ, ಸಕ್ಸಸ್ ಕೊಡುತ್ತೆ. ಸೊ ಹೊಸ ಬಿಸ್ನೆಸ್ ಮಾಡಬೇಕಾ, ರಿಜಿಸ್ಟರ್ ಮಾಡಿಸ್ಬಿಡಿ. ಅಥವಾ ಪ್ಲ್ಯಾನ್ ಮಾಡಬೇಕಾ, ಅದಕ್ಕೊಂದು ಹೆಜ್ಜೆ ಇಡಿ. ಆಫೀಸ್ ಹುಡ್ಕೋಕ್ಕೆ ಶುರು ಮಾಡಿ. ಆರ್ ಜಾಬ್ ಚೇಂಜ್ ಮಾಡಬೇಕಾ, ಹೋಗಿ ಮಾತಾಡಿ, ಬಾಸ್ಗೆ ಹೇಳಿ ಇನ್ಫಾರ್ಮ್ ಮಾಡಿ. ಇಲ್ಲ ಪ್ರಮೋಷನ್ ಬೇಕಾ, ಬಿ ವೋಕಲ್. ಹೋಗಿ ಕೇಳಿ, ನನಗೆ ಪ್ರಮೋಷನ್ ಬೇಕು, ಇನ್ಕ್ರಿಮೆಂಟ್ ಬೇಕು, ಅಚೀವ್ಮೆಂಟ್ ಮಾಡಬೇಕು, ನನ್ನ ಗ್ರೋತ್ ಆಗಬೇಕು. ಸೊ ಲುಕ್ ಫಾರ್ ಗ್ರೋತ್, ಲುಕ್ ಫಾರ್ ನ್ಯೂ ಬಿಗಿನಿಂಗ್. ಡೋಂಟ್ ಸಿಟ್ ಕ್ವೈಟ್, ಸುಮ್ಮನೆ ಕೂತ್ಕೋಬೇಡಿ. ಪ್ರಿಪೇರ್ ಆಗಿ, ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮ್ಮ ಪರ್ಸ್ನಲ್ ಇಯರ್ 1ಗೆ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಪರ್ಸ್ನಲ್ ಇಯರ್ 1 ಬಂದಾಗ ಯಾರಿಗೆಲ್ಲ ಜಾಬ್ ಚೇಂಜ್ ಮಾಡಬೇಕು, ಒಳ್ಳೆ ಸಮಯ ಜಾಬ್ ಚೇಂಜ್ ಮಾಡಲಿಕ್ಕೆ. ಯಾರಿಗೆಲ್ಲ ಪ್ರಮೋಷನ್ ಆಗಬೇಕು, ಯಾರಿಗೆಲ್ಲ ಇನ್ಕ್ರಿಮೆಂಟ್ ಆಗಬೇಕು, ಯಾರಿಗೆಲ್ಲ ಬಿಸ್ನೆಸ್ಸಲ್ಲಿ ಬೆಳವಣಿಗೆ ಅಥವಾ ಬಿಸ್ನೆಸ್ ಇಂಪ್ರೂವ್ಮೆಂಟು ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಅವ್ರಿಗೆಲ್ಲರಿಗೂ ಒಳ್ಳೆ ಟೈಮ್ ಆಗಿರುತ್ತೆ ಪರ್ಸ್ನಲ್ ಇಯರ್ 1. ಜೊತೆಗೆ ನ್ಯೂ ರಿಲೇಷನ್ಶಿಪ್ ಅಂದಾಗ ನೋಡಿ, ಹೊಸ ಪಾರ್ಟ್ನರ್ ಸಿಗೋದು, ಅದು ಬಿಸ್ನೆಸ್ಸಲ್ಲಾಗಲಿ, ಲೈಫಲ್ಲಾಗಲಿ. ಸೊ ಮದುವೆ ಆಗಬೇಕನ್ನೋರಿಗೆ ಮದುವೆ ಆಗೋಕ್ಕೆ ಒಳ್ಳೆ ಸಮಯ. One second. Yes. So personal year 1 ಬಂದಾಗ ನ್ಯೂ ರಿಲೇಷನ್ಶಿಪ್ಸ್.
ಸೊ ಹೊಸ ಪರಿಚಯಗಳು, ಹೊಸ ಕಾಂಟ್ಯಾಕ್ಟ್ಸ್ ನಿಮ್ಮ ಬಿಸ್ನೆಸ್ಗಾಗಿರ್ಬೋದು, ಕ್ಲೈಂಟ್ಸ್ ಥರ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಹೊಸ ಪಾರ್ಟ್ನರ್ ಥರ ಆಗಿರ್ಬೋದು ಬಿಸ್ನೆಸ್ಗೋಸ್ಕರ, ಅಥವಾ ನ್ಯೂ ಕ್ಲೈಂಟ್ಸ್ ಅಬ್ರಾಡಿಂದ ಆಗಿರಲಿ, ಬೇರೆ ಕಡೆಯಿಂದ ಆಗಿರಲಿ, ರೈಟ್, ಕಾಂಟ್ರಾಕ್ಟ್ ಸಿಗೋದು, ಈ ಥರ ಎಲ್ಲ ನೀವು ನ್ಯೂ ಆಪರ್ಚುನಿಟೀಸ್ನ ನೋಡ್ತೀರಾ. ನ್ಯೂ ಆಪರ್ಚುನಿಟಿ, ನ್ಯೂ ರಿಲೇಷನ್ಶಿಪ್ಸ್, ರೈಟ್. ಸೊ ಮದುವೆ ಆಗ್ಬೇಕನ್ನೋರಿಗೆ ಮದುವೆ ಆಗೋದು, ಮಗು ಆಗ್ಬೇಕನ್ನೋರಿಗೆ ಮಗು ಆಗೋಂಥದ್ದು. ಸೊ ನ್ಯೂ ಗ್ರೋತನ್ನ ನೋಡ್ತೀರಾ. ಮನೆ ಕಟ್ಟಬೇಕನ್ನೋರಿಗೆ ಮನೆ ಕಟ್ಟೋಕ್ಕೆ ಸಾಧ್ಯತೆಗಳು, ಗಾಡಿ ತೊಗೋಬೇಕನ್ನೋರಿಗೆ ಗಾಡಿ ತೊಗೊಳಕ್ಕೆ ಸಾಧ್ಯತೆಗಳು. ಸೊ ಈ ಥರ ಎಲ್ಲ ಪಾಸಿಟಿವ್ ಆಸ್ಪೆಕ್ಟ್ಸ್ನ ನೋಡ್ತೀರಾ ಪರ್ಸ್ನಲ್ ಇಯರ್ 1 ಬಂದಾಗ. ಓಕೆ, ಬರ್ಕೊಳ್ಳಿ. ಪರ್ಸ್ನಲ್ ಇಯರ್ 1 ಬಂದಾಗ ದೊಡ್ಡದಾಗಿ ಯೋಚನೆ ಮಾಡಿ, ಥಿಂಕ್ ಬಿಗ್. ಬಿಕಾಸ್ ಎನರ್ಜಿನೂ ಅದೇ ಥರ ಇರೈತ್ರಿ. 1 ಅಂದರೆ ನೋಡಿ, ಸೂರ್ಯ ಅಲ್ವಾ, ಕಿಂಗ್ ಆಫ್ ದ ಪ್ಲ್ಯಾನೆಟ್ಸ್. ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ಸುತ್ತುವಂಥದ್ದು. ಸೊ 1 ಎನರ್ಜಿ ನಿಮ್ಮ ಹತ್ರ ಇದೆ ಅಂದರೆ ದೊಡ್ಡದಾಗಿ ಯೋಚನೆ ಮಾಡಿ, ಚಿಕ್ಕದಾಗಿ ಯೋಚನೆ ಮಾಡಬೇಡಿ. ಥಿಂಕ್ ಬಿಗ್, ಟೇಕ್ ಬಿಗ್ ಸ್ಟೆಪ್ಸ್. ದೊಡ್ಡ ಆಲೋಚನೆ ಮಾಡಿ, ದೊಡ್ಡ ಹೆಜ್ಜೆ ಇಡಿ. ಭಯ ಪಡಬೇಡಿ, ಧೈರ್ಯವಾಗಿ ಟೇಕ್ ಅ ಬಿಗ್ ಸ್ಟೆಪ್. ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ. ಇಟ್ಸ್ ಅ ಫ್ರೂಟ್ಫುಲ್ ವರ್ಷ, ನಿಮಗೆ ತುಂಬಾ ಫ್ರೂಟ್ಫುಲ್ ವರ್ಷ ಆಗಿರುತ್ತೆ. ಕಡಿಮೆ ನಿದ್ದೆ ಮಾಡಿ ಪರವಾಗಿಲ್ಲ. ಫೋಕಸ್ ಪೂರ ಕೆಲಸ, ಬಿಸ್ನೆಸ್, ಗ್ರೋತ್, ಅಚೀವ್ಮೆಂಟ್ ಕಡೆಗೆ ಗಮನ ಕೊಡಿ. ಮನೇಲೆಲ್ಲ ಹೇಳಿಬಿಡಿ, ಈ ವರ್ಷ ನಾನು ಚೆನ್ನಾಗಿ ಬಿಸ್ನೆಸ್ ಮಾಡಬೇಕು, ಚೆನ್ನಾಗಿ ಬೆಳಿಬೇಕು, ಕೆಲಸ ಮಾಡಬೇಕು, ಮಲ್ಟಿಪಲ್ ಆಗಿ ಬೆಳಿಬೇಕು, ಅಚೀವ್ಮೆಂಟ್ಸ್ ಮಾಡಬೇಕು ಹೇಳಿಬಿಡಿ. ಸೊ ಮನೆಯಲ್ಲೂ ಕೂಡ ನಿಮ್ಗೆ ಅದೇ ಥರ ಸಪೋರ್ಟ್ ಮಾಡ್ತಾರೆ, ನೀವು ಅದೇ ಥರ ಪ್ರಿಪೇರ್ ಆಗ್ಬೋದು. ಡೋಂಟ್ ವೇಸ್ಟ್ ಅ ಸಿಂಗಲ್ ಮಿನಿಟ್. ಮೈ ರಿಕ್ವೆಸ್ಟ್, ಮೈ ಸಜೆಷನ್ ನಿಮ್ಮೆಲ್ಲರಿಗೂ, ಪರ್ಸ್ನಲ್ ಇಯರ್ 1 ಬಂದಂಥವ್ರಿಗೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಪರ್ಸ್ನಲ್ ಇಯರ್ 1 ಬಂದಿದೆ ಅಂದರೆ ಅರ್ಥ, ಅವ್ರಿಗೆಲ್ಲರಿಗೂ ನೀವು ಸಪೋರ್ಟ್ ಮಾಡಿ, ಸಜೆಸ್ಟ್ ಮಾಡಿ, ಈ ವರ್ಷ ಮೇಕ್ ಯೂಸ್ ಆಫ್ ಯುವರ್ ಪರ್ಸ್ನಲ್ ಇಯರ್ 1 ಅಂಥೇಳಿ ಹೇಳಿ ಅವ್ರಿಗೆ. ಓಕೆ, ಡನ್. ಅರ್ಥ ಆಯ್ತಾ ಪರ್ಸ್ನಲ್ ಇಯರ್ 1 ಆಟ್ರಿಬ್ಯೂಟ್ಸ್ ಹೆಂಗಿರುತ್ತೆ ಅಂತ ಹೇಳಿ? ಅನ್ಮ್ಯೂಟ್ ಮಾಡಿ ಹೇಳಿ. ಎಸ್ ಮತ್ತೆ ಬರ್ಕೊಳ್ಳಿ. ಪರ್ಸ್ನಲ್ ಇಯರ್ 1 ಬಂದಾಗ ಏನು ಪಾಸಿಟಿವ್ಸ್ ನೋಡ್ತೀರಾ? ಪರ್ಸ್ನಲ್ ಇಯರ್ 1 ಬಂದಾಗ ಪಾಸಿಟಿವ್ಸ್ ಏನು ನೋಡ್ತೀರಪ್ಪ ಅಂತ ಹೇಳಿದ್ರೆ, ಎನರ್ಜಿ ತುಂಬ ಹೈ ಇರುತ್ತೆ. ಪರ್ಸ್ನಲ್ ಇಯರ್ 1 ಬಂದಾಗ ಎನರ್ಜಿ ತುಂಬ ಹೈ ಇರುತ್ತೆ ವ್ಯಕ್ತಿಗಳದು. ಕಾನ್ಫಿಡೆನ್ಸ್ ತುಂಬ ಹೈ ಇರುತ್ತೆ. ಧೈರ್ಯನೂ ಇರುತ್ತೆ. ಕಮ್ಯುನಿಕೇಷನು ಚೆನ್ನಾಗಿರುತ್ತೆ ಆ ವರ್ಷ. ಅಂದರೆ ಎಲ್ಲಿಲ್ದಿರೋ ಒಂಥರ ಧೈರ್ಯ, ಎಲ್ಲಿಲ್ದಿರೋ ಒಂಥರ ಕಾನ್ಫಿಡೆನ್ಸ್. ನಾನು ಮಾತಾಡ್ತೀನಿ, ಹೋಗ್ಬಿಟ್ಟು ಡೀಲ್ ಮಾಡ್ಕೊಂಬರ್ತೀನಿ, ಹೋಗಿ ಇಂಟ್ರ್ಯೂ ಅಟೆಂಡ್ ಮಾಡ್ಕೊಂಬರ್ತೀನಿ, ಈ ಥರ ಅಲ್ಲಿಂದಲೂ ಒಂಥರ ಧೈರ್ಯ. ಪರ್ಸ್ನಲ್ ಇಯರ್ 1 ಬಂದಿದೆ. ಸೊ ಸಣ್ಣ ಎನರ್ಜಿ ನೋಡ್ತೀರಾ. ಪಾಸಿಟಿವ್ಸ್ ಏನು ನೋಡ್ತೀರಾ? ಸೊ ಧೈರ್ಯವಾಗಿರೋದು, ಅಗ್ರೆಸಿವ್ ಆಗಿರೋದು, ಕಾನ್ಫಿಡೆಂಟ್ ಆಗಿರೋಂಥದ್ದು, ಬೋಲ್ಡ್ ಆಗಿರೋಂಥದ್ದು, ಇನಿಷಿಯೇಟಿವ್ ತೊಗೊಳ್ಳೋವಂಥದ್ದು, ಮುಂದಾಳತ್ವ ವಹಿಸುವಂಥದ್ದು, ರೈಟ್. ಸೊ ಥಿಂಕ್ ಮಾಡೋದು, ಫ್ಯೂಚರ್ ಲಾಂಗ್ ಟರ್ಮ್ ಬಗ್ಗೆ ಥಿಂಕ್ ಮಾಡೋದು. ಓಕೆ, ಈ ಥರ ಎಲ್ಲ ಪಾಸಿಟಿವ್ಸ್ನ ನೋಡ್ತೀರಾ. ಆ್ಯಂಡ್ ಆ್ಯಸ್ ಐ ಸೆಡ್, ಮದುವೆ ಆಗಬೇಕನ್ನೋರಿಗೆ ಮದುವೆ ಆಗೋಕ್ಕೆ ಯೋಗ, ಜೊತೆಗೆ ಗಾಡಿ ತೊಗೋಬೇಕು, ಮನೆ ತೊಗೋಬೇಕು ಅನ್ನೋರಿಗೆಲ್ಲ ಒಳ್ಳೆ ಟೈಮ್ ಇದು. ಜೊತೆಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಪ್ರಮೋಷನ್ ತೊಗೋಬೇಕು, ಇನ್ಕ್ರಿಮೆಂಟ್ ಆಗಬೇಕನ್ನೋರಿಗೆಲ್ಲ ಇಟ್ಸ್ ಅ ಗ್ರೇಟ್ ಟೈಮ್ ಪರ್ಸ್ನಲ್ ಇಯರ್ 1 ಬಂದಾಗ. ಡನ್. ನೆಕ್ಸ್ಟ್ ಬರ್ಕೊಳ್ಳಿ, ನೆಗೆಟಿವ್ಸ್ ಏನು ನೋಡ್ತೀರಾ? ಹಾಗಾದರೆ ಪರ್ಸ್ನಲ್ ಇಯರ್ 1 ಬಂದಾಗ ನೆಗೆಟಿವ್ ಇರಲ್ವಾ? ಇರುತ್ತೆ. ಸೊ ಅದನ್ನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ನೀವು ಅದನ್ನು ಅವಕಾಶ ಕೊಡಬಾರ್ದು, ಅದನ್ನು ಬಿಡಬಾರ್ದು. ಈಗ ನೋಡಿ, ಗ್ರೋತ್ ಆಯಿತು, ಸಕ್ಸಸ್ ಬರೋಕ್ಕೆ ಶುರು ಆಯಿತು, ಅಂದ್ಕೊಂಡಿದ್ದೆಲ್ಲ ಆಗಕ್ಕೆ ಶುರು ಆಯಿತು. ಅವಾಗೇನಾಗುತ್ತೆ? ನಾನು ಮಾಡೋಕ್ಕೆ ಶುರು ಮಾಡಿದೆ, ನನಗೆಲ್ಲ ಆಗಕ್ಕೆ ಶುರು ಆಯಿತು, ನನಗೆಲ್ಲ ಸಿಗೋಕ್ಕೆ ಶುರು ಆಯಿತು. ಎಲ್ಲೋ ಒಂದು ಕಡೆ ಈಗೋ ಬರೋಕ್ಕೆ ಶುರು ಆಗ್ಬಿಡುತ್ತೆ. ಸೊ ಪರ್ಸ್ನಲ್ ಇಯರ್ 1 ಬಂದಾಗ ಈಗೋ ಆಗಬಾರ್ದು. ಸೊ ಕಂಟ್ರೋಲಲ್ಲಿ ಇಟ್ಕೋಬೇಕು. ಸೊ ಈಗೋ ನೆಗೆಟಿವ್ ಸೈಡ್ ನೋಡ್ಬೋದು. ಜೊತೆಗೆ ಸೆಲ್ಫಿಶ್ನೆಸ್. ಸೊ ಪರ್ಸ್ನಲ್ ಇಯರ್ 1 ಬಂದಾಗ ನಾನಷ್ಟೇ ಬೆಳಿಬೇಕು, ನಾನಷ್ಟೇ ಅಚೀವ್ ಮಾಡಬೇಕು ಅನ್ನೋ ಥರ ಎಲ್ಲೋ ಒಂದು ಕಡೆ ಮೈಂಡಲ್ಲಿ ಬರೋಂಥ ಚಾನ್ಸಸ್ ಇರುತ್ತೆ. ಸೆಲ್ಫಿಶ್ ನೇಚರ್, ಸ್ವಾರ್ಥತೆ. ಜೊತೆಗೆ ಪರ್ಸ್ನಲ್ ಇಯರ್ 1 ಬಂದಾಗ ಕೋಪ, ಬೇಗ ಕೋಪ ಮಾಡ್ಕೊಳ್ಳೋದು,
ಸ್ಟಬನ್ ನೇಚರ್, ಯಾರ ಮಾತು ಕೇಳಲ್ಲ, ಸಜೆಷನ್ ತಗೊಳ್ಳಲ್ಲ. ರಿಸಲ್ಟ್ಸ್ ಬರೋಕ್ಕೆ ಶುರು ಆಯಿತು, ಅಚೀವ್ಮೆಂಟ್ ಆಗೋಕ್ಕೆ ಶುರು ಆಯಿತು, ನನಗೆಲ್ಲ ಗೊತ್ತು, ನನಗೆಲ್ಲ ಬರುತ್ತೆ ಅಂತ ಒಂಥರ ಅಹಂಕಾರ. ಯಾರ ಹತ್ರ ಸಜೆಷನ್ನು, ಗುರುಗಳ ಸಜೆಷನ್ನು, ಸೀನಿಯರ್ ಸಜೆಷನ್ನು ಇದೆಲ್ಲ ಕಿವಿಗೆ ಹಾಕ್ಕೊಳ್ಳಲ್ಲ, ಎಲ್ಲ ಗಾಳಿಗೆ ತೂರೋ ಥರ ಮಾಡಿಕೊಂಡು ಸೆಲ್ಫಿಶ್ ನೇಚರು, ಅಹಂಕಾರ, ಈಗೋ ಈ ಥರ ಎಲ್ಲ ನೋಡ್ಬೋದು ಪರ್ಸನಲ್ ಇಯರ್ 1 ಬಂದಾಗ. ಓಕೆ, ಸೊ ಅದಕ್ಕೆಲ್ಲ ಅವಕಾಶ ಕೊಡಬಾರ್ದು. ಡನ್, ಕ್ಲಿಯರ್? ಸೊ ಪರ್ಸನಲ್ ಇಯರ್ 1 ಬಂದಾಗ ರೆಮಿಡಿ ಏನು ಮಾಡ್ಬೋದು ಬರ್ಕೊಳ್ಳಿ. ರೆಮಿಡಿ ಏನು ಮಾಡ್ಬೋದು ಸರ್? ರೆಮಿಡಿ ಅಂದರೆ ಏನು? ಈಗ ನೋಡಿ, ಪರ್ಸನಲ್ ಇಯರ್ 1 ಆಗಲಿ, 9 ಆಗಲಿ, 6 ಆಗಲಿ, 3 ಆಗಲಿ, ಯಾವುದೇ ಬಂದಿರಲಿ, ರೆಮಿಡಿ ಅಂದರೆ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಈಗ ನೋಡಿ, ನೀವು ಯಾರಾದರೂ ಟೈಮ್ನ ಚೇಂಜ್ ಮಾಡೋಕ್ಕೆ ಸಾಧ್ಯ ಆಗತ್ತಾ? ಕ್ಯಾನ್ ಯು ಚೇಂಜ್ ದ ಟೈಮ್? ಟೈಮ್ನ ನೀವು ಬದಲಾಯಿಸೋಕ್ಕಾಗತ್ತಾ? No. ಈ ಒಂದು ಸೀಸನ್ಸ್ನ ಚೇಂಜ್ ಮಾಡೋಕ್ಕಾಗತ್ತಾ? ಈಗ ನೋಡಿ, ಚಳಿಗಾಲ ಇದೆ, ಎಷ್ಟು ಚಳಿ ಇದೆ ಅಲ್ವಾ? ನೀವು ಚಳಿಗಾಲನ ಚೇಂಜ್ ಮಾಡೋಕ್ಕಾಗತ್ತಾ? ಈಗ ನೆಕ್ಸ್ಟ್ ಬೇಸಿಗೆಗಾಲ ಬರುತ್ತೆ, ಸಮ್ಮರ್ ಬರುತ್ತೆ. ಕ್ಯಾನ್ ಯು ಚೇಂಜ್ ಸಮ್ಮರ್ನ ಚೇಂಜ್ ಮಾಡೋಕ್ಕಾಗತ್ತಾ? ಸೂರ್ಯನಿಗೆ ಏನಾದರೂ ಛತ್ರಿ ಹಿಡಿಯೋಕ್ಕಾಗತ್ತಾ ನೀವು? ನೋ, ರೈಟ್? ನಾಟ್ ಪಾಸಿಬಲ್, ರೈಟ್? No, Guruji, ಆಗೋದಿಲ್ಲ. ಚಳಿಗಾಲ ಬಂದಿದೆ, ನೀವು ಅಡ್ಜಸ್ಟ್ ಮಾಡ್ಕೋಬೋದು ಬೈ ವೇರಿಂಗ್ ವಾರ್ಮ್ ಕ್ಲೋತ್ಸ್. ಚಳಿಗಾಲ ಇದೆ, ಏನು ಮಾಡ್ಬೋದು ನೀವು? ಬೆಚ್ಚಗೆ ದಪ್ಪಗಿರೋ ಬಟ್ಟೆ ಹಾಕ್ಕೊಳ್ಳೋಂಥದ್ದು, ಸ್ವೆಟರ್ ಹಾಕ್ಕೊಳ್ಳೋದು, ಜಾಕೆಟ್ ಹಾಕ್ಕೊಳ್ಳೋದು, ಮಫ್ಲರ್ ಹಾಕ್ಕೊಳ್ಳೋದು, ಕಾಲಿಗೆ ಸಾಕ್ಸ್ ಹಾಕ್ಕೊಳ್ಳೋದು, ಗ್ಲೌಸ್ ಹಾಕ್ಕೊಳ್ಳೋದು, ಮಾಡ್ಬೋದಾ ಈ ಥರ? ಸೊ ನಿಮ್ಮನ್ನು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ರೆಮಿಡಿ ಅಂದರೆ ಏನು ಅರ್ಥ? ಇದೇನೇ ಅರ್ಥ. ಸೊ ಸಮಯವನ್ನು ತಿಳ್ಕೊಂಡು ಅದಕ್ಕೆ ತಕ್ಕನಂಗೆ ನಿಮ್ಮಲ್ಲಿ ಬದಲಾವಣೆ ತರೋಂಥದ್ದು ಇದನ್ನ ರೆಮಿಡಿ ಅಂತ ಕರಿತೀವಿ. ಈಗ ಸಮ್ಮರ್ ಬರುತ್ತೆ, ಸಮ್ಮರ್ ಬಂದಾಗ ನೀವು ಮಫ್ಲರು, ಶಾಲು, ಜಾಕೆಟು, ಸ್ವೆಟರ್ ಹಾಕ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ? ಪ್ರಾಬ್ಲಮ್ ಅಲ್ವಾ? ಅಲ್ಲೇನು ಮಾಡ್ತೀರಾ? ಲೈಟ್ ಬಟ್ಟೆ ಹಾಕ್ಕೊಳ್ತೀರಾ, ತೆಳುವಾದ ಬಟ್ಟೆ ಹಾಕ್ಕೊಳ್ತೀರಾ, ಫ್ರೀ ಆಗಿರ್ತೀರಾ, ರೈಟ್? ಕಾಟನ್ ಬಟ್ಟೆ ಹಾಕ್ಕೊಳ್ತೀರಾ, ಲೈಟ್ ಕಲರ್ ಬಟ್ಟೆ ಹಾಕ್ಕೊಳ್ತೀರಾ, ರೈಟ್? ಹೌದು ತಾನೆ? ನಿಮ್ಮನ್ನು ನೀವು ಕೂಲಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀರಾ, ತಣ್ಣಗಿರೋದು ಕುಡಿತೀರಾ. ಸೊ ಈ ರೀತಿ ಮಾಡ್ತೀರಾ. ಮಳೆಗಾಲದಲ್ಲಿ ಏನು ಮಾಡ್ತೀರಾ? ಮಳೆಗಾಲ ಬಂತಂದರೆ ನಿಮ್ಮನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ತೀರಾ ಬೈ ಹೋಲ್ಡಿಂಗ್ ಅಂಬ್ರೆಲಾ. ಯಾವಾಗಲೂ ಒಂದು ರೈನ್ ಕೋಟ್ ಇಟ್ಕೊಳ್ಳೋದು, ರೈನ್ ಜಾಕೆಟ್ ಇಟ್ಕೊಳ್ಳೋಂಥದ್ದು, ಅಂಬ್ರೆಲಾ ಇಟ್ಕೊಳ್ಳೋಂಥದ್ದು, ರೈಟ್? 2 ವೀಲರ್ ಹೋಗೋ ಬದಲು 4 ವೀಲಲ್ಲಿ ಹೋಗೋವಂಥದ್ದು, ಅಥವಾ 2 ವೀಲರಲ್ಲಿ ಹೋಗೋ ಬದಲು ಆಟೋಲೋ, ಕಾರಲ್ಲೋ, ಮೆಟ್ರೋಲೋ ಹೋಗೋಂಥದ್ದು, ಈ ರೀತಿ ಬದಲಾವಣೆಗಳನ್ನು ಮಾಡ್ಕೊಳ್ತೀರಾ. ಸೊ ಅಂದರೆ ನಿಮ್ಮನ್ನು ನೀವು ಅಲೈನ್ ಮಾಡ್ಕೊಳ್ತೀರಾ. ಸೊ ದ್ಯಾಟ್ ಈಸ್ ಕಾಲ್ಡ್ ಪ್ರಿಪ್ರೇಷನ್ ಆ್ಯಂಡ್ ರೆಮಿಡೀಸ್. ಪ್ರಿಪ್ರೇಷನ್ ಆ್ಯಂಡ್ ರೆಮಿಡೀಸ್ ಅಂದರೆ ಅರ್ಥ ಏನಪ್ಪ ಅಂದರೆ, ಈಗ ಬರ್ತಾ ಇರೋ ಸಮಯಕ್ಕೆ ಮುಂದೆಗಡೆ ಹಂಪ್ಸಿದೆ ಅಂದರೆ ಏನು ಮಾಡಬೇಕು? ಅದೇ ಸ್ಪೀಡಲ್ಲಿ ಹೋಗೋದಲ್ಲ. ಹಂಪ್ಸಿದೆ ಅಂದರೆ ಸ್ಲೋ ಡೌನ್ ಮಾಡಿಕೊಂಡು, ಸ್ವಲ್ಪ ಬ್ರೇಕ್ ಹಿಡಿದು ಅಥವಾ ಗೇರ್ ಚೇಂಜ್ ಮಾಡಿಕೊಂಡು ಹಂಪ್ಸನ್ನ ನಿಧಾನವಾಗಿ ದಾಟಿ ಮತ್ತೆ ಸ್ಪೀಡಪ್ ಮಾಡ್ಕೊಳ್ಳೋಂಥದ್ದು. ಟರ್ನಿಂಗ್ ಇದೆ, ಹೇರ್ ಪಿನ್ ಬೆಂಡ್ ಇದೆ, ಯೂ ಟರ್ನ್ ಇದೆ ಅಂದರೆ ಅರ್ಥ ಸ್ಲೋ ಡೌನ್ ಮಾಡೋದು. 80-100 20, 30, 40 ತರೋದು, ಸ್ಲೋಲಿ ಟರ್ನ್ ಮಾಡಿಕೊಂಡು ಮತ್ತೆ ಸ್ಪೀಡಪ್ ಮಾಡ್ಕೊಳ್ಳೋದು. ದಿಸ್ ಈಸ್ ಕಾಲ್ಡ್ ರೆಮಿಡೀಸ್ ಆರ್ ಪ್ರಿಪ್ರೇಷನ್. ಸೊ ಬರ್ತಾ ಇರೋವಂಥ ಒಂದು ಎನರ್ಜೀಸ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ತಕ್ಕನಂಗೆ ನಮ್ಮನ್ನು ನಾವು ಅಲೈನ್ ಮಾಡ್ಕೊಳ್ಳೋದಕ್ಕೆ ರೆಮಿಡೀಸ್ ಅಂತ ಕರೀತಾರೆ. ಕ್ಲಿಯರ್? ಬರ್ಕೊಳ್ಳಿ. ಪರ್ಸ್ನಲ್ ಇಯರ್ 1 ಬಂದಾಗ ಮಾಡೋಂಥ ರೆಮಿಡಿ, ಸೊ ದಟ್ ಇನ್ನೂ ಒಳ್ಳೆ ರಿಸಲ್ಟ್ ಬರಲಿಕ್ಕೆ, 1 ಇದೆ, ಪರ್ಸ್ನಲ್ ಇಯರ್ 1 ಇದೆ, ಇನ್ನಷ್ಟು ಒಳ್ಳೆ ರಿಸಲ್ಟ್ ಬರಬೇಕಾ ನಿಮಗೆ? ಈ ಕೆಲವು ರೆಮಿಡೀಸ್ ಮಾಡಿ. ಅರ್ಥ ಆಗ್ತಾ ಇದೆಯಾ? ಸೊ ಪರ್ಸ್ನಲ್ ಇಯರ್ 1 ಬಂದಾಗ ರೆಮಿಡೀಸ್ ಏನಪ್ಪ ಅಂದರೆ, ರೆಡ್ ಜಾಸ್ಪರ್ ಬ್ರೇಸ್ಲೆಟ್. ರೆಡ್ ಜಾಸ್ಪರ್ ಬ್ರೇಸ್ಲೆಟ್ನ ಹಾಕ್ಕೊಳ್ಳಿ. ವಂಡರ್ಫುಲ್ ಎನರ್ಜಿ ರಿಸಲ್ಟ್ಸ್ನ ನೋಡ್ಬೋದು ನೀವು. ಇನ್ನಷ್ಟು 1ನ ಸಪೋರ್ಟು, ಬ್ಲೆಸ್ಸಿಂಗ್ಸ್ನ ನೋಡ್ಬೋದು ನೀವು ರೆಡ್ ಜಾಸ್ಪರ್ ಬ್ರೇಸ್ಲೆಟ್ ಹಾಕೋದ್ರಿಂದ. ಬ್ರೇಸ್ಲೆಟ್ ಹೆಂಗೆ ಹಾಕ್ಕೋಬೇಕು ಸರ್? ನೋಡಿ, ಜನರಲಿ ರೈಟ್ ಹ್ಯಾಂಡ್ಗೆ ಹಾಕ್ಕೊಳ್ಳಿ. ಓಕೆ, ಮೆನ್ ರೈಟ್ ಹ್ಯಾಂಡ್ಗೆ ಹಾಕ್ಕೊಳ್ಳಿ. ಲೇಡೀಸ್ ಲೆಫ್ಟ್ ಹ್ಯಾಂಡ್ಗೂ ಹಾಕ್ಕೋಬೋದು, ರೈಟ್ಗೂ ಬೇಕಾದರೂ ಹಾಕ್ಕೋಬೋದು. ಮೆನ್ ಎಲ್ಲ ಜನರಲಿ ರೈಟ್ ಹ್ಯಾಂಡ್ಗೆ ಹಾಕ್ಕೊಳ್ಳಿ. ಹಾಗಾದರೆ ಲೆಫ್ಟ್ಗೆ ಹಾಕ್ಕೊಳ್ಳೋಂಗಿಲ್ವಾ? ಹಾಗೇನಿಲ್ಲ, ಲೆಫ್ಟ್ಗೂ ಹಾಕ್ಕೋಬೋದು, ಬಟ್ ಮೆನ್ ಎಲ್ಲ ಜನರಲಿ ರೈಟ್ಗೆ ಹಾಕ್ಕೊಳ್ಳಿ. ಕ್ಲಿಯರ್? ನೆಕ್ಸ್ಟ್, ಪರ್ಸ್ನಲ್ ಇಯರ್ 1 ಬಂದಾಗ ನಿಮ್ಮ ನಾರ್ತ್ ಭಾಗದಲ್ಲಿ ಒಂದು ಮನಿ ಪ್ಲ್ಯಾಂಟ್ ಇಡಿ. ನಿಮ್ಮ ಮನೆಯ ಅಥವಾ ಆಫೀಸ್ನ ನಾರ್ತ್
ಭಾಗದಲ್ಲಿ ಒಂದು ಮನಿ ಪ್ಲ್ಯಾಂಟ್ ಇಡಿ. ಆ ಮನಿ ಪ್ಲ್ಯಾಂಟನ್ನು ಬ್ಲೂ ಕಲರ್ ಬೌಲಲ್ಲಿ, ಸೊ ಅದಕ್ಕೊಂದು ಬ್ಲೂ ಕಲರ್ ಟೇಪನ್ನು ಅಂಟಿಸ್ಬಿಟ್ಟು ಬ್ಲೂ ಕಲರ್ ಬೌಲ್ ಒಳಗಡೆ ಮನಿ ಪ್ಲ್ಯಾಂಟ್ ಇಡಿ. ನಾರ್ತ್ ದಿಕ್ಕಲ್ಲಿ, ನಾರ್ತ್ ಭಾಗದಲ್ಲಿ. ನೆಕ್ಸ್ಟ್ 1 ನಂಬರ್ ಪರ್ಸನಲ್ ಇಯರ್ ಇದ್ದಾಗ ತಂದೆಯ ಸೇವೆ ಮಾಡಿ, ತಂದೆಯ ಬ್ಲೆಸ್ಸಿಂಗ್ಸ್ ತಗೊಳ್ಳಿ. ಸರ್ ಈಗ ಅಪ್ಪ ಇಲ್ಲ, ಏನು ಮಾಡಲಿ? ಅಪ್ಪ ಇಲ್ಲ, ಏನು ಮಾಡಲಿ? ಅಪ್ಪ ಇಲ್ಲ ಅಂದರೂ ಫೋಟೋ ಇರುತ್ತಲ್ವ ಅವ್ರದ್ದು, ಪ್ರೇ ಮಾಡ್ಕೊಳ್ಳಿ. ಅಪ್ಪನ ಫೋಟೋ ಪ್ರೇ ಮಾಡ್ಕೊಳ್ಳಿ. ಸಂಡೇ ಜನರಲಿ ಸಂಡೇ ವೆರಿ ಇಂಪಾರ್ಟೆಂಟ್. ಸಂಡೇ ಈಗೆಲ್ಲ ಅಪ್ಪನ ಸ್ಥಾನದಲ್ಲಿ ಯಾರು ಇರ್ತಾರೆ? ದೊಡ್ಡಪ್ಪ ಇರ್ತಾರೆ, ಮಾವ ಇರ್ತಾರೆ, ಅಣ್ಣ ಇರ್ತಾರೆ. ಅವರೆಲ್ಲ ನಿಮಗೆ ತಂದೆಯ ಸ್ಥಾನನೇ ಅಲ್ವಾ? ಅವರ ಬ್ಲೆಸ್ಸಿಂಗ್ಸ್ ತಗೊಳ್ಳಿ, ಅವರ ಆಶೀರ್ವಾದ ಪಡ್ಕೊಳ್ಳಿ, ಅವ್ರ ಸೇವೆ ಮಾಡಿ, ಅವ್ರಿಗೆ ಖುಷಿ ಪಡಿಸಿ. ಸೂರ್ಯನ ಆರಾಧನೆ ಮಾಡಿ. ಪರ್ಸನಲ್ ಇಯರ್ 1 ಬಂದಾಗ ಸೂರ್ಯನ ಆರಾಧನೆ ಮಾಡಿ, ವಿಷ್ಣುವಿನ ಆರಾಧನೆ ಮಾಡಿ. ವಿಷ್ಣು ಸಹಸ್ರನಾಮ ಚಾಂಟ್ ಮಾಡ್ಬೋದು, ನೀವು ಕೇಳಿಸ್ಕೋಬೋದು. ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣು ಸ್ತೋತ್ರ ಚಾಂಟ್ ಮಾಡ್ಬೋದು, ಕೇಳಿಸ್ಕೋಬೋದು ಪರ್ಸನಲ್ ಇಯರ್ 1 ಇದ್ದಾಗ. ಸೊ ಇದೆಲ್ಲ ಮಾಡೋದ್ರಿಂದ ಪರ್ಸನಲ್ ಇಯರ್ 1 ನಿಮ್ಗೆ ಇನ್ನಷ್ಟು ವಂಡರ್ಫುಲ್ ರಿಸಲ್ಟ್ಸ್ ಕೊಡುತ್ತೆ, ಬ್ಲೆಸ್ಸಿಂಗ್ಸ್ ಕೊಡುತ್ತೆ. ಆ್ಯಂಡ್ ಪರ್ಸನಲ್ ಇಯರ್ 1ಇಂದ ಮ್ಯಾಕ್ಸಿಮಮ್ ಬೆನಿಫಿಟ್ನ ಪಡ್ಕೊಳ್ಳಿ, ರಿಸಲ್ಟ್ಸ್ನ ಪಡ್ಕೊಳ್ಳಿ. ಡನ್. ಸೊ ಪರ್ಸನಲ್ ಇಯರ್ 1 ಇರೋರು ಅರ್ಥ ಆಯ್ತಾ? ಎಲ್ಲರಿಗೂ ಅರ್ಥ ಆಯ್ತಾ? ಆ್ಯಂಡ್ ಪರ್ಸನಲ್ ಇಯರ್ 1ನ ಬೆನಿಫಿಟ್ಸ್ ಪಡ್ಕೊಳ್ತೀರಾ, ರಿಸಲ್ಟ್ಸ್ ಪಡ್ಕೊಳ್ತೀರಾ? ಎಸ್, ಅನ್ಮ್ಯೂಟ್ ಮಾಡಿ ಹೇಳಿ. ಗುರುಜಿ 100% ಅರ್ಥ ಆಯ್ತು. ಗುರುಜಿ ಅಷ್ಟೇ ಟೈಮ್ ಅಂದ್ರೆ ಒಂದು ಬರುತ್ತಾ ಟೋಟಲ್ 10 ಬಂದ್ರೆ ಒಂದು ಬರುತ್ತಲ್ಲ ಗುರುವಿನ ಬ್ಲೆಸ್ಸಿಂಗ್ಸ್. ಬರುತ್ತಲ್ಲ. ನೋಡಿ, ಯಾರ್ಯಾರು ಲೇಟಾಗಿ ಜಾಯ್ನ್ ಆದ್ರಿ, ಸೆಂಟ್ರಲ್ ಜಾಯ್ನ್ ಆದ್ರಿ, ವೇಟ್ ಟಿಲ್ ದ ಎಂಡ್, ಅಥವಾ ನಾಳೆ ಕ್ಲಾಸಲ್ಲಿ ಆನ್ ಟೈಮ್ ಜಾಯ್ನ್ ಆಗಿ ಮತ್ತೊಮ್ಮೆ ಪರ್ಸನಲ್ ಇಯರ್ ಕಂಡಿಡಿಯೋದನ್ನ ಹೇಳ್ಕೊಡ್ತೀನಿ. ಓಕೆ, ಇಲ್ಲ ಅಂದರೆ ಇದರದ್ದು ವಿಡಿಯೋ ಮತ್ತೆ ಬರುತ್ತೆ ಯೂಟ್ಯೂಬಲ್ಲಿ, ನೋಡ್ಕೊಂಡು ಕಲ್ತ್ಕೊಳ್ಳಿ. ಲೆಟ್ಸ್ ಕಂಟಿನ್ಯೂ ದ ಕ್ಲಾಸ್. ನೆಕ್ಸ್ಟ್ ಬರ್ಕೊಳ್ಳಿ ಪರ್ಸನಲ್ ಇಯರ್ 2. ಪರ್ಸನಲ್ ಇಯರ್ 2 ಸ್ನೇಹಿತರೆ, ಯಾರೆಲ್ಲ ಪರ್ಸನಲ್ ಇಯರ್ 2 ಬಂದಿದೆ ಲೆಟ್ ಮಿ ನೋ. ಅನ್ಮ್ಯೂಟ್ ಮಾಡಿ ಹೇಳಿ ಮೀ ಸರ್, ನಾನು ಅಂತ, ಅಥವಾ ಚಾಟ್ ಬಾಕ್ಸಲ್ಲಿ ಹಾಕಿ ಮೀ ಅಂತ. ಮಗಳದು ಬಂದೈತೆ ಸರ್, ಮಗಂದು 2 ಬಂದಿದೆ ಸರ್. ಮಗಳದು ಐತೆ ಸರ್ ಪರ್ಸನಲ್ ಮೀ ಸರ್. ಗುರುಜಿ ನಮ್ಮ ತಾಯಿ ಮಗಳದಿದೆ ಸರ್. ಮೀ ಸರ್. ಬರ್ಕೊಳ್ಳಿ. ನೋಡಿ, ಪರ್ಸನಲ್ ಇಯರ್ 2 ಬಂದಾಗ ಇಟ್ಸ್ ಅ ಇಯರ್ ಆಫ್ ಮೂನ್. ಇಟ್ಸ್ ಅ ಇಯರ್ ಆಫ್ ಮೂನ್. 2 ಅಂದ್ರೆ ಏನು? ಮೂನ್, ಚಂದ್ರ. ಇಟ್ಸ್ ಅ ಇಯರ್ ಆಫ್ ಮೂನ್, ಚಂದ್ರನ ವರ್ಷ ಆಗಿರುತ್ತೆ ಪರ್ಸನಲ್ ಇಯರ್ 2 ಬಂದಾಗ. ಪರ್ಸನಲ್ ಇಯರ್ 2 ಬಂದಾಗ ಚಂದ್ರನ ವರ್ಷ ಆಗಿರುತ್ತೆ. ಸೊ ಪೀಪಲ್ ಥಿಂಕ್, ಜನ ಹೆಂಗೆ ಯೋಚನೆ ಮಾಡ್ತೀವಿ, ಅಥವಾ ಜನರಲಿ ಎಲ್ಲರೂ ಹೆಂಗೆ ಯೋಚನೆ ಮಾಡ್ತೀವಪ್ಪ ಅಂದರೆ, ಟೈಮ್ ಒಂದೇ ಥರ ನಡೀತಾ ಇರುತ್ತೆ ಅಂದ್ಕೊಳ್ತೀವಿ. ಟೈಮ್ ಒಂದೇ ಥರ ನಡೀತಾ ಇರಲ್ಲ. ಟೈಮ್ ಅಪ್ ಆ್ಯಂಡ್ ಡೌನ್, ಅಪ್ ಆ್ಯಂಡ್ ಡೌನ್, ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ. ಅರ್ಥ ಮಾಡ್ಕೋಬೇಕು ನಾವು, ಸರಿನಾ? ಸೊ ಎಲ್ಲಿ ಟಫ್ ಟೈಮ್ ಆಗ್ತಾ ಇದೆ, ಸ್ಲೋ ಟೈಮ್ ಆಗ್ತಾ ಇದೆ, ಅಲ್ಲಿ ನಾವು ತಾಳ್ಮೆ ಇಟ್ಕೋಬೇಕು, ಪೇಷನ್ಸ್ ಇಟ್ಕೋಬೇಕು, ವೆಯ್ಟ್ ಮಾಡಬೇಕಾಗತ್ತೆ, ಇಮೋಷನ್ಸ್ನ ಕಂಟ್ರೋಲಲ್ಲಿ ಇಟ್ಕೋಬೇಕಾಗತ್ತೆ. ಎಲ್ಲಿ ರಿಸಲ್ಟ್ಸ್ ಬರ್ತಾ ಇದೆ, ಈಗೋ ತೊಗೋಬಾರ್ದು, ಅಹಂ ಬರಬಾರ್ದು, ಇನ್ನಷ್ಟು ಎಫರ್ಟ್ ಹಾಕಬೇಕು, ವಿಧೇಯರಾಗಿರಬೇಕು, ಗ್ರೇಟ್ಫುಲ್ ಆಗಿರಬೇಕು. ಇದೆಲ್ಲ ಕೆಲವು ಬದಲಾವಣೆಗಳು ನಮ್ಮಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಪರ್ಸನಲ್ ಇಯರ್ 2 ಬಂದಾಗ ಮೂನ್ನ ವರ್ಷ. ಬರ್ಕೊಳ್ಳಿ, ಮೂನ್ನ ವರ್ಷ. ಮೂನ್ನ ವರ್ಷ. ಸೊ ಇಟ್ಸ್ ಅನ್ ಇಯರ್ ಆಫ್ ಪೇಷನ್ಸ್, ಇಯರ್ ಆಫ್ ಇಮೋಷನ್ಸ್, ಇಯರ್ ಆಫ್ ಫ್ಯಾಮಿಲಿ. ಸ್ಲೋ ವರ್ಷ ಇದು. ಪರ್ಸನಲ್ ಇಯರ್ 2 ಬಂದಾಗ ಇಮೋಷನ್ನ ವರ್ಷ, ಪೇಷನ್ಸ್ನ ವರ್ಷ, ಫ್ಯಾಮಿಲಿ, ಸ್ಲೋ. ಓಕೆ, ಸೊ ಯಾರೆಲ್ಲ ಪರ್ಸನಲ್ ಇಯರ್ 2 ಬರ್ತಾ ಇದೆ ಅಂದರೆ ಅರ್ಥ ತಿಳ್ಕೊಳ್ಳಿ. ಈ ವರ್ಷ ನೀವೇನು ಮಾಡ್ತೀರಾ, ಯು ಕೆನಾಟ್ ಎಕ್ಸ್ಪೆಕ್ಟ್ ಲಾಟ್. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಬಿಕಾಸ್ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು
ರಿಸಲ್ಟ್ ಬರಲಿಲ್ಲ, ಗ್ರೋತ್ ನೋಡಿಲ್ಲ, ಚೇಂಜಸ್ ನೋಡಿಲ್ಲ, ಅಚೀವ್ಮೆಂಟ್ಸ್ ನೋಡಿಲ್ಲ. ಸೊ ಬೇಜಾರಾಗಂಥ ಚಾನ್ಸಸ್ ಇರುತ್ತೆ, ಇಮೋಷ್ನಲಿ ಡಿಸ್ಟರ್ಬ್ ಆಗೋಂಥ ಚಾನ್ಸಸ್ ಇರುತ್ತೆ. ನಾನು ಇಷ್ಟು ಎಫರ್ಟ್ ಹಾಕ್ತಾಯಿದ್ದೀನಿ, ಆಗ್ತಾನೇ ಇಲ್ಲ, ಆಗ್ತಾನೇ ಇಲ್ಲ, ಆಗ್ತಾನೇ ಇಲ್ಲ. ಯು ವಿಲ್ ಸಿ ಲಾಟ್ ಆಫ್ ಫ್ರಸ್ಟ್ರೇಷನ್ಸ್ ಪರ್ಸ್ನಲ್ ಇಯರ್ 2 ಬಂದಾಗ. ಸೊ ರಾದರ್ ಏನು ಮಾಡಬೇಕು? ಕೀ ಏನು? ಪರ್ಸ್ನಲ್ ಇಯರ್ 2 ಬಂದಾಗ ಕೀ ಸೀಕ್ರೆಟ್ ಏನಪ್ಪ ಅಂದರೆ ಪೇಷನ್ಸ್. ಎಷ್ಟು ತಾಳ್ಮೆ ಇರ್ತೀರ, ಲೆಸ್ ಎಕ್ಸ್ಪೆಕ್ಟೇಷನ್. ಏನಿರಬೇಕು? ಲೆಸ್ ಎಕ್ಸ್ಪೆಕ್ಟೇಷನ್. ಏನಿದೆ ಅದನ್ನು ಮಾಡ್ಕೊಂಡು ಹೋಗ್ತೀನಿ, ಏನು ನಡೀತಾ ಇದೆ ಅದನ್ನು ಅದ್ರ ಪಾಡಿಗೆ ಮಾಡಕ್ಕೆ ಬಿಡ್ತೀನಿ. ರೈಟ್? ಸೊ ಅಬ್ಸರ್ವ್, ನಿಮ್ಮ ಮೇಲೆ ನೀವು ಅಬ್ಸರ್ವ್ ಮಾಡ್ತೀರಾ, ನಿಮ್ಮ ಇಮೋಷನ್ ಮೇಲೆ ಗಮನಿಸ್ತೀರಾ. ಓಕೆ, ಬರ್ಕೊಳ್ಳಿ. ಪರ್ಸ್ನಲ್ ಇಯರ್ 2 ಬಂದಾಗ ಸ್ಲೋ ಆ್ಯಂಡ್ ಸ್ಟಡಿ. ಹೇಗಿರುತ್ತೆ ನಿಮಗೆ? ಸ್ಲೋ ಆ್ಯಂಡ್ ಸ್ಟಡಿ, ನಾಟ್ ಟೂ ಹೈ, ನಾಟ್ ಟೂ ಡೌನ್ ಆಲ್ಸೋ, ಬಟ್ ಸ್ಲೋ ಆ್ಯಂಡ್ ಸ್ಟಡಿ ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಎಫರ್ಟ್ ಅಂತೂ ಹಾಕ್ತಾ ಇರ್ತೀರ, ಬಟ್ ಅಟ್ ದ ಸೇಮ್ ಟೈಮ್ ನೀವು ಅಂದ್ಕೊಂಡಂಗೆ ಮೆಗಾ ರಿಸಲ್ಟು, ಮೆಗಾ ಸಕ್ಸಸ್ ನೀವು ನೋಡ್ದಿರ ಇರ್ಬೋದು. ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಹೋಗ್ತಾ ಇರುತ್ತೆ ಪರ್ಸ್ನಲ್ ಇಯರ್ 2 ಬಂದಾಗ. ನೀವು ಎಷ್ಟೇ ಎಫರ್ಟ್ ಹಾಕಿದ್ರೂ ಒಂದೇ ಮೂಮೆಂಟಲ್ಲಿ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಹೋಗ್ತಾ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಪ್ರೋಗ್ರೆಸ್ ನಿಧಾನವಾಗಿರುತ್ತೆ, ನಿಧಾನಕ್ಕಿರುತ್ತೆ. ಸೊ ಪರ್ಸ್ನಲ್ ಇಯರ್ 2 ಬಂದಾಗ ಯು ಕೆನ್ ನಾಟ್ ಟೇಕ್ ನ್ಯಾಸ್ಟಿ ಡಿಸಿಷನ್ಸ್. ಓಕೆ, ಸೊ ಅವಾಯ್ಡ್ ಟೇಕಿಂಗ್ ಕೆಲವು ದೊಡ್ಡ ದೊಡ್ಡ ನಿರ್ಧಾರಗಳು. ಆ್ಯಂಡ್ ಏಕ್ದಮ್ ಏನೋ ಒಂದು ಮೇಜರ್ ಡಿಸಿಷನ್ಸ್ ತೊಗೊಳ್ತೀನಿ, ಈ ಥರ ಎಲ್ಲ ಮಾಡೋಕ್ಕೋಗ್ಬೇಡಿ ಪರ್ಸ್ನಲ್ ಇಯರ್ 2 ಬಂದಾಗ. ಬಿಕಾಸ್ ಇಮೋಷ್ನಲಿ ತುಂಬ ಡಿಸ್ಟರ್ಬ್ ಇರ್ತೀರ ನೀವು. ಪರ್ಸ್ನಲ್ ಇಯರ್ 2 ಬಂದಾಗ ಇಮೋಷ್ನಲಿ ತುಂಬ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. 3ನೇ ವರ್ಷ ಇಮೋಷ್ನಲಿ ಟರ್ಬುಲೆನ್ಸ್ ಇರುತ್ತೆ, ಭಾವನೆಗಳು ಏರಿಳಿತ ಆಗ್ತಾ ಇರುತ್ತೆ, ಮನಸ್ಸು ಹಿಡಿತದಲ್ಲಿರೋದಿಲ್ಲ, ಆಲೋಚನೆಗಳು ಹಿಡಿತದಲ್ಲಿರೋದಿಲ್ಲ. ಸೊ ಆ ಮೂಮೆಂಟಲ್ಲಿ ಏನೋ ಬೇಜಾರಾಯಿತು, ಜಗಳ ಆಯಿತು ಅಂಥೇಳಿ ಏನೋ ನಿರ್ಧಾರಗಳು ತಗೊಳ್ಳೋದು, ಮಾತು ಆಡ್ಬಿಡೋದು, ಇದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಸೊ ಪೇಷನ್ಸ್ ಈಸ್ ದ ಕೀ. ತಾಳ್ಮೆಯಿಂದ ಇರಬೇಕು, ಕಂಟ್ರೋಲಲ್ಲಿರಬೇಕು. ಓಕೆ, ಆ್ಯಂಡ್ ಪರ್ಸ್ನಲ್ ಇಯರ್ 2 ಬಂದಾಗ ಸಾಕಷ್ಟು ಭಾವನೆಗಳನ್ನ ನೋಡ್ತೀರ, ಇಮೋಷ್ನಲ್ ವರ್ಷ ಆಗಿರುತ್ತೆ. ಆ್ಯಂಡ್ ಫ್ಯಾಮಿಲಿ ಓರಿಯೆಂಟೆಡ್ ಆಗಿರ್ತೀರ, ಸ್ವಲ್ಪ ಜಾಸ್ತಿ ಫ್ಯಾಮಿಲಿಗೆ ಟೈಮ್ ಕೊಡೋದು, ಗಮನ ಕೊಡೋದು. ಅದ ನೋಡಿ, ಈಗ ಪರ್ಸ್ನಲ್ ಇಯರ್ 1 ಏನಿತ್ತು? ಗೋಲ್ ಅಚೀವ್, ಕೆಲಸ, ಬಿಸ್ನೆಸ್. ಸೊ 2 ಬಂತು, ಗಮನ ಪೂರ್ತಿ ಈಗ ಫ್ಯಾಮಿಲಿ, ಇಮೋಷನ್ಸ್, ಮಕ್ಕಳು, ಈ ಥರ ಎಲ್ಲ ಟೈಮ್ ಕೊಡೋಕ್ಕೆ ಶುರು ಮಾಡ್ತೀರಾ, ಇಸಂಟ್ ಇಟ್? ಸೊ ಪರ್ಸ್ನಲ್ ಇಯರ್ 2 ಬಂದಾಗ. ಆ್ಯಂಡ್ ಸಾಕಷ್ಟು ಸೆಲ್ಫ್ ಪಿಟಿ, ಸೆಲ್ಫ್ ಕೇರ್, ಸೆಲ್ಫ್ ಲವ್ ಈ ಥರ ನೋಡ್ಬೋದು. ಅವ್ರ ಬಗ್ಗೆ ಅವ್ರಿಗೆ ಅನುಕಂಪ, ಅವ್ರ ಬಗ್ಗೆ ಅವ್ರಿಗೆ ಪ್ರೀತಿ, ಅವ್ರ ಬಗ್ಗೆ ಅವ್ರಿಗೆ ಕೇರ್ ಮಾಡೋದು, ಈ ಥರ ಎಲ್ಲನೂ ನೋಡ್ಬೋದು ಪರ್ಸ್ನಲ್ ಇಯರ್ 2 ಬಂದಾಗ. ನೆಕ್ಸ್ಟ್, ಪರ್ಸ್ನಲ್ ಇಯರ್ 2 ಬಂದಾಗ ಇಂಟ್ಯೂಷನ್ ತುಂಬ ಹೈ ಆಗಿರುತ್ತೆ. ಬರ್ಕೊಳ್ಳಿ, ಇಂಟ್ಯೂಷನ್ ಅಂದರೆ 6th ಸೆನ್ಸ್. ಇಂಟ್ಯೂಷನ್ ತುಂಬಾ ಹೈ ಆಗಿರುತ್ತೆ. ಸೊ ಈ ಇಂಟ್ಯೂಷನ್ನ ಬಳಸ್ಕೊಂಡು ನಿಮ್ಮ ಇನ್ನರ್ ವಾಯ್ಸನ್ನು ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಸೊ ದ್ಯಾಟ್ ನೀವು ನೆಕ್ಸ್ಟಿಗೆ ಪ್ರಿಪೇರ್ ಆಗ್ಬೋದು, ನೆಕ್ಸ್ಟ್ ಇಯರ್ಗೆ ಪ್ರಿಪೇರ್ ಆಗ್ಬೋದು. ಸೊ ಅಂಡರ್ಸ್ಟ್ಯಾಂಡ್ ಯುವರ್ ಇಮೋಷನ್ಸ್, ಅಂಡರ್ಸ್ಟ್ಯಾಂಡ್ ಯುವರ್ ಇಂಟ್ಯೂಷನ್ಸ್, ಆ್ಯಂಡ್ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಏನು ಮಾಡ್ತಾ ಹೋಗ್ತೀರಾ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀರಾ. ಅರ್ಥ ಆಗ್ತಾ ಇದೆಯಾ? ಸೊ ಪರ್ಸ್ನಲ್ ಇಯರ್ 2 ಬಂದಾಗ ಪೇಷನ್ಸ್ ಇಸ್ ಅ ಕೀ. ಯು ಕೆನಾಟ್ ಎಕ್ಸ್ಪೆಕ್ಟ್ ಬಿಗ್ ಥಿಂಗ್ಸ್, ಬಿಗ್ ಅಚೀವ್ಮೆಂಟ್ಸ್, ಬಿಗ್ ಸಕ್ಸಸ್ನ ನೀವು ನೋಡೋಕ್ಕೆ ಸಾಧ್ಯ ಇಲ್ಲ. ಬಂದರೂ ಬರುತ್ತೆ, ಬರಲ್ಲ ನಾನು ಹೇಳ್ತಾ ಇಲ್ಲ. ಬಟ್ ಜನರಲಿ ಏನಾಗುತ್ತೆ, ಪರ್ಸ್ನಲ್ ಇಯರ್ 2 ಬಂದಾಗ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಹೋಗ್ತಾ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಹಂಗಂದ್ಬಿಟ್ಟು ನೀವು ಕೆಲಸ ಮಾಡಬೇಡಿ, ಎಫರ್ಟ್ ಹಾಕ್ಬೇಡಿ ನಾನು ಹೇಳ್ತಾ ಇಲ್ಲ, ಮಾಡಿ. ಬಟ್ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಂಥದ್ದು ಅದು ನಿಮಗೆ ಡಿಸಪಾಯಿಂಟ್ ಆಗೋಂಥದ್ದು, ಈ ಥರ ಎಲ್ಲ ನೋಡ್ಬೋದು ಪರ್ಸ್ನಲ್ ಇಯರ್ 2 ಬಂದಾಗ. ಕ್ಲಿಯರ್? ನೆಕ್ಸ್ಟ್, ಇದು ಅರ್ಥ ಆಯ್ತಾ ಎಲ್ಲರಿಗೂ? ಪರ್ಸ್ನಲ್ ಇಯರ್ 2 ಅನ್ಮ್ಯೂಟ್ ಮಾಡಿ ಹೇಳಿ ಎಸ್. ಸರ್, ಅರ್ಥ ಆಯ್ತು. ಸರ್ ಅರ್ಥ ಆಯ್ತು ಸರ್. ಪಾಸಿಟಿವ್ಸ್ ಬರ್ಕೊಳ್ಳಿ. ನೋಡಿ, ಪರ್ಸ್ನಲ್ ಇಯರ್ 2 ಬಂದಾಗ ಕೂಡ ಪಾಸಿಟಿವ್ಸ್ ಏನು ನೋಡ್ತೀರಾ? ಪರ್ಸ್ನಲ್ ಇಯರ್ 2 ಬಂದಾಗ ಪಾಸಿಟಿವ್ಸ್ ಏನು ನೋಡ್ತೀರಾ? ಸ್ವಲ್ಪ ಕೇರಿಂಗ್, ಸಪೋರ್ಟಿವ್, ಫ್ರೆಂಡ್ಲಿ ನೇಚರ್ ನೋಡ್ತೀರಾ.
ಕೇರಿಂಗ್, ಸಪೋರ್ಟಿವ್, ಫ್ರೆಂಡ್ಲಿ, ಅಂಡರ್ಸ್ಟ್ಯಾಂಡಿಂಗ್, ಫೀಲಿಂಗ್ ಓರಿಯೆಂಟೆಡ್ ನೋಡ್ತೀರಾ. ಫ್ಯಾಮಿಲಿಗೆ ಟೈಮ್ ಕೊಡೋದು, ಅವ್ರಿಗವ್ರು ಟೈಮ್ ಕೊಟ್ಕೊಳ್ಳೋದು, ಫ್ಯಾಮಿಲಿ ರಿಲೇಷನ್ಶಿಪ್ಗೆ ಟೈಮ್ ಕೊಡೋಂಥದ್ದು. ಹಾಗೆ ಪರ್ಸನಲ್ ಇಯರ್ 2 ಬಂದಾಗ ಹೈಲಿ ಚಾನ್ಸಸ್ ಆಫ್ ಮ್ಯಾರೇಜ್ ಕೂಡ ಇರುತ್ತೆ. ಯಾರಿಗೆಲ್ಲ ಮದುವೆ ಆಗಬೇಕು, ಮದುವೆ ಸೆಟ್ ಆಗಬೇಕು ಅಥವಾ ಮದುವೆ ಆಗಬೇಕು ಅಂಥವ್ರಿಗೆಲ್ಲ ಪರ್ಸನಲ್ ಇಯರ್ 2 ಕೂಡ ತುಂಬ ಒಳ್ಳೆ ಬ್ಲೆಸ್ಸಿಂಗ್ಸ್ ಕೊಡುತ್ತೆ ಫಾರ್ ಮ್ಯಾರೇಜ್. ನೆಕ್ಸ್ಟ್ ಪರ್ಸನಲ್ ಇಯರ್ 2 ಬಂದಾಗ ತುಂಬ ಪ್ರೀತಿಯಿಂದ ಇರೋದು, ರೊಮ್ಯಾಂಟಿಕ್ ಆಗಿರೋಂಥದ್ದು, ಈ ಥರ ಎಲ್ಲ ನೋಡ್ಬೋದು. ಪರ್ಸನಲ್ ಇಯರ್ 2 ಬಂದಾಗ ಫ್ಯಾಮಿಲಿಗೆ ಟೈಮ್ ಕೊಡೋದು, ಪಾರ್ಟ್ನರ್ಗೆ ಟೈಮ್ ಕೊಡೋದು, ವೆರಿ ಕೇರಿಂಗ್, ಲವ್ವಿಂಗ್, ರೊಮ್ಯಾಂಟಿಕ್, ಈ ಥರ ಎಲ್ಲ ನೋಡ್ಬೋದು. ಅಂದರೆ ಸೋಷಿಯಲ್ ಆಗಿರೋಂಥದ್ದು, ತುಂಬ ಸೋಷಿಯಲ್ ಆಗಿರೋದು, ಫ್ರೆಂಡ್ಸು, ಫ್ಯಾಮಿಲಿ, ರಿಲೇಟಿವ್ಸ್ ಎಲ್ಲ ಟೈಮ್ ಕೊಡೋಂಥದ್ದು, ಈ ಥರ ಎಲ್ಲ ನೋಡ್ಬೋದು ಪಾಸಿಟಿವ್ಸ್ ಪರ್ಸನಲ್ ಇಯರ್ 2 ಬಂದಾಗ. ಈಗ ಪರ್ಸನಲ್ ಇಯರ್ 2 2025 ಯಾರಿಗಾದ್ರೂ ಪರ್ಸನಲ್ ಇಯರ್ 2 ಬಂದಿದ್ರೆ ಈ ಎಲ್ಲ ಆಸ್ಪೆಕ್ಟ್ಸ್ನ ನೋಡಿರ್ತೀರಾ ನೀವು. ಓಕೆ, 2025 ಯಾರಿಗಾದ್ರೂ ಪರ್ಸನಲ್ ಇಯರ್ 2 ಇತ್ತಾ? ಅಂಥವ್ರಿಗೆ ಇದು ಮ್ಯಾಚ್ ಆಗ್ತಿತ್ತಾ? ಪರ್ಸನಲ್ ಇಯರ್ 2 ಮ್ಯಾಚ್ ಆಗ್ತಿತ್ತಾ? ಅನ್ಮ್ಯೂಟ್ ಮಾಡಿ ಹೇಳಿ. ಎಸ್, Yes, sir. Me, sir. very slow. Yes, sir. 100% sir. ಮ್ಯಾಚ್ ಆಗ್ತಿತ್ತು. ಆಗಿದ್ವಿ. 200%. ಎಸ್. ಬರ್ಕೊಳ್ಳಿ. ನೆಗೆಟಿವ್ ಸೈಡ್ ಏನು ನೋಡ್ತೀರಾ? ಪರ್ಸನಲ್ ಇಯರ್ 2 ಬಂದಾಗ ನೆಗೆಟಿವ್ ಸೈಡ್ ಏನಪ್ಪ ನೋಡ್ತೀರಾ ಅಂತ ಹೇಳಿದ್ರೆ, ಸಖತ್ತು ಮೂಡಿ ನೇಚರ್, ಮೂಡ್ ಸ್ವಿಂಗ್ಸ್. ಬರ್ಕೊಳ್ಳಿ, ಮೂಡ್ ಸ್ವಿಂಗ್ಸ್ ನೋಡಿ. ಪರ್ಸನಲ್ ಇಯರ್ 2 ಬಂದಾಗ ಅದರಲ್ಲೂ ಹುಣ್ಣಿಮೆ, ಅಮಾವಾಸ್ಯೆ ಟೈಮಲ್ಲೆಲ್ಲ ತುಂಬ ಮೂಡ್ ಸ್ವಿಂಗ್ಸ್ ಇರುತ್ತೆ. ಈಗ ನಿಮ್ಮ ಮನೇಲಿ ಯಾರ್ದೋ ಪರ್ಸನಲ್ ಇಯರ್ 2 ಇದೆ, ಪಾಪ ಅವ್ರಿಗೆ ತುಂಬ ಮೂಡ್ ಸ್ವಿಂಗ್ಸ್ ಇರುತ್ತೆ. ನೀವು ಅರ್ಥ ಮಾಡ್ಕೋಬೇಕು ಸ್ವಲ್ಪ ಅಲ್ವಾ. ಪಾಪ ಅವ್ರದ್ದು ಪರ್ಸನಲ್ ಇಯರ್ 2 ನಡೀತಾ ಇದೆ, ಅದರಲ್ಲೂ ಹುಣ್ಣಿಮೆ, ಅಮಾವಾಸ್ಯೆ ಟೈಮಲ್ಲಿ ಅವ್ರ ಪಾಡಿಗೆ ಅವ್ರು ಬಿಟ್ಬಿಡ್ಬೇಕು. ಜಾಸ್ತಿ ಕೆಣಕೋಕ್ಕೆ ಹೋಗಬಾರ್ದು, ಜಾಸ್ತಿ ಏನು ಹೇಳೋಕ್ಕೆ ಹೋಗಬಾರ್ದು. ಇದೆಲ್ಲ ನೀವು ಅರ್ಥ ಮಾಡ್ಕೋಬೇಕು. ಅಥವಾ ನಿಮ್ಮ ಪರ್ಸನಲ್ ಇಯರ್ 2 ಬಂದಿದೆ, ಹೇಳ್ಬಿಡಿ ಮನೆಯಲ್ಲಿ, ನೋಡು ಈ ವರ್ಷ ಪರ್ಸನಲ್ ಇಯರ್ 2 ಇದೆ, ನಾನು ಏನಾದ್ರು ಕ್ರ್ಯಾಂಕಿಯಾಗಿ ಆಡಿದ್ರೆ ಜಾಸ್ತಿ ಮನ್ಸಿಗೆ ಹಚ್ಕೋಬೇಡ, ಬೇಜಾರು ಮಾಡ್ಕೋಬೇಡ, ಮೊದಲೇ ಹೇಳ್ಬಿಡಿ, ಪ್ರಿಪೇರ್ ಮಾಡಿಬಿಡಿ ಅಲ್ವಾ. ಈಸಿ, ಲೈಫ್ ಈಸ್ ಈಸಿ ಅವಾಗ. ಇಲ್ಲಾಂದರೆ ಏನು ಅಂದ್ಕೊಳ್ತಾರೆ, ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ನನಗೆ ಹಿಂಗೆ ಆಡ್ತಾರೆ, ನನಗೆ ರಿವರ್ಸ್ ಮಾತಾಡ್ತಾರೆ. ಸೊ ಲಾಟ್ ಆಫ್ ಕ್ಲಾಶಸ್ ಆಗ್ತಾ ಶುರು ಆಗುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ನ್ಯೂಮರಾಲಜಿಯನ್ನು ಲೈಫಲ್ಲಿ ಯೂಸ್ ಮಾಡ್ಕೊಳ್ಳಿ, ರೈಟ್ ವೇನಲ್ಲಿ ಬಳಸ್ಕೊಳ್ಳಿ. ಓಕೆ, ನಿಮ್ಮದೇ ಪರ್ಸನಲ್ ಇಯರ್ 2 ಬರ್ಬೋದು, ನಿಮ್ಮ ಫ್ಯಾಮಿಲಿಲಿ ಮಕ್ಕಳದು, ಪಾರ್ಟ್ನರ್ದು, ಅಪ್ಪ ಅಮ್ಮಂದು ಯಾರ್ದು ಬೇಕಾದ್ರೂ ಪರ್ಸನಲ್ ಇಯರ್ 2 ಬಂದಿದ್ರೆ ಅರ್ಥ ಮಾಡಿಸಿ, ಹಿಂಗಿರುತ್ತೆ ಈ ವರ್ಷ, ಸೊ ಜನರಲಿ ಈ ರೀತಿ ಇರುತ್ತೆ ಅಂತ ಅರ್ಥ ಮಾಡಿಸ್ಬೋದು ನೀವು. ಓಕೆ, ಸೊ ಸಖತ್ ಇಮೋಷ್ನಲ್ ಆಗಿರ್ತಾರೆ, ಸೆನ್ಸಿಟಿವ್ ಆಗಿರ್ತಾರೆ. ಪರ್ಸನಲ್ ಇಯರ್ 2 ಬಂತು, ಸೆನ್ಸಿಟಿವ್ ಆಗಿರ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡೋದು ನೀವು, ಅದು ಅವ್ರಿಗೆ ಹರ್ಟ್ ಆಗಿಬಿಡುತ್ತೆ, ಡೀಪಾಗಿ ಮನ್ಸಿಗೆ ಹಾಕ್ಕೊಂಡ್ಬಿಡ್ತಾರೆ, ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ಒಂಥರ ಡಿಪ್ರೆಷನ್ಗೆ ಹೋದಂಗೂ ಆಗ್ಬಿಡ್ತಾರೆ. ಪರ್ಸನಲ್ ಇಯರ್ 2 ಬಂದಾಗ ನನಗೆ ಹಿಂಗೆ ಹೇಳ್ಬಿಟ್ರು, ನನಗೆ ಹಿಂಗೆ ಆಗೋಯ್ತು, ನನಗೆ ಹಿಂಗೆ ಪ್ರಾಬ್ಲಮ್ ಆಗ್ಬಿಡ್ತಾ ಇದೆ, ಆ ಥರ ಒಂಥರ ಫೀಲ್ ಆಗಿಬಿಡ್ತಾರೆ, ಸಖತ್ತು ಡೀಪಾಗಿ ಹರ್ಟ್ ಆಗಿಬಿಡ್ತಾರೆ, ಸೆನ್ಸಿಟಿವ್ ಆಗಿರ್ತಾರೆ ಪರ್ಸನಲ್ ಇಯರ್ 2 ಬಂದಾಗ. ಅಂದರೆ ಇಮೋಷ್ನಲಿ ಇಂಬ್ಯಾಲೆನ್ಸ್. ಬರ್ಕೊಳ್ಳಿ, ಇಮೋಷ್ನಲಿ ಇಂಬ್ಯಾಲೆನ್ಸ್. ಜೊತೆಗೆ ಪರ್ಸನಲ್ ಇಯರ್ 2 ಬಂದಾಗ ಆಂಗ್ಸೈಟಿ ನೋಡ್ಬೋದು, ಸ್ವಲ್ಪ ಭಯ ಫೀಲ್ ಮಾಡೋದು ನೋಡ್ಬೋದು, ಟೆನ್ಷನ್ ನೋಡ್ಬೋದು, ಆತಂಕ, ಇದೆಲ್ಲ ನೆಗೆಟಿವ್ ಸೈಡ್. ಓಕೆ, ಡನ್. ರೆಮಿಡೀಸ್ ಬರ್ಕೊಳ್ಳಿ. ನೋಡಿ, ಪರ್ಸನಲ್ ಇಯರ್ 2 ಬಂದಾಗ ಅದ್ಭುತವಾದ ರೆಮಿಡಿ ಏನಪ್ಪ ಅಂತ ಹೇಳಿದ್ರೆ, ಶಿವನ ಆರಾಧನೆ ಮಾಡಿ, ಓಂ ನಮಃ ಶಿವಾಯ ಚಾಂಟ್ ಮಾಡಿ, ಶಿವನ ಆರಾಧನೆ ಮಾಡಿ, ಸಿಲ್ವರ್ನ ಬಳಸಿ. ಹಲೋ, ಸಿಲ್ವರ್ನ ಬಳಸಿ. ಮೆನ್ನಿಗೆಲ್ಲರಿಗೂ ಹೇಳ್ತೀನಿ, ಕೈಗೊಂದು ಸಿಲ್ವರ್ ಖಡ ಹಾಕ್ಕೊಳ್ಳಿ, ಸಿಲ್ವರ್ನ ಖಡ, ಸಿಲ್ವರ್ ಬ್ರೇಸ್ಲೆಟ್. ಲೇಡೀಸ್ ಕೂಡ ಹಾಕ್ಕೋಬೋದು, ಇಲ್ಲ ಅಂದರೂ ಒಂದು ರಿಂಗ್ ಥರ ಹಾಕ್ಕೊಳ್ಳಿ, ಅಥವಾ ಸಿಲ್ವರ್ ಚೈನ್ ಯೂಸ್ ಮಾಡಿ. ರಿಂಗ್ ಹಾಕ್ಕೊಳ್ತೀರಾ ಅಂದರೆ ಲಿಟಲ್ ಫಿಂಗರ್ಗೆ ಹಾಕ್ಕೊಳ್ಳಿ, ಲಿಟಲ್ ಫಿಂಗರ್, ಕಿರು ಬೆರಳಿಗೆ ಸಿಲ್ವರ್. ನೆಕ್ಸ್ಟ್ ಪರ್ಸನಲ್ ಇಯರ್ 2 ಬಂದಾಗ ರೆಮಿಡಿ, ತಾಯಿಯ ಆಶೀರ್ವಾದ ಪಡ್ಕೊಳ್ಳಿ, ತಾಯಿಯ ಸೇವೆ ಮಾಡಿ. ಮಂಡೇ
ತಾಯಿಯ ಆಶೀರ್ವಾದ ಪಡ್ಕೊಳ್ಳಿ, ತಾಯಿಯ ಸೇವೆ ಮಾಡಿ, ತಾಯಿಯ ಬ್ಲೆಸ್ಸಿಂಗ್ಸ್ ತೊಗೊಳ್ಳಿ. ಮಂಡೇ ಈಗ ತಾಯಿ ಇಲ್ಲ ಸರ್, ಅಮ್ಮ ಇಲ್ಲ, ಏನು ಮಾಡಲಿ? ತಾಯಿ ಫೋಟೋ ಇರುತ್ತೆ, ಪ್ರೇ ಮಾಡ್ಕೊಳ್ಳಿ. ಇಲ್ಲ ತಾಯಿ ಸ್ಥಾನದಲ್ಲಿ ಯಾರೇ ಇರ್ಬೋದು, ಆಂಟಿ, ಅಕ್ಕ, ಚಿಕ್ಕಮ್ಮ, ಯಾರು ಬೇಕಾದ್ರೂ ಇರ್ಬೋದು, ಅವರೆಲ್ಲರೂ ನಿಮಗೆ ಮದರ್ ಟೈಪೇ. ಸೊ ಅವ್ರಿಗೆಲ್ಲರಿಗೂ ಸೇವೆ ಮಾಡಿ, ಗ್ರ್ಯಾಟಿಟ್ಯೂಡ್ ಕೊಡಿ, ಬ್ಲೆಸ್ಸಿಂಗ್ಸ್ ತೊಗೊಳ್ಳಿ. ನೆಕ್ಸ್ಟ್ ಪರ್ಸನಲ್ ಇಯರ್ 2 ಬಂದಾಗ ನಿಮ್ಮ ಮನೆಯ ಸೌತ್ ವೆಸ್ಟಲ್ಲಿ ಬೇಕಾದ್ರೆ ಒಂದು ರೋಸ್ ಕ್ವಾಟ್ಸ್ ಲವ್ ಬರ್ಡ್ಸ್ನ ಇಡ್ಬೋದು. ರೋಸ್ ಕ್ವಾಟ್ಸ್ ಲವ್ ಬರ್ಡ್ಸ್. ಲಿಟಲ್ ಫಿಂಗರ್ ರೈಟ್ ಹ್ಯಾಂಡ್ಗೆ ಹಾಕ್ಕೊಳ್ಳಿ, ಲೇಡೀಸ್ ಬೇಕಾದ್ರೆ ಲೆಫ್ಟ್ ಹ್ಯಾಂಡ್ಗೂ ಹಾಕೋಬಹುದು. ಲಿಟಲ್ ಫಿಂಗರ್ ರೈಟ್ ಹ್ಯಾಂಡ್ಗೆ ಹಾಕ್ಕೊಳ್ಳಿ ಮೆನ್ನೆಲ್ಲ, ಲೇಡೀಸ್ ಬೇಕಾದ್ರೆ ಲೆಫ್ಟ್ಗೂ ಹಾಕೋಬಹುದು. ಐ ರಿಪೀಟ್, ನಿಮ್ಮ ಮನೆಯ ಸೌತ್ ವೆಸ್ಟ್ ಭಾಗದಲ್ಲಿ ರೋಸ್ ಕ್ವಾಟ್ಸ್ ಲವ್ ಬರ್ಡ್ಸ್. ಲವ್ ಬರ್ಡ್ಸ್ನ ರಿಯಲ್ ಆಗಿ ತಂದು ಲವ್ ಬರ್ಡ್ಸ್ ಇಡಿ ಅಂತ ನಾನು ಹೇಳ್ತಾ ಇಲ್ಲ. ರೋಸ್ ಕ್ವಾಟ್ಸಲ್ಲಿ ಲವ್ ಬರ್ಡ್ಸ್ ಸಿಂಬಲ್ಸ್ನ ಒಂದು ಐಡಲ್ ಬರುತ್ತೆ. ಓಕೆ, ಅದನ್ನು ತಂದು ನಿಮ್ಮ ಮನೆಯ ಸೌತ್ ವೆಸ್ಟಲ್ಲಿ ಇಡ್ತೀರಾ, ಅಥವಾ ಬೆಡ್ರೂಮಲ್ಲಿ ಸೌತ್ ವೆಸ್ಟಲ್ಲಿ ಇಡಿ. ಕ್ಲಿಯರ್? ಸೊ ಈ ರೆಮಿಡೀಸ್ನ ಫಾಲೋ ಮಾಡಿ. ಪರ್ಸನಲ್ ಇಯರ್ 2 ಬಂದಾಗ ಯು ವಿಲ್ ಸಿ ಲಾಟ್ ಆಫ್ ಚೇಂಜಸ್, ವಂಡರ್ಫುಲ್ ರಿಸಲ್ಟ್ಸ್ನ ನೋಡ್ತೀರಾ ಪರ್ಸನಲ್ ಇಯರ್ 2 ಬಂದಾಗ. ಓಕೆ, ಸೊ ಪೇಷನ್ಸ್ ಇದ್ದಕ್ಕೆ ಕೂಲ್ ಕಾಮ್ ಆಗಿರ್ತೀರಾ, ಬ್ಯಾಲೆನ್ಸ್ಡ್ ಆಗಿರ್ತೀರಾ. ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ಸ್ ಅಟೆಂಡ್ ಮಾಡ್ತಾರೆ, ಫಾಲೋ ಮಾಡ್ತಾರೆ, ಮೆಡಿಟೇಷನ್ ಮಾಡ್ತಾರೆ, ನೀರು ಚೆನ್ನಾಗಿ ಕುಡಿತಾರೆ, ನೀರು ಜೊತೆಗೆ ಇಟ್ಕೊಳ್ಳಿ, ವಾಟರ್ ವೇಸ್ಟ್ ಮಾಡಬೇಡಿ. ಇದೆಲ್ಲ ಮಾಡೋದ್ರಿಂದ 2 ನಂಬರ್ನ ಬ್ಲೆಸ್ಸಿಂಗ್ ಸಿಗೋದು ನಿಮಗೆ ಒಳ್ಳೆಯದಾಗುತ್ತೆ. ಡನ್? ಸೊ ಪರ್ಸನಲ್ ಇಯರ್ 2 ಅರ್ಥ ಆಯ್ತಾ? ಕ್ಲಿಯರ್ ಆಯ್ತಾ? ಅನ್ಮ್ಯೂಟ್ ಮಾಡಿ ಹೇಳಿ, ಚಾಟ್ ಬಾಕ್ಸಲ್ಲಿ ಹಾಕಿ ಎಲ್ಲರೂ. Yes, Yes, sir. ಗುರುಜಿ ಅರ್ಥ ಆಯ್ತು ಗುರುಜಿ. ಸೌತ್ ಈಸ್ಟ್ ಅರ್ಥ ಆಯ್ತು ಗುರುಜಿ. ತಾಯಿ ಪಾದಕ. Yes, sir. ಗುರುಜಿ. ಹೌದು ಗೋಳೆ. ನೀವು ಹೆಚ್ಚು ಸೌತ್ ವೆಸ್ಟ್, ದಕ್ಷಿಣ ಮತ್ತು ಪಶ್ಚಿಮದ ಮೂಲೆ, ಸೌತ್ ವೆಸ್ಟ್. ಓಕೆ, ನೆಕ್ಸ್ಟ್ ಲಾಸ್ಟ್ ಪರ್ಸನಲ್ ಇಯರ್ ಇವತ್ತಿಗೆ. ನೆಕ್ಸ್ಟ್ ಮಿಕ್ಕಿದ ನಾಳೆ ಕಂಟಿನ್ಯೂ ಮಾಡೋಣ, ಬರ್ಕೊಳ್ಳಿ. ಪರ್ಸನಲ್ ಇಯರ್ 3. ಪರ್ಸನಲ್ ಇಯರ್ 3. ಸೊ ಯಾರ್ದೆಲ್ಲ ಪರ್ಸನಲ್ ಇಯರ್ 3 ಬರ್ತಾ ಇದೆ? ಹಲೋ, ಯಾರ್ದೆಲ್ಲ ಪರ್ಸನಲ್ ಇಯರ್ 3 ಬರ್ತಾ ಇದೆ? ಲೆಟ್ ಮಿ ನೋ. ಚಾಟ್ ಬಾಕ್ಸಲ್ಲಿ ಹಾಕಿ, ಮೀ ಅಂತ ಹಾಕಿ, ಅಥವಾ ನಾನು ಅಂತ ಹಾಕಿ, ಅಥವಾ ಅನ್ಮ್ಯೂಟ್ ಮಾಡಿ ಹೇಳಿ ಮೀ ಸರ್ ಅಂತ. ನಾನು ಸರ್, ನಂದು ನನ್ನ ಮಗಂದು ಮಗಳದು ಸರ್. ನನ್ನ ಮಗಳದು ಸರ್. ಮೀಸ್ 13, 14, 15, 16, 17, 19, 20. ಓಕೆ, ಸೊ ಪರ್ಸನಲ್ ಇಯರ್ 3 ಬಂದಿದೆ ಅಂದರೆ ಅರ್ಥ ಇಟ್ಸ್ ಅ ಇಯರ್ ಆಫ್ ಜುಪಿಟರ್. ಗುರುವಿನ ವರ್ಷ, ಜುಪಿಟರ್ನ ವರ್ಷ ಆಗಿರುತ್ತೆ ಪರ್ಸನಲ್ ಇಯರ್ 3 ಬಂದಾಗ. ಎಸ್, ಯಾ, ವೆರಿ ಗುಡ್. ಸೊ ಪರ್ಸನಲ್ ಇಯರ್ 3 ಬಂದಿದೆ ಅಂದರೆ ಅರ್ಥ ಬಲ್ಲೆ ಬಲ್ಲೆ ಬರ್ಕೊಳ್ಳಿ. ಪರ್ಸನಲ್ ಇಯರ್ 3 ಗುರು. ಗುರು ಏನ್ರಿ? ಗುರು ಅಂದಾಗ ಎಕ್ಸ್ಪ್ಯಾನ್ಷನ್ ಬರ್ಕೊಳ್ಳಿ. ಎಕ್ಸ್ಪ್ಯಾನ್ಷನ್ನ ವರ್ಷ ಇದು, ಎಕ್ಸ್ಪ್ಯಾನ್ಷನ್. ಜೊತೆಗೆ ಪರ್ಸನಲ್ ಇಯರ್ 3 ಬಂದಾಗ ಸಕ್ಸಸ್, ಗ್ರೋತ್, ಲರ್ನಿಂಗ್ನ ವರ್ಷ, ಕಲಿಕೆಯ ವರ್ಷ ಆಗಿರುತ್ತೆ. ಐ ರಿಪೀಟ್, ಪರ್ಸನಲ್ ಇಯರ್ 3 ಬಂದಾಗ ಎಕ್ಸ್ಪ್ಯಾನ್ಷನ್ನ ವರ್ಷ, ಗ್ರೋತ್ನ ವರ್ಷ, ಸಕ್ಸಸ್ನ ವರ್ಷ, ಕಲಿಕೆಯ ವರ್ಷ ಆಗಿರುತ್ತೆ, ಕಲಿಕೆಯ ವರ್ಷ. ಸೊ ಸಖತ್ತು ಧಾರ್ಮಿಕತೆ, ಸ್ಪಿರಿಚುಯಾಲಿಟಿ, ಭಕ್ತಿ, ಪೂಜೆ, ರಿಲಿಜಿಯಸ್ ಆಗಿರೋಂಥದ್ದು, ಸ್ಪಿರಿಚುವಲ್ ಆಗಿರೋಂಥದ್ದು, ಇದೆಲ್ಲವನ್ನು ನೋಡ್ಬೋದು ಪರ್ಸನಲ್ ಇಯರ್ 3 ಬಂದಾಗ. ಓಕೆ, ಎಲ್ಲಿಲ್ಲದೆ ಇರೋ ಪರ್ಸನಲ್ ಇಯರ್ 3 ಬಂದಾಗ ಪೂಜೆ ಮಾಡಿಸೋಣ, ಟೆಂಪಲ್ಗೆ ಹೋಗೋಣ, ಮೆಡಿಟೇಟ್ ಮಾಡೋಣ, ಈ ಥರ ಎಲ್ಲ ಅನ್ಸೋಕ್ಕೆ ಶುರು ಆಗುತ್ತೆ. ದೇವರು, ಪೂಜೆ, ಟೆಂಪಲ್ಗೆ ಹೋಗೋಣ, ಧರ್ಮಸ್ಥಳಕ್ಕೆ ಹೋಗೋಣ, ಮತ್ತೊಂದು ಕಡೆ ಹೋಗೋಣ, ಶಿರ್ಡಿಗೆ ಹೋಗೋಣ, ಈ ಥರ ಎಲ್ಲ ಅನ್ಸೋಕ್ಕೆ ಶುರು ಆಗುತ್ತೆ. ನೋಡ್ತೀರಾ, ಹೋಗೋದು ನೋಡ್ಬೋದು ಪರ್ಸನಲ್ ಇಯರ್ 3 ಬಂದಾಗ.
ಅರ್ಥ ಆಗ್ತಾ ಇದೆಯಾ? ಸೊ ಇಟ್ಸ್ ಅ ಇಯರ್ ಆಫ್ ಎಕ್ಸ್ಪ್ಯಾನ್ಷನ್ ರೀ. ನೋಡಿ, ಗುರು ಅಂದ್ರೆ ಏನು? ಗುರು ದೊಡ್ಡ ಗ್ರಹ. ಗುರು ಏನು? ದೊಡ್ಡ ಗ್ರಹ. ಸೊ ಈ ರೀತಿಯಾಗಿ ನೀವು ಪರ್ಸನಲ್ ಇಯರ್ 3 ಬಂದಾಗೂ ಎಕ್ಸ್ಪ್ಯಾಂಡ್ ಆಗೋದನ್ನ ನೋಡ್ತೀರಿ. ಈಗ ನಿಮ್ಮ ಬಿಸ್ನೆಸ್ ಶುರು ಮಾಡಿದ್ರಿ, ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಹೋಗ್ತಾ ಇತ್ತು, ಪರ್ಸನಲ್ ಇಯರ್ 3 ಬಂತು, ಮತ್ತೆ ಭೂಮ್, ಮತ್ತೆ ಬೆಳವಣಿಗೆ ಆಗೋದು ನೋಡ್ತೀರಾ, ಮತ್ತೆ ಸಕ್ಸಸ್ ಬರೋದು ನೋಡ್ತೀರಾ, ಮತ್ತೆ ಅಚೀವ್ಮೆಂಟ್ ಆಗೋದನ್ನ ನೋಡ್ತೀರಾ. ಹಾಗೆ ಪರ್ಸನಲ್ ಇಯರ್ 3 ಬಂದಾಗ ಈ ವರ್ಷ ತುಂಬ ಖುಷಿಯಾಗಿರ್ಬೋದು, ಹ್ಯಾಪಿ ಸೋಷಿಯಲ್ ಆಗಿರೋಂಥದ್ದು, ಹ್ಯಾಪಿ ಆಗಿರೋಂಥದ್ದು. ನೋಡಿ, ಪರ್ಸನಲ್ ಇಯರ್ 3 ಬಂದಾಗ ಆಗಿರ್ಬೋದು, 3 ಮೂಲಾಂಕ ಭಾಗ್ಯಾಂಕ 3 ಇರೋರು ಕೂಡ ಆಗಿರ್ಬೋದು, ಇವರೆಲ್ಲರೂ ತುಂಬ ಪಾಸಿಟಿವ್ ವ್ಯಕ್ತಿಗಳು, ಆಪ್ಟಿಮಿಸ್ಟಿಕ್ ವ್ಯಕ್ತಿಗಳು ಇವರೆಲ್ಲ. ಪರ್ಸನಲ್ ಇಯರ್ 3 ಬಂದಾಗಲೂ ನೀವು ನೋಡ್ತೀರಾ ತುಂಬ ಪಾಸಿಟಿವ್ ಆಗಿರೋಂಥದ್ದು, ಆಪ್ಟಿಮಿಸ್ಟಿಕ್ ಆಗಿರೋಂಥದ್ದು, ಆಶಾವಾದಿ ಆಗಿರೋಂಥದ್ದು. ಆಗುತ್ತೆ, ಮಾಡೋಣ, ಬರುತ್ತೆ, ಸಿಗುತ್ತೆ, ಗ್ರೋತ್ ಆಗುತ್ತೆ, ಈ ಥರ ಒಂದು ಪಾಸಿಟಿವ್ ನೇಚರ್ನ ನೋಡ್ತೀರಾ, ಪಾಸಿಟಿವ್ ಥಿಂಕಿಂಗ್ನ ನೋಡ್ತೀರಾ ಪರ್ಸನಲ್ ಇಯರ್ 3 ಬಂದಾಗ. ನೆಕ್ಸ್ಟ್, ಪರ್ಸನಲ್ ಇಯರ್ 3 ಬಂದರೆ ಸೆಲ್ಫ್ ಇಂಪ್ರೂವ್ಮೆಂಟ್. ಬರ್ಕೊಳ್ಳಿ, ಪರ್ಸನಲ್ ಇಯರ್ 3 ಬಂದಾಗ ಸೆಲ್ಫ್ ಇಂಪ್ರೂವ್ಮೆಂಟ್. ಸೊ ಗಮನ ಪೂರ್ತಿ ಯಾವ ಕಡೆಗೆ ಬರುತ್ತೆ? ನಾನು ಕಲಿಬೇಕು, ನಾನೇನಾದರೂ ಹೊಸ ತಿಳ್ಕೋಬೇಕು, ಹೊಸ ಜ್ಞಾನ ಪಡ್ಕೋಬೇಕು. ಕಲಿಕೆಯ ವರ್ಷ ಆಗಿರುತ್ತೆ, ದಾಹ. ಇದು ಕಲಿಯೋಣ, ಅದು ಮಾಡೋಣ, ಗಾಡಿ ಕಲಿಯೋಣ, ಕಂಪ್ಯೂಟರ್ ಕಲಿಯೋಣ, ಆ ಸ್ಕಿಲ್ಲು, ಸೋಷಿಯಲ್ ಮೀಡಿಯಾ ಕಲಿಯೋಣ, ನ್ಯೂಮರಾಲಜಿ ಕಲಿಯೋಣ, ವಾಸ್ತು ಕಲಿಯೋಣ, ಮತ್ತೊಂದು ಕಲಿಯೋಣ. ಈ ಥರ ಒಂದು ಕುತೂಹಲತೆ ಬರುತ್ತೆ. ಕ್ಯೂರಿಯಾಸಿಟಿ ನೋಡ್ತೀರಾ, ಇಂಟ್ರೆಸ್ಟ್ ನೋಡ್ತೀರಾ. ಜೊತೆಗೆ ಈ ಪರ್ಸನಲ್ ಇಯರ್ 3 ಬಂದಾಗ ಏನಾಗುತ್ತೆ ಗೊತ್ತಾ? ಮಲ್ಟಿ ಟಾಸ್ಕಿಂಗ್ ನೇಚರ್ ಬಂದ್ಬಿಡುತ್ತೆ. ಇದು ಮಾಡೋಣ, ಅದು ಮಾಡೋಣ, ಇದು ಮಾಡೋಣ, ಎಲ್ಲ ಮಾಡೋಣ ಅಂದ್ಕೊಂಡು ಗೊಬ್ಬರ ಹಾಕ್ಕೊಂಡು ಏನೂ ಮಾಡಲ್ಲ, ಹಂಗಾಗ್ಬಿಡುತ್ತೆ. ಸೊ ಆ ಥರನೂ ಮಾಡೋಕ್ಕೆ ಹೋಗಬಾರ್ದು. ಪರ್ಸನಲ್ ಇಯರ್ 3 ಬಂದಾಗ ಎಲ್ಲೋ ಒಂದು ಕಡೆ ಮಲ್ಟಿ ಟಾಸ್ಕಿಂಗು, ಮಲ್ಟಿ ಲರ್ನಿಂಗ್ ಅಂದ್ಕೊಂಡು ಇದು ಅದು ಅಂತ ಎಲ್ಲ ಮೈ ಮೇಲೆ ಹೇರಾಕೊಂಡು ಏನೂ ಮಾಡ್ದಿರ ಇರೋ ಬದಲು ಓಕೆ, ಕಲಿಕೆ ಅಂತೂ ಇರುತ್ತೆ, ಬಟ್ ಒಂದಾದ್ಮೇಲೆ ಒಂದು ಗೋಲ್ ಓರಿಯೆಂಟೆಡ್ ಆಗಿರೋಂಥದ್ದು. ಇದನ್ನು ಮಾಡ್ತೀನಿ, ಕಂಪ್ಲೀಟ್ ಮಾಡ್ತೀನಿ, ಇದನ್ನು ಮಾಡ್ತೀನಿ, ಕಂಪ್ಲೀಟ್ ಮಾಡ್ತೀನಿ. ಸೊ ಲೈಕ್ ದಟ್, ಫೋಕಸ್ ಆನ್ ಈಚ್ ಥಿಂಗ್, ಒಂದರ ಮೇಲೆ ಒಂದನ್ನು ಗಮನ ಕೊಡೋಂಥದ್ದನ್ನ ಮಾಡೋಂಥದ್ದು. ನೆಕ್ಸ್ಟ್, ಪರ್ಸನಲ್ ಇಯರ್ 3 ಬಂದಾಗ ಒಳ್ಳೆ ಇಮ್ಯಾಜಿನೇಷನ್ ಇರುತ್ತೆ. ಬರ್ಕೊಳ್ಳಿ, ವಂಡರ್ಫುಲ್ ಇಮ್ಯಾಜಿನೇಷನ್ ಇರುತ್ತೆ, ದೊಡ್ಡ ಆಲೋಚನೆ ಇರುತ್ತೆ, ಬಿಗ್ ಥಿಂಕಿಂಗ್ ಇರುತ್ತೆ, ಆ್ಯಂಡ್ ಕಲ್ಪನಾ ಶಕ್ತಿ, ಯೋಚನಾ ಶಕ್ತಿ, ಆಲೋಚನೆ ಮಾಡೋಂಥ ಶಕ್ತಿ, ಇಮ್ಯಾಜಿನೇಷನ್ ಕೆಪ್ಯಾಸಿಟಿ, ವಿಜುವಲೈಸೇಷನ್ ಕೆಪ್ಯಾಸಿಟಿ. ನೋಡಿ, ಒಂದು ಗುರುವಿಗೆ ಗೊತ್ತಿರುತ್ತಲ್ವಾ ಶಿಷ್ಯ ಏನಾಗ್ಬೋದು, ಇವನೇನಾಗ್ಬೋದು, ಯಾವ ಮಟ್ಟಕ್ಕೆ ರೀಚ್ ಆಗ್ಬೋದು ಅಂಥೇಳಿ ಏನಿರುತ್ತೆ? ಗುರುವಿಗೆ ಗೊತ್ತಿರುತ್ತೆ. ಸೊ ಪರ್ಸನಲ್ ಇಯರ್ 3 ಬಂದಾಗಲೂ ಅಷ್ಟೇ, ನಿಮ್ಮ ಆಲೋಚನಾ ಶಕ್ತಿ, ವಿಜುವಲೈಸೇಷನ್ ಪವರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಹೈ ಆಗಿರುತ್ತೆ, ಉಪಯೋಗಿಸ್ಕೊಳ್ಳಿ. ಸೊ ಇಮ್ಯಾಜಿನೇಷನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಓವರ್ ಇಮ್ಯಾಜಿನೇಷನ್ ಮಾಡಿಕೊಂಡು ಇದು ಅದು ಎಲ್ಲ ಹೆರಾಕೊಳ್ಳೋಂಥದ್ದು ಕೂಡ ಮಾಡಬಾರ್ದು. ಅದನ್ನು ನೆನ್ಪಿಟ್ಕೊಳ್ಳಿ, ಗಮನ ಕೊಡಿ, ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್, ಪರ್ಸನಲ್ ಇಯರ್ 3 ಬಂದಾಗ ಸೋಷಿಯಲ್ ಆಗಿರೋಂಥದ್ದು, ಫ್ರೆಂಡ್ಲಿ ಆಗಿರೋಂಥದ್ದು, ಹೊಸ ಪರಿಚಯಗಳು, ಹೊಸ ಕಾಂಟ್ಯಾಕ್ಟ್ಸು, ಓಕೆ, ತುಂಬ ಸಪೋರ್ಟ್ ಸಿಗೋದು. ಅಂದರೆ ಸಪೋರ್ಟ್ ಅಂದರೆ ಅರ್ಥ, ನಿಮಗೇನು ಬಿಸ್ನೆಸ್ಗಾಗಿರ್ಬೋದು, ಕೆಲಸಕ್ಕಾಗಿರ್ಬೋದು, ಯಾರ ಕಡೆಯಿಂದ, ಸೊಸೈಟಿಯಿಂದ ಅಥವಾ ಹೊರಗಿನವರಿಂದ, ರಿಲೇಟಿವ್ಸಿಂದ, ಫ್ರೆಂಡ್ ಸರ್ಕಲಿಂದ, ಸೋಷಿಯಲ್ ಸರ್ಕಲಿಂದ ಏನು ಸಪೋರ್ಟ್ ಬೇಕು ಆ ಸಪೋರ್ಟ್ ಸಿಗೋದು, ಇದೆಲ್ಲವನ್ನು ನೋಡ್ಬೋದು ಪರ್ಸನಲ್ ಇಯರ್ 3 ಬಂದಾಗ. ನೆಕ್ಸ್ಟ್, ಜೊತೆಗೆ ಪರ್ಸನಲ್ ಇಯರ್ 3 ಬಂದಾಗ್ಲೂ ಇಟ್ಸ್ ಅ ಇಯರ್ ಆಫ್ ಗ್ರೋತ್ ಆ್ಯಂಡ್ ಅಚೀವ್ಮೆಂಟ್ ಅಂತ ಹೇಳಿದ್ದೆ. ಸೊ ಗಾಡಿ ತೊಗೋಬೇಕು, ಮನೆ ತೊಗೋಬೇಕು, ಮದುವೆ ಆಗಬೇಕನ್ನೋರಿಗೆ ಒಳ್ಳೆ ಯೋಗ, ಗುರುವಿನ ಯೋಗ ಇರುತ್ತೆ. ಸೊ ಮದುವೆ ಆಗಬೇಕು, ಮನೆ ತೊಗೋಬೇಕು, ಗಾಡಿ ತೊಗೋಬೇಕು, ಸೈಟ್ ತೊಗೋಬೇಕು, ಮಗು ಆಗಬೇಕು. ಪರ್ಸನಲ್ ಇಯರ್ 3 ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಡನ್. ಸೊ ಮೇಕ್ ಯೂಸ್ ಆಫ್ ಯುವರ್ ಪರ್ಸನಲ್ ಇಯರ್ 3. ಲಕ್ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ. ಹಲೋ, ಯಾರ್ದೆಲ್ಲ ಪರ್ಸನಲ್ ಇಯರ್ 3 ಇದೆ?
ಸೊ ಬಿ ರೆಡಿ. ನೀವು ಎಷ್ಟು ಎಫರ್ಟ್ ಹಾಕ್ತೀರಾ, ಎಷ್ಟು ಫೋಕಸ್ಡ್ ಆಗಿರ್ತೀರಾ, ಅಷ್ಟು ನಿಮಗೆ ಒಳ್ಳೇದಾಗ್ತಾ ಹೋಗುತ್ತೆ. ಲಕ್ ಸಪೋರ್ಟ್ ಚೆನ್ನಾಗಿರುತ್ತೆ ಪರ್ಸನಲ್ ಇಯರ್ 3 ಬಂದಾಗ. ಅರ್ಥ ಆಗ್ತಾ ಇದೆಯಾ? ಡನ್. ನೆಕ್ಸ್ಟ್ ಪಾಸಿಟಿವ್ಸ್ ಏನು ನೋಡ್ತೀರಾ? ಪರ್ಸನಲ್ ಇಯರ್ 3 ಬಂದಾಗ ಪಾಸಿಟಿವ್ಸ್ ಏನು ನೋಡ್ತೀರಾ? ಹ್ಯಾಪಿ ಆಗಿರೋಂಥದ್ದು, ಪಾಸಿಟಿವ್ ಆಗಿರೋಂಥದ್ದು, ಥಿಂಕಿಂಗ್, ದೊಡ್ಡ ಥಿಂಕಿಂಗ್, ಇಮ್ಯಾಜಿನೇಷನ್ ತುಂಬ ಚೆನ್ನಾಗಿರುತ್ತೆ. ಬಿಗ್ ಥಿಂಕಿಂಗ್, ಬಿಗ್ ಇಮ್ಯಾಜಿನೇಷನ್ ಆ್ಯಂಡ್ ಎಕ್ಸ್ಪ್ರೆಸ್ ಮಾಡೋಂಥದ್ದು, ಕಮ್ಯುನಿಕೇಷನ್, ಸೋಷಿಯಲ್ ಆಗಿರೋಂಥದ್ದು, ಮಿಂಗಲ್ ಆಗೋದು ಎಲ್ಲರ ಜೊತೆ, ಹೊಸ ಪರಿಚಯಗಳು ಮಾಡ್ಕೊಳ್ಳೋದು, ಇದೆಲ್ಲ ಪಾಸಿಟಿವ್ಸ್ ನೋಡ್ತೀರಾ. ನೆಕ್ಸ್ಟ್ ನೆಗೆಟಿವ್ ಸೈಡ್ ಏನು ನೋಡ್ತೀರಾ? ಪರ್ಸನಲ್ ಇಯರ್ 3 ಬಂದಾಗ ನೆಗೆಟಿವ್ ಸೈಡ್ ಏನು ನೋಡ್ತೀರಾ? ವೆಯ್ಟ್ ಗೇನ್ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಬಿ ಕೇರ್ಫುಲ್. ಪರ್ಸನಲ್ ಇಯರ್ 3 ಬಂದಾಗ ವೆಯ್ಟ್ ಗೇನ್, ಗುರು ಅಲ್ವೇನ್ರಿ, ಗುರು ದೊಡ್ಡ ಗ್ರಹ. ಸೊ ದಪ್ಪ ಆಗಂಥ ಚಾನ್ಸಸ್ಸು, ವೆಯ್ಟ್ ಗೇನ್ ಆಗೋಂಥ ಚಾನ್ಸಸ್ಸು ಇರುತ್ತೆ ಪರ್ಸನಲ್ ಇಯರ್ 3 ಬಂದಾಗ. ಸೊ ಬಿ ಕೇರ್ಫುಲ್. ನೆಕ್ಸ್ಟ್ ಮಲ್ಟಿ ಟಾಸ್ಕಿಂಗ್ ಅಲ್ವಾ? ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕೆ ಹೋಗಿ ಇದು ಅದು ಅದು ಇದು ಅದು ಅದು ಅಂತೆಲ್ಲ ಮಾಡೋಕ್ಕೆ ಹೋಗಿ ತುಂಬ ಕನ್ಫ್ಯೂಷನ್ ಆಗೋಂಥದ್ದು, ಎನರ್ಜಿ ಸ್ಕ್ಯಾಟರ್ ಆಗೋಂಥದ್ದು. ಅಲ್ಲಿ ಅರ್ಧ ಮಾಡಿದೆ, ಇಲ್ಲಿ ಅರ್ಧ ಮಾಡಿದೆ, ಇದು ಮಾಡಿದೆ, ಏನೂ ಕಂಪ್ಲೀಟ್ ಮಾಡಿಲ್ಲ, ಏನೂ ಮುಗಿಸಿಲ್ಲ. ಸೊ ಅಲ್ಲೂ ಎನರ್ಜಿ ಹೋಯಿತು, ಇಲ್ಲೂ ಎನರ್ಜಿ ಹೋಯಿತು. ಸೊ ಒಟ್ಟೊಟ್ಟಿಗೆ ಮಲ್ಟಿ ಕೆಲಸ ಮಲ್ಟಿಪಲ್ ಮಾಡೋಕ್ಕೆ ಹೋಗಿ ಎನರ್ಜಿ ಡೈಲ್ಯೂಟ್ ಆಗೋದು, ಎನರ್ಜಿ ವೇಸ್ಟ್ ಆಗೋದು, ಈ ಥರ ಎಲ್ಲ ಚಾನ್ಸಸ್ ಇರುತ್ತೆ, ನೋಡ್ಬೋದು. ಜೊತೆಗೆ ಈಗೋ ನೋಡಿ, ಜ್ಞಾನ ಬರೋಕ್ಕೆ ಶುರು ಆಯಿತು, ಕಲಿಕೆ ಶುರು ಆಯಿತು, ಬೆಳವಣಿಗೆ ಶುರು ಆಯಿತು, ಸಕ್ಸಸ್ ಬರೋಕ್ಕೆ ಶುರು ಆಯಿತು. ಎಲ್ಲೋ ಒಂದು ಕಡೆ ನಾನು ಮಾಡಿದೆ, ನನಗೆ ಬರೋಕ್ಕೆ ಶುರು ಆಯಿತು, ನಾನು ಅಚೀವ್ ಮಾಡೋಕ್ಕೆ ಶುರು ಮಾಡಿದೆ, ಈಗೋ ಕೂಡ ಬರೋ ಚಾನ್ಸಸ್ ಇರುತ್ತೆ. ಕಂಟ್ರೋಲಲ್ಲಿ ಇರಬೇಕು. ಸೊ ಪರ್ಸನಲ್ ಇಯರ್ 3 ಬಂದಾಗಲೂ ಈಗೋ ಕಂಟ್ರೋಲಲ್ಲಿ ಇಟ್ಕೋಬೇಕು. ಜೊತೆಗೆ ಮತ್ತೊಂದು ವಿಚಾರ ಬರ್ಕೊಳ್ಳಿ, ಪರ್ಸನಲ್ ಇಯರ್ 3 ಬಂದಾಗ ಗಾಸಿಪ್ ಮಾಡೋದು. ಈಗ ತುಂಬ ಫ್ರೆಂಡ್ಲಿ, ಸೋಷಿಯಲ್ ಪರಿಚಯಗಳು, ಪಾರ್ಟಿ, ಮೀಟ್ ಮಾಡೋದು, ಫ್ರೆಂಡ್ಸ್ ಮೀಟ್ ಮಾಡೋದು, ರಿಲೇಟಿವ್ ಇದೆಲ್ಲ ಆಗ್ತಾ ಇರುತ್ತಲ್ವಾ? ಅದೇನಾಯಿತು? ಕಿವಿ ಮಾತು, ಹಂಗಂತೆ ಹಿಂಗಂತೆ, ಅವ್ರು ಹಿಂಗೆ ಹೇಳಿದ್ರು ಹಂಗೆ ಹೇಳಿದ್ರು ಅಂಥೇಳಿ ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡೋದು, ಚಾಡಿ ಮಾತಾಡೋದು, ಬೇಡದಿರೋದ್ರ ಮಾತಾಡೋದು, ಇದೆಲ್ಲ ತಲೆಗೆ ಹಾಕ್ಕೊಳ್ಳೋದು, ವಿಚ್ ಈಸ್ ವೇಸ್ಟ್ ಆಫ್ ಟೈಮ್. ಸೊ ಪರ್ಸನಲ್ ಇಯರ್ 3 ಬಂದಾಗ ಗಾಸಿಪ್ ಮಾಡೋಂಥದ್ದೆಲ್ಲ ಆಗಂಥ ಚಾನ್ಸಸ್ ಇರುತ್ತೆ. ಕೇರ್ಫುಲ್ ಆಗಿರಿ, ಅದಕ್ಕೆಲ್ಲ ಟೈಮ್ ಕೊಡಬೇಡಿ, ಎನರ್ಜಿ ವೇಸ್ಟ್ ಮಾಡಬೇಡಿ. ಅರ್ಥ ಆಗ್ತಾ ಇದೆಯಾ? ಸೊ ಪರ್ಸನಲ್ ಇಯರ್ 3 ಬಂದಾಗ. ಜೊತೆಗೆ ವೆಯ್ಟ್ ಗೇನ್ ಯಾವಾಗ ಆಗುತ್ತೆ? ಫುಡಿ ನೇಚರ್ ಇದ್ದಾಗ. ಪರ್ಸನಲ್ ಇಯರ್ 3 ಬಂದಾಗ ಫುಡ್ ತಿನ್ನೋದು, ಲೇಸಿ ಆಗೋದು, ಸ್ವಲ್ಪ ಈ ಥರ ಎಲ್ಲ ನೋಡ್ತೀರಾ, ಅದಕ್ಕೆ ವೆಯ್ಟ್ ಗೇನ್ ಆಗೋಂಥ ಚಾನ್ಸ್ ಇರುತ್ತೆ. ಎಕ್ಸಸೈಸ್ ಮಾಡಬೇಕು. ಪರ್ಸನಲ್ ಇಯರ್ 3 ಬಂದಾಗ ಎಕ್ಸಸೈಸ್ ಮಾಡಬೇಕು. ಡನ್. ಎಸ್, ಬರ್ಕೊಳ್ಳಿ, ರೆಮಿಡೀಸ್ ಬರ್ಕೊಳ್ಳಿ. ಇವಾಗ ಪರ್ಸನಲ್ ಇಯರ್ 3 ಬಂದಾಗ ರೆಮಿಡೀಸ್ ಏನು ಮಾಡಬೇಕು? ಯಾರೆಲ್ಲ ಪರ್ಸನಲ್ ಇಯರ್ 3 ಬರುತ್ತೆ ನೆಕ್ಸ್ಟ್ ಇಯರಲ್ಲಿ, ಸೊ ಅವರೆಲ್ಲರೂ ಬಿ ರೆಡಿ. ಗುರುವಿನ ಆರಾಧನೆ ಮಾಡಿ. ಓಕೆ, ಗುರುವಿನ ಸೇವೆ ಮಾಡಿ. ಎವ್ರಿ ಗುರುವಾರ ಸಾಧ್ಯ ಆದರೆ ಗುರುವಿನ ಟೆಂಪಲ್ಗೆ ಹೋಗಿ. ಗುರು ಅಂದರೆ ನೋಡಿ, ಸಾಯಿಬಾಬಾ ಟೆಂಪಲ್ಗೆ ಹೋಗ್ಬೋದು, ನೀವು ದತ್ತಾತ್ರೇಯ ಟೆಂಪಲ್ಗೆ ಹೋಗ್ಬೋದು, ರಾಘವೇಂದ್ರ ಮಠಕ್ಕೆ ಹೋಗ್ಬೋದು, ಆಶ್ರಮಕ್ಕೆ ಹೋಗ್ಬೋದು, ಅಥವಾ ಯಾರಾದ್ರು ಗುರುಗಳನ್ನ ಮೀಟ್ ಮಾಡ್ಬೋದು. ನೀವು ಆಶ್ರಮಕ್ಕೆ ಹೋಗ್ಬೋದು, ಸ್ವಾಮಿಗಳನ್ನ ಮೀಟ್ ಮಾಡ್ಬೋದು, ಅಥವಾ ನಿಮ್ಮ ಟೀಚರ್ಸ್ ಇರ್ಬೋದು, ಅವ್ರ ಆಶೀರ್ವಾದ ಪಡ್ಕೊಳ್ಳಿ. ಒಂದು ಮೆಸೇಜ್ ಹಾಕಿ, ಒಂದು ಕಾಲ್ ಮಾಡಿ, ಮಾತಾಡಿ, ಅವ್ರ ಹತ್ರ ಬ್ಲೆಸ್ಸಿಂಗ್ಸ್ ತೊಗೊಳ್ಳಿ. ಅವ್ರ ಹತ್ರ ಜಸ್ಟ್ ನಿಮ್ಮನ್ನು ನೆನಪಿಸ್ಕೊಂಡೆ, ಮೇಡಮ್ ನಿಮ್ಮನ್ನು ನೆನಪಿಸ್ಕೊಂಡೆ ಸರ್, ಸೊ ಬ್ಲೆಸ್ ಮೀ, ಈ ಥರ ಮಾಡ್ತಾಯಿದ್ದೀನಿ, ಇದಕ್ಕೆ ನಂಗೆ ಒಳ್ಳೇದಾಗಲಿ, ಬ್ಲೆಸ್ ಮಾಡಿ ಕೇಳ್ಕೊಳ್ಳಿ ಅಲ್ವಾ? ಸೊ ಎವ್ರಿ ಥರ್ಸ್ಡೇ ನೀವೇನು ಮಾಡ್ಬೋದು? ಎವ್ರಿ ಥರ್ಸ್ಡೇ ಸೊ ಯು ಕ್ಯಾನ್ ಟೇಕ್ ದ ಬ್ಲೆಸ್ಸಿಂಗ್ಸ್ ಆಫ್ ಗುರುಗಳು. ಗುರುವಿನ ಸೇವೆ ಮಾಡಿ. ನೆಕ್ಸ್ಟ್ ಗುರು ದಕ್ಷಿಣೆ ಕೊಡಿ, ಗುರು ಸೇವೆ ಮಾಡಿ, ಅವರ ಆಶೀರ್ವಾದ ಪಡ್ಕೊಳ್ಳಿ. ಪರ್ಸನಲ್ ಇಯರ್ 3 ಬಂದಾಗ ಯು ಕ್ಯಾನ್ ವೇರ್ ಎಲ್ಲೋ ಸೆಟ್ರೇನ್ ಬ್ರೇಸ್ಲೆಟ್. ಸೆಟ್ರೇನ್ ಚಾಟ್ ಬಾಕ್ಸಲ್ಲಿ ಹಾಕ್ತೀನಿ, ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ. ಎಲ್ಲೋ ಸೆಟ್ರೇನ್ ಬ್ರೇಸ್ಲೆಟ್.
ಯೆಲ್ಲೋ ಸೆಟ್ರೇನ್ ಬ್ರೇಸ್ಲೆಟ್ನ ಹಾಕೋಬೋದು ನೀವು, ವಿಚ್ ಇಸ್ ವಂಡರ್ಫುಲ್. ಅಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಕೈಗೊಂದು ಯೆಲ್ಲೋ ಕಲರ್ ದಾರ ಕಟ್ಕೊಳ್ಳಿ, ಯೆಲ್ಲೋ ಕಲರ್ ದಾರ ಕಟ್ಕೊಳ್ಳಿ, ಇಲ್ಲ ಯೆಲ್ಲೋ ಸೆಟ್ರಿನ್ ಬ್ರೇಸ್ಲೆಟ್ ವಂಡರ್ಫುಲ್ ಆಗಿ ರಿಸಲ್ಟ್ಸ್ ಕೊಡುತ್ತೆ. ಈವನ್ ಪರ್ಸ್ನಲ್ ಇಯರ್ 3 ಬಂದಾಗಲೂ ಅಮೆಥಿಸ್ಟ್ ಕೂಡ ತುಂಬ ಬ್ಲೆಸ್ಸಿಂಗ್ಸ್ ಕೊಡುತ್ತೆ ನಿಮಗೆ. ಪರ್ಸ್ನಲ್ ಇಯರ್ 3ಗೆ ಈ ಅಮೆಥಿಸ್ಟ್ ತುಂಬ ಸಪೋರ್ಟ್ ಮಾಡುತ್ತೆ. ಅಮೆಥಿಸ್ಟ್ ನೋಡಿ, ಇದು ಅಮೆಥಿಸ್ಟ್ ವಾಯ್ಲೆಟ್ ಕಲರ್ ಪರ್ಪಲ್ ಕಲರ್ ಬರುತ್ತಲ್ಲ, ಹಾಂ, ಅಮೆಥಿಸ್ಟ್ ಬ್ರೇಸ್ಲೆಟ್ ಕೂಡ ಹಾಕೋಬೋದು ನೀವು. ಇನ್ ಕೇಸ್ ಒಂಥರ ಪ್ರೊಟೆಕ್ಷನ್ಗೂ ಹೆಲ್ಪ್ ಆಗುತ್ತೆ ಇದು ಅಮೆಥಿಸ್ಟ್ ಬ್ರೇಸ್ಲೆಟ್. ಸೊ ವಿಚ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಟೀಮ್ನ ಕಾಂಟ್ಯಾಕ್ಟ್ ಮಾಡಿ. ಇಫ್ ಯಾವುದಾದ್ರೂ ಇದು ಅವೈಲಬಲ್ ಇದ್ದರೆ ಯು ಕ್ಯಾನ್ ಗೆಟ್ ಇಟ್ ಫ್ರಮ್ ದ ಟೀಮ್. ಸೊ ಟೀಮ್ ವಿವಿನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಯು ಕ್ಯಾನ್ ಗೆಟ್ ಇಟ್ ಫ್ರಮ್ ದಿಸ್ ಟೀಮ್. ನೆಕ್ಸ್ಟ್, ಪರ್ಸ್ನಲ್ ಇಯರ್ 3 ಬಂದಾಗ ನಿಮ್ಮ ಮನೆಯ ಅಥವಾ ನಿಮ್ಮ ಆಫೀಸ್ನ ಈಸ್ಟ್ ಭಾಗದಲ್ಲಿ, ನಿಮ್ಮ ಮನೆಯ ಅಥವಾ ಆಫೀಸ್ನ ಈಸ್ಟ್ ಪೂರ್ವ ದಿಕ್ಕಿನಲ್ಲಿ ಒಂದು ಮನಿ ಪ್ಲ್ಯಾಂಟ್ ಇಡಿ. ಮನಿ ಪ್ಲ್ಯಾಂಟ್. ಈಗ ಪರ್ಸ್ನಲ್ ಇಯರ್ 3 ಬಂತು, ಮನಿ ಪ್ಲ್ಯಾಂಟ್, ಇಲ್ಲಾಂದರೆ ಯಾವುದಾದ್ರೂ ಪ್ಲ್ಯಾಂಟ್ ಆದರೂ ಇಡ್ಬೋದು ನೀವು, ಯಾವುದಾದ್ರೂ ಪ್ಲ್ಯಾಂಟ್ ಆದರೂ ಇಡ್ಬೋದು. ಸೊ ದಟ್ ನಿಮ್ಮ ಸೋಷಿಯಲ್ ಕನೆಕ್ಷನ್ಸು, ನ್ಯೂ ಕಾಂಟ್ಯಾಕ್ಟ್ಸು, ಸಪೋರ್ಟು ಇದೆಲ್ಲ ಆಕ್ಟಿವೇಟ್ ಆಗೋಕ್ಕೆ ಶುರು ಆಗುತ್ತೆ ಈಸ್ಟ್ ಭಾಗದಲ್ಲಿ ಒಂದು ಪ್ಲ್ಯಾಂಟ್ ಅಥವಾ ಮನಿ ಪ್ಲ್ಯಾಂಟನ್ನು ಇಡೋದ್ರಿಂದ. ಡನ್? ಎಸ್. ಸೊ ಗುರುವಾರ ಫಾಸ್ಟಿಂಗ್ ಮಾಡಿ, ಎಲ್ಲೋ ದಾನ ಮಾಡಿ ಗುರುವಾರ. ಲೈಕ್ ಬಾಳೆಹಣ್ಣು ಆಗಿರ್ಬೋದು, ಯೆಲ್ಲೋ ಕಲರ್ ಪೇಡ ಆಗಿರ್ಬೋದು, ಯೆಲ್ಲೋ ಸ್ವೀಟ್ ಆಗಿರ್ಬೋದು, ಕೇಸರಿ ಬಾತು, ಈ ಥರ ಏನಾದರೂ ಯೆಲ್ಲೋ ಕಲರ್ ದಾನ ಮಾಡಿ ಗುರುವಾರ ದಿನ. ಎಲ್ಲಿ ದಾನ ಮಾಡಲಿ ಸರ್? ಎಲ್ಲಾದರೂ ಟೆಂಪಲ್ ಆಗಿರ್ಬೋದು, ಮಕ್ಕಳಿಗಾಗಿರ್ಬೋದು. ಸೊ ಪರ್ಸ್ನಲ್ ಇಯರ್ 3 ಬಂದಾಗ ಎಜುಕೇಷನ್ಗೂ ಸಹಾಯ ಮಾಡಿ, ಮಕ್ಕಳಿಗೆಲ್ಲ ಸಹಾಯ ಮಾಡಿ, ಎಜುಕೇಷನ್ಗೆ ಸಹಾಯ ಮಾಡಿ. ಡನ್? ಟೆಲ್ ಮಿ, ಪರ್ಸ್ನಲ್ ಇಯರ್ 3 ಅರ್ಥ ಆಯ್ತಾ ಎಲ್ಲರಿಗೂ? ಕ್ಲಾರಿಟಿ ಸಿಗ್ತಾ? ಕ್ಲಿಯರ್? ಅನ್ಮ್ಯೂಟ್ ಮಾಡಿ ಹೇಳಿ ಎಸ್. ಗುರುಜಿ. ಮನಿ ಪ್ಲಾಂಟ್ ಕಲರ್ ಗುರುಜಿ, ಯಾವ ಕಲರ್ ಇದಾಗೆ ವಿವಿನ ಅಕಾಡೆಮಿ ಜಾಯ್ನ್ ಆಗಿದೆ ಗುರುಜಿ. ಮನಿ ಪ್ಲಾಂಟ್ ಕಲರ್ ಹೊರಗೆ ಇಡ್ಬೋದಾ? ಹೊರಗೆನ ಒಳಗೆ ಪ್ಲಾಂಟ್ ಅಂತ. ಮನೆ ಒಳಗಡೆನೂ ಇಡಿ, ಹೊರಗಡೆ ಇರೋದಾದ್ರೆ ಹೊರಗಡೆನೂ ಇಡ್ಬೋದು ನೀವು, ಮನೆ ಒಳಗಡೆನೂ ಇಡ್ಬೋದು. ಇಂಡೋರ್ ಪ್ಲಾಂಟ್, ಮನೆ ಒಳಗಡೆ ಇಡ್ತೀರಾ ಅಂದರೆ ಇಂಡೋರ್ ಪ್ಲಾಂಟ್ ಇಡ್ತೀರಾ, ಹೊರಗಡೆ ಅಂದರೆ ನಾರ್ಮಲ್ ಔಟ್ಡೋರ್ ಪ್ಲಾಂಟ್ ಇಡ್ತೀರಾ. ಸಿಂಪಲ್, ವೆರಿ ಸಿಂಪಲ್. ಕ್ಲಿಯರ್? ಡನ್? ಸೊ ದಟ್ಸ್ ಇಟ್. ವಿಲ್ ಎಂಡ್ ದ ಕ್ಲಾಸ್. ಸೊ ಸ್ನೇಹಿತರೆ, ಇವತ್ತು ನಾವು ಕಲ್ತ್ವಿ ಜನರಲ್ ಆಗಿ ಯೂನಿವರ್ಸಲ್ ಇಯರ್ ಅಂದರೆ ಏನು, 2026 ಯೂನಿವರ್ಸಲ್ ಇಯರ್ ಯಾವುದು ಬಂದಿದೆ, ಅದು ಹೋಲ್ ಪ್ರಪಂಚಕ್ಕೆ ಹೇಗಿರುತ್ತೆ, ಅದರ ಎನರ್ಜಿ, ಬ್ಲೆಸ್ಸಿಂಗ್ಸ್, ವೈಬ್ರೇಷನ್. ಸೊ ನಾನು ಹೇಳಿದೆ ಪರ್ಸ್ನಲ್ ಇಯರ್, ಯೂನಿವರ್ಸಲ್ ಇಯರ್ ಯಾವುದು ಬರ್ತಾ ಇದೆ, 1 ಬರ್ತಾ ಇದೆ 2026ಇಂದ. ಸೊ 2026 ಇಯರ್ ವಿಲ್ ಬಿ ಅ ಗ್ರೋತ್ ಇಯರ್. ಓವರ್ ಆಲ್ ಗ್ಲೋಬಲಿ ಬೆಳವಣಿಗೆ ನೋಡ್ತೀರಾ, ಸಖತ್ತು ಗ್ರೋತ್ ಆಗೋದು ನೋಡ್ತೀರಾ. ಇನ್ನು ಮಾರ್ಕೆಟ್ ಇಂಪ್ರೂವ್ ಆಗುತ್ತೆ, ಶೇರ್ ಮಾರ್ಕೆಟ್ ಇಂಪ್ರೂವ್ ಆಗುತ್ತೆ, ಗೋಲ್ಡ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, 15,000ವರೆಗೂ ಹೋಗುತ್ತೆ, ನೋಡ್ಕೊಳ್ಳಿ, ಸರಿನಾ? ಸೊ ಯು ವಿಲ್ ಸಿ ಲಾಡ್ ಆಫ್ ಗ್ರೋತ್. ಈವನ್ ಸೈಟ್ ರೇಟು, ಕಂಪ್ನಿಗಳು ಶುರು ಆಗೋದು, ಬೆಳವಣಿಗೆ ಆಗೋದು, ಅಚೀವ್ಮೆಂಟ್ಸ್ ಆಗೋದು ತುಂಬ ನೋಡ್ತೀರಾ 2026ಅಲ್ಲಿ. ಜೊತೆಗೆ ನಿಮ್ಮ ವರ್ಷ ಹೇಗಿರುತ್ತೆ, ಪರ್ಸ್ನಲ್ ಇಯರ್ ಹೇಗಿರುತ್ತೆ ಕಂಡುಹಿಡ್ಕೋಬೇಕು ಬೇಸ್ಡ್ ಆನ್ ಯುವರ್ ಡೇಟ್ ಆಫ್ ಬರ್ತ್. ಅದನ್ನ ನಾನು ಫಾರ್ಮುಲಾ ಹಾಕಿ ತೋರಿಸ್ಕೊಟ್ಟು ನಿಮಗೆಲ್ಲರಿಗೂ. ಯಾರು ನೋಡಿಲ್ಲ ಅವರು ವಿಡಿಯೋ ನೋಡಿ, ರೆಕಾರ್ಡಿಂಗ್ ನೋಡಿ, ಇನ್ನೊಮ್ಮೆ ಯೂಟ್ಯೂಬಲ್ಲಿ ಬರುತ್ತೆ, ಯು ಕ್ಯಾನ್ ವಾಚ್ ಇಟ್, ರಿಪ್ಲೈ ನೋಡಿ, ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ, ಸೊ ದ್ಯಾಟ್ ಅವರೂ ಕೂಡ ಕಲ್ತ್ಕೊಳ್ಳಿ, ನಾಳೆ ನೆಕ್ಸ್ಟ್ ಕ್ಲಾಸಿಗೆ ಅವರು ಕೂಡ ಅಟೆಂಡ್ ಮಾಡಲಿ. ಅರ್ಥ ಆಗ್ತಾ ಇದೆಯಾ? ಸೊ ವಿ ಲರ್ನ್ಟ್ ಅಬೌಟ್ ಪರ್ಸ್ನಲ್ ಇಯರ್ 1 ಬಂದಾಗ ಸೂರ್ಯನ ವರ್ಷ, ನಿಮ್ಮ ಪರ್ಸ್ನಲ್ ಇಯರ್ 1 ಬಂದಾಗ, ಪರ್ಸ್ನಲ್ ಇಯರ್ 2 ಬಂದಾಗ ಮೂನ್ನ ವರ್ಷ, ಪರ್ಸ್ನಲ್ ಇಯರ್ 3 ಬಂದಾಗ ಜುಪಿಟರ್ನ ವರ್ಷ, ಗುರುವಿನ ವರ್ಷ ವಿಲ್ ಲರ್ನ್ಟ್. ಓಕೆ, ಸೊ ರೆಮಿಡೀಸ್ ಕೂಡ ತಿಳ್ಕೊಂಡ್ವಿ, ಪಾಸಿಟಿವ್ಸ್ ತಿಳ್ಕೊಂಡ್ವಿ, ನೆಗೆಟಿವ್ಸ್ ತಿಳ್ಕೊಂಡ್ವಿ, ಜೊತೆಗೆ ಆಟ್ರಿಬ್ಯೂಟ್ಸ್, ಗುಣಲಕ್ಷಣಗಳು ಹೇಗಿರುತ್ತೆ ತಿಳ್ಕೊಂಡ್ವಿ.
ದಟ್ಸ್ ಇಟ್. ಸೊ 1 to 3 ನಂಬರ್ಸ್ ಬಗ್ಗೆ ಕಲ್ತಿದ್ವಿ. ನಾಳೆ ಇದೇ ಟೈಮಲ್ಲಿ 10:54 ಜಾಯಿನ್ ಆಗಿ 4 ಬಗ್ಗೆ, 5 ಬಗ್ಗೆ, 6 ಬಗ್ಗೆ ಕಲಿಯೋಣ. ಮತ್ತೊಮ್ಮೆ ನಿಮಗೆ ಯಾವ ಥರ ಪರ್ಸನಲ್ ಇಯರ್ ಕಂಡುಹಿಡಿಯೋದನ್ನ ಹೇಳ್ಕೊಡ್ತೀನಿ. ಓಕೆ, ಸೊ ಯಾರು ಲೇಟಾಗಿ ಜಾಯಿನ್ ಆಗಿ ಈ ಒಂದು ಲಿಂಕ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ವಿಡಿಯೋ ಬಂದಾಗ ಅಪ್ಲೋಡ್ ಆಗಿ ವಿಡಿಯೋ ಬಂದಾಗ ನೋಡಿ ನೀವು ಇನ್ನೊಂದ್ಸರಿ ಕಲ್ತ್ಕೋಬೋದು. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲಲ್ಲೂ ಶೇರ್ ಮಾಡಿ. ಸೊ ದಟ್ ಅವರು ಕಲ್ತ್ಕೊಳ್ಳಿ. ನೆಕ್ಸ್ಟ್ ಇಯರ್ 2026 ಅವರು ಪ್ರಿಪೇರ್ ಆಗಲಿ, ರೆಮಿಡಿ ಮಾಡಲಿ, ಪ್ಲ್ಯಾನ್ ಮಾಡ್ಕೊಳ್ಳಿ. ಡನ್. ಸೊ ಸಿಗೋಣ ನಾಳೆ ಡೇ 2ನಲ್ಲಿ. ಥ್ಯಾಂಕ್ ಯು ಸೋ ಮಚ್. ಶುಭ ದಿನ, ವಂಡರ್ಫುಲ್ ಡೇ. ಅನ್ಮ್ಯೂಟ್ ಮಾಡಿ ವಿಶ್ ಮಾಡಿ. ಇವತ್ತಿನ ಕಲಿಕೆ ಕ್ಲಾಸ್ ಅನುಭವ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು ಸರ್, ವಂಡರ್ಫುಲ್ ಸರ್. ಸಂತೋಷ ಆಯ್ತು ಸರ್ ನಮಗೆ ಸಿನಿಮಾ ಕಳಿಸ್ರಿ. ಬಹಳ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿತ್ತು ಗುರುಜಿ. ತುಂಬಾ ಚೆನ್ನಾಗಿತ್ತು ಗುರುಜಿ. ತುಂಬಾ ಚೆನ್ನಾಗಿ ಭವಿಷ್ಯ ನಮಗೆ ಪೂರ್ತಿ ದಾನ ಮಾಡ್ಕೊತೀವಿ ಗುರುಜಿ. ಧನ್ಯವಾದ ಸರ್. ತುಂಬಾ ಧನ್ಯವಾದ. ಧನ್ಯವಾದಗಳು ಸರ್. ಗುರುಜಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಆಯ್ತು ಗುರುಜಿ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ತುಂಬಾ ಹೆಲ್ಪ್ ಆಯ್ತು. 17 ಇದ್ರೆ ಸರ್. ಕಮೆಂಟ್ ಬಾಕ್ಸಲ್ಲೂ ಹಾಕಿ ಕಲಿಕೆ ಅನುಭವ ಹೇಗಿತ್ತು, ಪರ್ಸನಲ್ ಇಯರ್ ಯಾವ್ದು ಬರ್ತಾ ಇದೆ ಏನು ಅಂಥೇಳಿ ಕಮೆಂಟ್ ಬಾಕ್ಸಲ್ಲೂ ಹಾಕಿ ವಿಡಿಯೋ ನೋಡ್ತಿರೋಂಥವ್ರು ಆಲ್ ದ ಬೆಸ್ಟ್. ಸೊ ಮತ್ತೆ ಡೇ 2 ಕ್ಲಾಸಲ್ಲಿ ಮಿಕ್ಕಿರೋಂಥ ನಂಬರ್ಸ್ ಕಲ್ತ್ಕೊಳ್ಳೋಣ. ಓಕೆ, ಹ್ಯಾಪಿ ಡೇ ಆಲ್ ಆಫ್ ಯು. ಸಿ ಯು ಆಲ್ ಟುಮಾರೋ ಫಾರ್ ಅಮೇಝಿಂಗ್ ಲರ್ನಿಂಗ್. ಥ್ಯಾಂಕ್ ಯು. ಜೈ ಗುರುದೇವ್. ಹ್ಯಾಪಿ ಡೇ. ಥ್ಯಾಂಕ್ ಯು ಗುರುಜಿ. ಹ್ಯಾಪಿ ಡೇ ಗುರುಜಿ. Thank you so much, ಲೈವಲ್ಲಿ ಅಟೆಂಡ್ ಮಾಡ್ತಿದ್ದೀರಾ, ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಂಡಿದ್ದೀರಾ. ಐ ರಿಯಲಿ ಅಪ್ರಿಷಿಯೇಟ್ ಯು ಆಲ್. ಲಾಟ್ಸ್ ಆಫ್ ಬ್ಲೆಸ್ಸಿಂಗ್ಸ್ ಟು ಯು. ಸಿ ಯು ಆಲ್ ಟುಮಾರೋ ಫಾರ್ ಡೇ 2 ಲರ್ನಿಂಗ್. ಥ್ಯಾಂಕ್ ಯು.